यः ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं स अग्रजातं सहगणरघुनाथान्वितं तां सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादिपाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणासिन्धो दीनबन्धो जगत्पते गोपेश गोपिकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभुनित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्णा कृष्ण कृष्ण हरे 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 राम 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 हरे हरे। हुकं करोति वाचालं पङ्गुं लङ्घयते गिरिं यत्कृपातमहं वन्दे ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಈಶೋಪನಿಷತ್ತು ಭಕ್ತಿಶಾಸ್ತ್ರಿ ಕೋರ್ಸ್ನಲ್ಲಿ ಮೊದಲನೇ ಪುಸ್ತಕ. ಈ ಪುಸ್ತಕದಲ್ಲಿ ನಾವು ಇಲ್ಲಿವರೆಗೆ 8 ಮಂತ್ರಗಳನ್ನು ಚರ್ಚಿಸಿದ್ದೀವಿ ಅಲ್ವಾ? ಲಾಸ್ಟ್ ಟೈಮ್ ನಾವು 8ನೇ ಮಂತ್ರದ ಭಾವಾರ್ಥವನ್ನು ತಿಳ್ಕೊಂಡ್ವಿ. ಸೊ ಬನ್ನಿ, ಚರ್ಚೆ ಮುಂಚೆ ಆ ಮುಖ್ಯ ಶ್ಲೋಕಗಳನ್ನು ಒಂದ್ಸಲ ಪಠಣೆ ಮಾಡಿ ಮುಂದೆ ಹೋಗೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗ್ರಧಃ ಕಸ್ಯ ಸ್ವಿद्धನಂ. ಹರೇ ಕೃಷ್ಣ. ಸೊ ನಮ್ಮ ಈಶೋಪನಿಷತ್ ಮ್ಯಾನ್ಯುಯಲ್ನಲ್ಲಿ ನಮಗೆ ಈಶೋಪನಿಷತ್ ಮಂತ್ರಗಳ ಒಂದು ಮೇಲ್ನೋಟವನ್ನು, ಕಿರುನೋಟವನ್ನು ಕೊಟ್ಟಿದ್ದಾರೆ. ತಮ್ಮ ಹತ್ರ ಇದೆಯಾ ಪುಸ್ತಕ? ಹರೇ ಕೃಷ್ಣ. ಭಕ್ತರ ಹತ್ರ ಇದೆಯಾ ಪುಸ್ತಕ? ಇದೆ ಪ್ರಭು, ಬುಕ್ ಇದೆ. ಹಾ, ಬುಕ್ ಇದ್ರೆ ದಯವಿಟ್ಟು ಓಪನ್ ಮಾಡಿ ನೋಡಿ. ನಾನು ಕನ್ನಡ ಪುಸ್ತಕ ತೆಗಿಲಿಕ್ಕೆ ನೋಡ್ತಾ ಇದ್ದೀನಿ. ಅದರಲ್ಲಿ ವಿಭಾಗಗಳನ್ನು ಕೊಟ್ಟಿದ್ದಾರೆ. ಸಿಗ್ತಾ ಇದೆಯಾ? ಎಲ್ಲಿಟ್ಟಿದ್ದೀನಿ, ನನಗೆ ಸಿಗ್ತಾ ಇಲ್ಲ. ಸೊ ಎನಿವೆ, ನಾನು ಹೇಳೋದು ನೀವು ಡೈರೆಕ್ಟ್ಲಿ ಹ್ಯಾಂಡ್ ಬುಕ್ಕಲ್ಲಿ ನೋಡ್ತಾ ಇದ್ರೆ ನಿಮಗೆ ಸ್ಪಷ್ಟ ಆಗುತ್ತೆ. ಸೊ ಮೊದಲ ವಿಭಾಗ ಅದು ಭಗವಂತನ ಒಡೆತನ ಅಲ್ವಾ? ಏನಂತ ಹೆಸರಿತ್ತು ಅದರದ್ದು? ಮೊದಲ 3 ಮಂತ್ರಗಳನ್ನ ಏನಂತ ಹೇಳಿದ್ದಾರೆ ಅಲ್ಲಿ? ಏನ್ ಹೇಳಿದ್ದಾರೆ ನೋಡಿ. ಭಗವಂತನ ನಿಯಮಗಳು ಮತ್ತು ಮಾಲೀಕತ್ವ ಪ್ರಭು. ಮಾಲೀಕತ್ವ, ಎಸ್, ಪ್ರೊಪ್ರೈಟರ್ಶಿಪ್ ಅಂತ. ಅದು ಮೊದಲ 3 ಮಂತ್ರಗಳಲ್ಲಿ ಈಶಾವಾಸ್ಯ ತತ್ವ ಮತ್ತು ಅದರ ಲಾಭ, ಅದನ್ನು ಪಾಲಿಸ್ತಾ ಇದ್ರೆ ಆಗೋ ನಷ್ಟಗಳು, ಅವೆಲ್ಲವನ್ನ ಕಂಡ್ವಿ. ಅದಾದ್ಮೇಲೆ ಬರುವಂತಹ ನೆಕ್ಸ್ಟ್ 5 ಶ್ಲೋಕಗಳು ಅದು 2ನೇ ವಿಭಾಗ. ಅದರ ಅರ್ಥ ಏನಿದೆ, ಅದಕ್ಕೆ ಹೆಡಿಂಗ್ ಏನ್ ಕೊಟ್ಟಿದ್ದಾರೆ, ಓದ್ತೀರಾ? ಮಹಾಭಾಗವತದ ದೃಷ್ಟಿ. ಮಹಾಭಾಗವತರ ದೃಷ್ಟಿ, ಹೌದು. ಸೊ ಅದರಲ್ಲಿ ಮುಖ್ಯವಾಗಿ ಆ ಮಧ್ಯದ 2 ಶ್ಲೋಕ ಏನಿವೆ ಅವು ಬಹಳ ಮುಖ್ಯ. ಅದು ನಮ್ಮ ಪಾಲನೆಗೆ ಬಹಳ ಅಗತ್ಯವಾದದ್ದು. ಏನದು? ಆ ಮಹಾಭಾಗವತರು ಉತ್ತಮ ಅಧಿಕಾರಿಗಳು. ಅವರು ಸರಿಯಾಗಿ ಭಗವಂತನನ್ನ ಕಾಣುವಂಥವರು. ಅವರನ್ನ ಅನುಪಶ್ಯತಿ, ಅವರನ್ನ ನಾವು ಅನುಸರಿಸಬೇಕು. ಅವರು ತಿಳಿಸಿಕೊಟ್ಟ ಹಾಗೆ ಈ ಜಗತ್ತನ್ನ ಕಾಣಬೇಕು. ಆ ರೀತಿಯಾಗಿ ನಾವು ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಅದು ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಇರುವಂತಹ ಮಾರ್ಗ ಅಂತ ಶ್ಲೋಕದಲ್ಲಿ ಹೇಳಲಾಗಿತ್ತು. ಹಿಂದಿನ ಮಂತ್ರದಲ್ಲಿ ಭಗವಂತನ ಕೆಲ ಗುಣಗಳನ್ನು ನಾವು ನೋಡಿದ್ವಿ.
ನೆನಪು ಮಾಡ್ಕೊಳ್ಳಿ. ಅನೇಕ ಗುಣಗಳಿದ್ವು, ಬಟ್ ಕೆಲವು ಮುಖ್ಯವಾದಂತಹ ಗುಣಗಳು ಯಾರಾದ್ರೂ ನೆನಪು ಮಾಡ್ಕೊಳ್ತಾರೆ ಹೆಸರಾದ್ರು? ಹಾ ಹಾ ಅಕಾಯ ಕಾಯ ಅಕಾಯ. ಎಸ್. ಅಕಾಯ ಮತ್ತೆ ಶುಕ್ರಂ ಶುಕ್ರಂ ಹಾ ಶುಕ್ರಂ. ಎಸ್. ಶುಕ್ರಂ ಫಸ್ಟ್ ಶುದ್ಧಂ ಹಾ ಅಸ್ನಾವಿರಂ ಶುದ್ಧಂ ಶುದ್ಧಂ ಅಪಾಪವಿದ್ಧಂ. ಅಸ್ನಾವಿರಂ ಕರೆಕ್ಟ್. ಅಸ್ನಾವಿರಂ. ಹೌದು ಹೌದು. ಪರಿಭೂ ಸ್ವಯಂಭೂ ಹರಿಭೂ ಅಫ್ಕೋರ್ಸ್ ಈಗೆಲ್ಲ ಪ್ರಜಂ ಹೇಳ್ತಾ ಇದೆ. ಓಕೆ, ಹೌದು. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ನಾವು ನೋಡಿದ್ವಿ ಅದನ್ನ, ಅಲ್ವೇ? ಅಕಾಯ, ಅಸ್ನಾವಿರ ಅವೆರಡು ಬಹಳ ಮುಖ್ಯ, ಯಾಕೆಂದ್ರೆ ಅದರಲ್ಲಿ ನಿಮಗೆ ಪ್ರಶ್ನೆ ಕೂಡ ಇದೆ. ಹ್ಮ್. ಭಗವಂತ ಅಕಾಯ ಅಂದ್ರೆ ಅರ್ಥ ಏನು ಅನ್ನೋದನ್ನ ನೀವು ಹೇಳಬೇಕು. ಭಗವಂತನ ಶರೀರ, ಮನಸ್ಸು, ಆತನ ಆತ್ಮ ಎಲ್ಲವೂ ಒಂದೇ. ಆತನ ಶರೀರ ಚಿನ್ಮಯ. ಆ, ಆತನಿಗೆ ಯಾವುದೇ ಭೌತಿಕ ಶರೀರ ಇಲ್ಲ. ಅದನ್ನ ಅಲ್ಲಿ ಹೇಳಲಾಗಿದೆ. ಅಕಾಯ ಶಬ್ದಶಃ ಅರ್ಥ ನೋಡಿದ್ರೆ ಅಕಾಯ ಅಂದ್ರೆ ಶರೀರ ಇಲ್ಲದವನು ಅಂತ ಅರ್ಥ. ಬಟ್ ಇನ್ನೊಂದು ಗುಣ ಅದರ ಮುಂದೆ ಬರುವಂತದ್ದು ಯಾವುದು? ಅಸ್ನಾವಿರ. ಅಸ್ನಾವಿರ ಅಂದ್ರೆ ಅರ್ಥ ಏನು? ಹ ನೆನ್ಪಿದ್ಯಾ ಯಾರಿಗಾದ್ರು? ಅಸ್ನಾವಿರ ಅಂದ್ರೆ ಅರ್ಥ ಏನು? ನರ ಇಲ್ದೇ ಇರೋದು ಅಂತ. ಆ ನರನಾಡಿಗಳು ಆತನ ಶರೀರದಲ್ಲಿ ಇಲ್ಲ. ಇದನ್ನು ಕೇಳಿ ನಮಗೆ ಕನ್ಫ್ಯೂಸ್ ಆಗುತ್ತೆ, ಏನಿದೆ ಅರ್ಥ ಅಂತ, ಅಲ್ವಾ? ಸೊ ಅರ್ಥ ಸರಳವಾಗಿ ಏನಂದ್ರೆ, ಆತನ ಶರೀರ ಅದು ನರನಾಡಿಗಳಿಂದ ಮಾಡಲ್ಪಟ್ಟಿಲ್ಲ. ಆತನ ಶರೀರ ಅದು ದಿವ್ಯ ಶರೀರ. ಆತನ ಶರೀರ, ಮನಸ್ಸು, ಆತ್ಮ ಇವುಗಳಲ್ಲಿ ಭೇದ ಇಲ್ಲ. ಅದನ್ನು ನೀವು ಸರಿಯಾಗಿ ಉಲ್ಲೇಖಿಸಬೇಕು ಅದರ ಉತ್ತರದಲ್ಲಿ. ಅದಾದ್ಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಶುದ್ಧ ಮತ್ತೆ ಅಪಾಪವಿದ್ಧ. ಇದನ್ನು ಕೂಡ ನೆನ್ಪಿಡಿ. ಲಾಸ್ಟ್ ಟೈಮ್ ನಾವು ಅದನ್ನ ಅದರ ವರ್ಣನೆಯಲ್ಲಿ ನೋಡಿದ್ವಿ. ಆ, ಆ, ಶುದ್ಧ, ಅಪಾಪವಿದ್ಧ. ಶುದ್ಧ ಅಂದ್ರೆ ಆಂಟಿಸೆಪ್ಟಿಕ್ ಅಂತ. ಅಂದ್ರೆ ಏನು? ಆ ರೋಗ ಬಂದಾದ ಮೇಲೆ ರೋಗವನ್ನ ಗುಣ ಮಾಡಲಿಕ್ಕೆ ತಗೊಳ್ಳುವಂತಹ ಔಷಧಿ, ರೋಗಾಣುರೋಧಕ ಅಂತ ಹೇಳ್ತಾರೆ. ಆ, ಅಪಾಪವಿದ್ಧ ಅಂದ್ರೆ ರೋಗ ಮುಂದೆ ಬರಲೇಬಾರದು ಅಂತ ತಗೊಳ್ಳುವಂತಹ ಔಷಧಿ, ರೋಗ ನಿರೋಧಕ ಅಂತ ಹೇಳ್ತಾರಲ್ವಾ? ಪ್ರೊಫಿಲ್ಯಾಕ್ಟಿಕ್ ಅಂತ ಹೇಳ್ತಾರೆ. ಸೊ ಈ ಎರಡು ಗುಣಗಳು ಭಗವಂತನಲ್ಲಿವೆ. ಆ, ಅದರ ತಕ್ಕಂತೆ ಭಗವಂತನ ಭಕ್ತರಲ್ಲೂ ಇವೆ. ಶುದ್ಧ, ಅಪಾಪವಿದ್ಧ. ನೆನಪು ಮಾಡ್ಕೊಳ್ಳಿ ಏನು ವರ್ಣನೆ ಇತ್ತು, ಯಾಕಂದ್ರೆ ಇದು ನಿಮಗೆ ಶ್ಯೂರ್ಲಿ ಬರುತ್ತೆ ಈ ಪ್ರಶ್ನೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆ, ಶುದ್ಧ ಮತ್ತೆ ಅಪಾಪವಿದ್ಯೆ ಇದರ ಅರ್ಥ ಏನು? ಯಾರು ಹೇಳ್ತೀರಾ? ಹರೇ ಕೃಷ್ಣ. ಶುದ್ಧಂ ಅಂದ್ರೆ ಆ, ಭಗವಂತನ ಸ್ಪರ್ಶದಿಂದ ಅಪವಿತ್ರ ವಸ್ತುಗಳು ಪವಿತ್ರವಾಗುವುದರಿಂದ ಅವನು ಶುದ್ಧನು. ಓ ಕರೆಕ್ಟ್, ಹೌದು. ಏನು ಉದಾಹರಣೆ ಕೊಟ್ಟಿದ್ರು? ಹಾ ಸೂರ್ಯ. ನೆನ್ಪಿದ್ಯಾ? ಸೂರ್ಯನ ಉದಾಹರಣೆ ಕೊಟ್ಟಿದ್ರು. ನೆನಪು ಮಾಡ್ಕೊಳ್ಳಿ, ಸೂರ್ಯ ಹೇಗೆ ಎಲ್ಲವನ್ನೂ ಕೂಡ ಆತ ಸ್ಪರ್ಶಿಸಿದ ಮೇಲೆ ಶುದ್ಧವಾಗ್ಬಿಡುತ್ತೆ, ಅಲ್ವಾ? ಆತ ಶುದ್ಧ. ಆತ ಏನನ್ನ ಸ್ಪರ್ಶಿಸ್ತಾನೋ ತನ್ನ ಕಿರಣಗಳ ಮೂಲಕ ಅದು ಶುದ್ಧವಾಗ್ಬಿಡುತ್ತೆ. ಸೊ ಸೂರ್ಯನಂತೆ ಕೃಷ್ಣ ಶುದ್ಧ. ಓಕೆ, ಅಪಾಪವಿದ್ಧ ಅಂದ್ರೆ ಅರ್ಥ ಏನು? ಹಾ ಭಗವಂತನು ಪಾಪರಹಿತವಾಗಿ ಆ, ಇರುವನು. ಹ್ಮ್ ಪಾಪರಹಿತನಾಗಿರುವವನು. ಓಕೆ. ಅದು ಪಾಪದ ಹೊಡೆತ ಇಲ್ಲದವನು ಅಂತ ಹಾಕಿದ. ಪಾಪದ ಹೊಡೆತ ಅಥವಾ ಅವನಿಗೆ ಪಾಪ ಆತನಿಗೆ ಪಾಪ ಲೋಪ ತಟ್ಟೋದಿಲ್ಲ. ಇರುವುದಿಲ್ಲ. ಅವನಿಗೆ ಭಗವಂತನಿಗೆ ಪಾಪ ಲೋಪ ಇರುವುದಿಲ್ಲ. ಹ್ಮ್ ಸೊ ಅದಕ್ಕೆ ಆತನಿಗೆ ಪಾಪ ತಟ್ಟುವುದಿಲ್ಲ. ಓಕೆ ಹ್ಮ್ ಓಕೆ ಪಾಪ ತಟ್ಟುವುದಿಲ್ಲ, ಅದು ಪಾಪರಹಿತ. ಮುಟ್ಟೋದಿಲ್ಲ ಪಾಪ ಆತನನ್ನ. ಅಪಾಪವಿದ್ದದಿಂದ ಆತನ ಸಾನ್ನಿಧ್ಯ ಶಕ್ತಿ ಸೂಚಿತವಾಗುತ್ತದೆ. ನೋಡಿ, ಅದನ್ನ ಓದಿ ಸ್ವಲ್ಪ, ಅಲ್ಲಿದೆ ಅಲ್ವಾ? ಸಾನ್ನಿಧ್ಯದ ಶಕ್ತಿ ಅಂದ್ರೆ ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಪಾಪ ಮತ್ತೆ ಹರಿದಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಶಕ್ತಿ ಯಾರೊಬ್ರು ಭಗವಂತನ ಸಂಪರ್ಕದಲ್ಲಿ ಬರ್ತಾರೋ ಅವ್ರಿಗೂ ಕೂಡ ಅದು ಬರುತ್ತೆ. ಅವರು ಕೂಡ ಪೂರ್ಣವಾಗಿ ಶುದ್ಧರಾಗ್ತಾರೆ. ಆನಂತರ ಅವರಲ್ಲಿ ಕೂಡ ಮತ್ತೆ ಮಾಲಿನ್ಯ ಅಥವಾ ಕೊಳಕು ಬರೋದಿಲ್ಲ, ರೋಗ ಬರೋದಿಲ್ಲ. ಸಂಸಾರದ ರೋಗ ಅದು ಬರೋದಿಲ್ಲ. ರೋಗ ಅಂದ ತಕ್ಷಣ ಏನು ಜ್ವರ ಅಥವಾ ಕೆಮ್ಮು ನೆಗಡಿ ಆ ರೀತಿ ಅಲ್ಲ. ರೋಗ ಅಂದ್ರೆ ಇಲ್ಲಿ ಅರ್ಥ ಏನು? ರೋಗ ಅಂದ್ರೆ ಅರ್ಥ ಏನು? ರೋಗ ಹ ರೋಗ ಅಂದ್ರೆ ಅರ್ಥ ಏನು ಇಲ್ಲಿ? ಅದೇ ಕೊಳಕು ಆತರ ಸಂಸಾರ ಪಾಪ ಹೌದು. ಪಾಪ ಜೀವಿಯ ಆತರ. ಮುಖ್ಯವಾದಂತಹ ರೋಗ ಯಾವುದು?
ಸಂಸಾರ ರೋಗ. ಭವರೋಗ. ಭವರೋಗ. ಕರೆಕ್ಟ್. ಅದು ಅದು ಸಂಪೂರ್ಣವಾಗಿ ದೂರವಾಗ್ತದೆ, ನಶಿಸಿ ಹೋಗ್ತದೆ ಆ ರೋಗ. ಅದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಓಕೆ, ಸೊ ಇದು ಎರಡನೇ ವಿಭಾಗವಾಗಿತ್ತು. ಈಗ ಮುಂದೆ ಬರುವಂಥದ್ದೇನಿದೆ ಅದು ಮೂರನೇ ವಿಭಾಗ. ಈ ಮೂರನೇ ವಿಭಾಗ, ಒಂದೇ ನಿಮಿಷ ಕೊಡಿ ನನಗೆ, ನಾನು ಅದನ್ನು ಓಪನ್ ಮಾಡಿ ನೋಡಿ ತೋರಿಸ್ಬಿಡ್ತೀನಿ ಬೆಟರ್, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಆ, ಹಾ, ಸಿಕ್ಕಿದೆ. ಎಷ್ಟನೇ ಪೇಜ್ ಆಗಿತ್ತು? ಓಕೆ, 94 ಬಂತಲ್ವಾ ಇಲ್ಲಿ. ನೋಡಿ, ಈಗ ನಾನು ತೋರಿಸ್ತಾ ಇರೋದು ಮೇಲ್ಗಡೆ. ಆ, ಎಲ್ರು ಹ್ಯಾಂಡ್ ಬುಕ್ನ ರೆಫರ್ ಮಾಡ್ತಿದ್ರ ಅನ್ಕೊಳ್ತೀನಿ ನಾನು. ಎಸ್, ಇಲ್ಲಿ ಸೊ ಮಂತ್ರ 9ರಿಂದ ಸರಿಸುಮಾರು 14ನೇ ಶ್ಲೋಕದವರೆಗೆ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆ ನೋಡ್ಲಿಕ್ಕೆ ಇದು ಸುಮಾರು 6 ಶ್ಲೋಕಗಳಿವೆ. ಬಟ್ ಈ ಚರ್ಚೆ ಒಂದು ಮುಖ್ಯವಾದಂಥ ಸಿದ್ಧಾಂತದ ಮೇಲೆ ಅದು ಆಧಾರಿತವಾಗಿದೆ. ಆ ಒಂದು ಸಿದ್ಧಾಂತ ಕಲ್ತ್ಕೊಂಡ್ಬಿಟ್ರೆ 6 ಶ್ಲೋಕಗಳು ಸರಳವಾಗಿಬಿಡ್ತವೆ. ಏನದು? ಅದು ಮುಂದೆ ಬರ್ತಾ ಇದೆ ನೋಡಿ. ಮೊದಲನೇ ವಿಭಾಗದಲ್ಲಿ ನಾವು ನೋಡಿದ್ವಿ ಆ ಈಶ ಹೇಗೆ ಈ ಜಗತ್ತಿನ ಸರಿಯಾದಂತಹ ಏನೋ ಜಗತ್ತಿನಲ್ಲಿ ಶಾಂತಿ, ಎಲ್ಲ ಜೀವಿಗಳು ಶಾಂತಿಯಿಂದ ಜೀವಿಸಲಿ ಅಂತ ಆತ ಕೆಲ ನಿಯಮಗಳನ್ನು ಮಾಡಿದ್ದಾನೆ. ಬಟ್ ಎಲ್ಲದರ ಮಾಲೀಕ ಆತನೇ. ಅದನ್ನ ತಿಳ್ಕೊಂಡ್ವಿ ಈಶಾವಾಸ್ಯ ತತ್ವದಿಂದ. ಮಂತ್ರ 4ರಿಂದ 8ರಲ್ಲಿ ಯಾವ ಮಾರ್ಗದಿಂದ ನಾವು ಆತನ ಕುರಿತಾಗಿ ಇನ್ನಷ್ಟು ತಿಳ್ಕೊಳ್ಬೋದು ಅನ್ನೋದನ್ನ ನೋಡಿದ್ವಿ. ಅನುಪಶ್ಯತಿ, ಆ ಮಹಾಭಾಗವತರು, ಆ ಭಕ್ತರು ಅವರ ಅನುಸರಣೆ ಮಾಡಬೇಕು ಅಂತ. ಈಗ ಬರುವಂತಹ ಚರ್ಚೆ ಅಂದ್ರೆ ಆತನ ಕುರಿತಾಗಿ ಜ್ಞಾನ, ಆತನ ಪೂಜೆ ಹೇಗೆ ಮಾಡಬೇಕು. ಯಾಕೆಂದ್ರೆ ನಾವೇನನ್ನೇ ಮೊದಲು ತಿಳ್ಕೊಳ್ಲಿಕ್ಕೆ ಪ್ರಾರಂಭಿಸಿದಾಗ ಅದು ಜ್ಞಾನ. ಆ ಜ್ಞಾನ ಹೆಚ್ಚಾಗಿ ತಿಳಿದ ಮೇಲೆ ಆ ವ್ಯಕ್ತಿಯನ್ನ ನಾವು ಮೆಚ್ಚಿ ಸ್ಮರಿಸ್ತೀವಿ ಅಥವಾ ಪೂಜಿಸ್ತೀವಿ ಅಲ್ವಾ. ಸೊ ಇಲ್ಲಿ 3 ಶ್ಲೋಕಗಳು ಜ್ಞಾನದ ಕುರಿತಾಗಿದೆ, 3 ಶ್ಲೋಕಗಳು ಪೂಜೆ ಅಥವಾ ಉಪಾಸನೆ ಕುರಿತಾಗಿದೆ. ಸೊ ಇದನ್ನ ನಾವು ಈಗ ಬರುವಂತಹ 6 ಶ್ಲೋಕಗಳು ಅದರಲ್ಲಿ ನೋಡ್ತಾ ಹೋಗೋಣ. ಎಸ್, ನಾನು ಇಲ್ಲಿವರೆಗೂ ತೋರಿಸ್ತಾ ಇದ್ದಿದ್ದು ಇದು. ಓಕೆ, ಮೇ ಬಿ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ತೋರಿಸಿದ್ನೋ ಇಲ್ಲ ನನ್ಗೆ ಗೊತ್ತಾಗ್ಲಿಲ್ಲ. ನೋಡಿ, ಇಲ್ಲಿ ಮಂತ್ರಗಳು 9ರಿಂದ 14 ಕಾಣಿಸ್ತಾ ಇದೆಯಲ್ವಾ ಹ್ಯಾಂಡ್ ಬುಕ್ ಅಲ್ಲಿ. ಇದರಲ್ಲಿ ಮೊದಲ 3 ಶ್ಲೋಕಗಳು ಜ್ಞಾನಕ್ಕೆ ಸಂಬಂಧಿಸಿದ್ದು. ಆ ಭಗವಂತನ ಕುರಿತಾದಂತಹ ಜ್ಞಾನ ಅದು ಹೇಗೆ ಸಾಮಾನ್ಯ ಭೌತಿಕ ಜ್ಞಾನ ಅದಕ್ಕಿಂತ ಮಿಗಿಲಾದದ್ದು, ಅದು ಅದರ ಸ್ವಭಾವ ಅಥವಾ ಲಕ್ಷಣಗಳೇನು ಅನ್ನೋದನ್ನ ಅಲ್ಲಿ ಕಾಣ್ತೀವಿ. ಆಧ್ಯಾತ್ಮಿಕ ಜ್ಞಾನ, ಭೌತಿಕ ಜ್ಞಾನ, ನಾಸ್ತಿಕ ಜ್ಞಾನ, ಹುಸಿ ಜ್ಞಾನ, ಇವೆಲ್ಲವನ್ನು ಕೂಡ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಅದಾದ ಮೇಲೆ ಅದರಂತೆಯೇ ಪೂಜೆಯ ಬಗ್ಗೆ ವರ್ಣನೆ ಬರುತ್ತೆ. ಉಪಾಸನೆ, ಆ ಭಗವಂತನ ಉಪಾಸನೆ, ದೇವತೆಗಳ ಉಪಾಸನೆ, ಮಾಯಾವಾದ ಅಥವಾ ನಿರಾಕಾರದ ಉಪಾಸನೆ, ಇವೆಲ್ಲವನ್ನ ಕೂಡ ಅಲ್ಲಿ ನಮಗೆ ಶ್ಲೋಕದಲ್ಲಿ ಹೇಳಲಾಗುತ್ತೆ. ಓಕೆ, ಸೊ ಈಗ ನಾವು ಈ ವಿಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನೋಡ್ಲಿಕ್ಕೆ ಸ್ವಲ್ಪ ಜಟಿಲ ಅಂತ ಅನ್ಸಿದ್ರು ಕೂಡ ಇದು ಬಹಳ ಸರಳವಾಗಿದೆ. ತತ್ವ ಬಹಳ ಸಿಂಪಲ್ ಆಗಿದೆ. ಅದನ್ನು ಸ್ವಲ್ಪ ನಾವು ಗಮನ ಇಟ್ಟು ನೋಡ್ಬಿಟ್ರೆ ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ ತಾವೆಲ್ಲರೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ಗಮನವಹಿಸಿ ಈಗ ಮಂತ್ರ 9 ನಾವು ಚರ್ಚೆ ಮಾಡೋಣ. ಸೊ ಮಂತ್ರ 9 ಇದು ಜ್ಞಾನದ ಕುರಿತಾಗಿರುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಒಂದು ಸಣ್ಣ ಚರ್ಚೆ ಮಾಡಿಬಿಟ್ಟು ಅದನ್ನು ಪ್ರಾರಂಭ ಮಾಡೋಣ. 9, 10, 11. ಓಕೆ, ಯಾವುದೇ ಒಂದು ವಿಷಯ ಅಥವಾ ವಸ್ತುವನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕಂದ್ರೆ ಅದರ ಜ್ಞಾನದ ಮೂಲಗಳನ್ನು ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಯಾವ ವ್ಯಕ್ತಿ ಅಥವಾ ಯಾವ
ಪುಸ್ತಕಗಳಿಂದ ಅದರ ಕುರಿತಾಗಿ ಅಥವಾ ಆತನ ಕುರಿತಾಗಿ ತಿಳಿಯಬಹುದು ಅನ್ನೋದನ್ನು ನೋಡಬೇಕು. ಸೊ ಈ ಜಗತ್ತಿನಲ್ಲಿ ಜ್ಞಾನ ಅಥವಾ ವಿದ್ಯೆ ಅಂತ ಏನು ಹೇಳ್ತೀವಿ ಅದನ್ನ ಮುಖ್ಯವಾಗಿ ನಾವು ನೋಡೋದಾದ್ರೆ 3 ವಿಭಾಗಗಳಲ್ಲಿ ನೋಡಬಹುದು. ಆ, ಯಾವುದರ ಮೂಲದಿಂದ ಆ ಜ್ಞಾನ ಅಥವಾ ವಿದ್ಯೆ ಬರ್ತಾ ಇದೆ ಅನ್ನೋದರ ಆಧಾರದ ಮೇಲೆ 3 ವಿಭಾಗಗಳನ್ನು ಮಾಡಲಾಗಿದೆ. ಯಾವುದದು ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ಮೊದಲನೇದೇನು ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಮೊದಲನೇದೇನು? ಕಾಣ್ತಾ ಇದೆ. ಮೊದಲನೇದೇನು? ಹಣವಿದ್ಯೆ ವಿದ್ಯೆ ನಾಸ್ತಿಕ ವಿದ್ಯೆ. ನಾಸ್ತಿಕ ವಿದ್ಯೆ. ಎರಡನೇದು ಅಪರ ಅಪರಾವಿದ್ಯೆ. ಅಪಾರ ಅಲ್ಲ, ಅದು ಅಪರ. ಅಪರ ಅಪಾರ ಅಂದ್ರೆ ಅರ್ಥ ಬೇರೆ ವಿದ್ಯೆ. ಆಗ್ಬಿಡುತ್ತೆ. ಅಪರ ಅಥವಾ ಭೌತಿಕ ವಿದ್ಯೆ. ಹ್ಮ್. ಮೂರನೇದೇನು? ಪರ 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 ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ. ಈಗ ಇದರ ಅರ್ಥವನ್ನ ಸ್ವಲ್ಪ ಗಮನಿಸೋಣ. ನೋಡಿ, ಈ ಜಗತ್ತಿನಲ್ಲಿ ವ್ಯಕ್ತಿ ವೇದಗಳು ಅಥವಾ ಭಗವಂತನನ್ನ ಸ್ವೀಕರಿಸದೇನೆ ಕೆಲವು ವಿದ್ಯೆಗಳನ್ನ ಕಲಿತಾ ಇದ್ದಾನೆ ಅಲ್ವಾ? ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಈಗಿನ ದಿನಗಳಲ್ಲಿ ಅನೇಕ ವಿದ್ಯೆಗಳನ್ನು ಹೇಳಿಕೊಡ್ಲಾಗ್ತಾ ಇದೆ. ಅಲ್ಲಿ ವೇದ ಅಥವಾ ಭಗವಂತನ ಸ್ವೀಕೃತಿ ಆಗಿಲ್ಲ. ಆದ್ರೂ ಕೂಡ ಅವರೆಲ್ಲರೂ ವಿದ್ಯಾವಂತರ ಆಗ್ತಾ ಇದ್ದಾರೆ. ಅವರು ವಿದ್ಯೆ ಪಡಿತಾ ಇರೋದು ಜಗತ್ತಿನ ಬಗ್ಗೆ. ಎಷ್ಟರ ಮಟ್ಟಿಗೆ ಪಡಿತಾ ಇದ್ದಾರೆ ಅನ್ನೋದು ಬೇರೆ ಮಾತು. ಬಟ್ ವಿದ್ಯಾವಂತರ ಆಗ್ತಾ ಇದ್ದಾರಲ್ವಾ? ಈ ಜಗತ್ತಿನಲ್ಲಿ ಹೇಗೆ ಕಾರ್ಯ ಮಾಡಬೇಕು, ವಸ್ತುಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ವಿದ್ಯೆಯನ್ನ ನಾಸ್ತಿಕ ವಿದ್ಯೆ ಅಂತ ಹೇಳ್ತಾರೆ. ನಾಸ್ತಿಕ ವಿದ್ಯೆ ಅಂದ್ರೆ ವೇದದ ಆಧಾರವಿಲ್ಲದೆ ಪಡೆದಂತಹ ವಿದ್ಯೆ. ಅಲ್ಲಿ ವೇದದ ಆಧಾರ ಇರೋದಿಲ್ಲ. ವ್ಯಕ್ತಿ, ಜೀವಿ ಜಗತ್ತಿನಲ್ಲಿ ತಂತಾನೆ ತನ್ನ ಅನುಭವ, ತನ್ನ ಏನ್ ಹೇಳ್ತಾರೆ ಪರಿಶೀಲನೆ, ಅಥವಾ ಏನ್ ಹೇಳ್ತೀವಲ್ಲ ಪ್ರತ್ಯಕ್ಷ, ಮತ್ತೆ ಇನ್ನೊಂದು ಯಾವ ಪ್ರಮಾಣ ಅದು? ಪ್ರಮಾಣಗಳು ನೆನಪಿದೆಯಾ? ಯಾವ್ದದು? ಶಬ್ದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣಗಳನ್ನು ಉಪಯೋಗಿಸಿ ವ್ಯಕ್ತಿ ತಂತಾನೆ ಪಡೆಯುವಂತಹ ವಿದ್ಯೆಗೆ ಏನ್ ಹೇಳ್ತಾರೆ? ನಾಸ್ತಿಕ ವಿದ್ಯೆ. ಇಲ್ಲಿ ಶಬ್ದ ಪ್ರಮಾಣವನ್ನು ಉಪಯೋಗಿಸಿರೋದಿಲ್ಲ. ಉದಾಹರಣೆಗೆ ಮಾಡರ್ನ್ ಎಜುಕೇಶನ್ ಅಲ್ಲಿ ಇಂಜಿನಿಯರಿಂಗು, ಮೆಡಿಸಿನ್ನು, ಲಾ, ಎಕನಾಮಿಕ್ಸು, ಆರ್ಟ್ಸು, ಸೈನ್ಸು ಏನೆಲ್ಲ ಓದ್ತೀವಲ್ವ ಶಾಲೆಗಳಲ್ಲಿ, ಕಾಲೇಜಲ್ಲಿ, ಅದೆಲ್ಲ ಹೇಗೆ? ಅದೆಲ್ಲ ಪ್ರತ್ಯಕ್ಷ ಅನುಮಾನ ಪ್ರಮಾಣದಿಂದ ಬಂದಿದೆ ಅಲ್ವಾ? ಇವೆರಡರಿಂದ ಜನ ಏನನ್ನು ಕೂಡ ಕಂಡಿದ್ದಾರೆ ಅಥವಾ ಅನುಭವಿಸಿದ್ದಾರೆ, ಅದನ್ನು ಅವರು ವರ್ಣನೆ ಮಾಡಿದ್ದಾರೆ. ಅದನ್ನೇ ಜನ ಇದು ವಿದ್ಯೆ ಅಂತ ಹೇಳಿ ಕಲಿತಾ ಹೋಗ್ತಾ ಇದ್ದಾರೆ. ಅದಕ್ಕೇನಂತ ಹೇಳ್ತಾರೆ? ನಾಸ್ತಿಕ ವಿದ್ಯೆ. ಸರಳವಾಗಿ ಹೇಳಬೇಕಂದ್ರೆ ವೇದವನ್ನು ಆಧರಿಸದ ವಿದ್ಯೆ. ಓಕೆ, ಈಗ ಮುಂದೆ ಬರುವಂತಹ 2 ವಿಭಾಗಗಳು ಅವು ವೇದಗಳ ಆಧಾರಿತವಾಗಿವೆ. ಓಕೆ, ಯಾವುದದು? ಅಪರ ಮತ್ತೆ ಪರ. ಪರ. ಈಗ ಇದರಲ್ಲಿ ಹೆಸರು ನೋಡಿ, ಇಲ್ಲಿ ಹೇಗೆ ಹೇಳಿದ್ದಾರೆ. ಅಪರ ವಿದ್ಯೆ ಅಂದ್ರೆ ಭೌತಿಕ ವಿದ್ಯೆ. ವೇದಗಳಲ್ಲಿ ಭೌತಿಕ ಜಗತ್ತಿನ ಬಗ್ಗೆ ಜ್ಞಾನ ಇದೆಯಾ? ಇದೆ ಪ್ರಭು. ಉದಾಹರಣೆ ಕೊಡ್ತೀರಾ? ವಾಸ್ತುಶಾಸ್ತ್ರ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಇದೆಲ್ಲ ನಮ್ಮ ಈ ಲೈಫ್ಗೆ ಹೆಲ್ಪ್ ಆಗುವಂಥದ್ದು. ವಾಸ್ತುಶಾಸ್ತ್ರ, ಆಯುರ್ವೇದ, ಆನಂತರ ಸಾಕಷ್ಟು ವಿಭಾಗಗಳಿವೆ. ಉಪವೇದಗಳು ಅಂತ ಹೇಳಿ ಅದು ಒಂದು ದೊಡ್ಡ ವಿಭಾಗವೇ ಇದೆ. 64 ವಿದ್ಯೆಗಳು, 64 ಕಲೆಗಳು, ಭ್ರೂಣ ವಿದ್ಯೆ, ಆದ್ಮೇಲೆ ಶಿಲ್ಪ ವಿದ್ಯೆ, ಆನಂತರ ವಾಸ್ತು, ಆನಂತರ ಏನು ಹೇಳ್ತಾರೆ ಖಗೋಳ ಜ್ಞಾನ, ಪೂರ್ತಿ ಇದೆಲ್ಲವೂ ಕೂಡ, ಪ್ರತಿಯೊಂದು ಅಂಶವು, ಜಗತ್ತಿನ ಎಲ್ಲ ಅಂಶವನ್ನು ಕೂಡ ವೇದಗಳಲ್ಲಿ ಹೇಳಲಾಗಿದೆ. ಬಟ್ ಅದೆಲ್ಲವೂ ಕೂಡ ಈ ಜಗತ್ತಿನ ಕುರಿತಾಗಿರೋದ್ರಿಂದ ಅದಕ್ಕೇನು ಹೇಳ್ತಾರೆ? ಅಪರ ವಿದ್ಯೆ, ಭೌತಿಕ ವಿದ್ಯೆ. ನೋಡಿ, ನಾವು ನಾಸ್ತಿಕ ವಿದ್ಯೆಯಲ್ಲೂ ಭೌತಿಕ ಜ್ಞಾನವನ್ನು ಪಡಿತಾ ಇದ್ದೀವಿ, ಅಪರ ವಿದ್ಯೆಯಲ್ಲೂ ಭೌತಿಕ ಜ್ಞಾನ ಪಡಿತಾ ಇದ್ದೀವಿ. ಇವೆರಡರಲ್ಲಿ ವ್ಯತ್ಯಾಸ ಇದೆ. ಏನದು? ಏನ್ ವ್ಯತ್ಯಾಸ? ನಾಸ್ತಿಕ ವಿದ್ಯೆಯಲ್ಲಿ ವೇದಗಳ ಏನೇ ಇಲ್ಲ, ಆಧರಿಸಿದಿಲ್ಲ. ವೇದಗಳನ್ನ ಆಧರಿಸಿಲ್ಲ. ಇದು ಬಹಳ ಮುಖ್ಯವಾದಂತಹ ಒಂದು ವ್ಯತ್ಯಾಸ. ಅಪರ ವಿದ್ಯೆ ಇದು ಭೌತಿಕ ಜಗತ್ತನ್ನ ಹೇಗೆ ವರ್ಣನೆ ಮಾಡುತ್ತೆ ಅಂದ್ರೆ ಎಲ್ಲವೂ ಕೂಡ ಆ ಭಗವಂತನಿಂದ
ಸೃಷ್ಟಿ ಆಗ್ತಾ ಇದೆ. ಸೊ ಆ ಭಗವಂತ ಈ ಜಗತ್ತನ್ನ ಹೇಗೆ ಸೃಷ್ಟಿಸಿದಾನೆ, ಈ ಜಗತ್ತಿನ ಲಕ್ಷಣಗಳು, ಸ್ವಭಾವಗಳು ಏನು, ಆ ಅನೇಕ ಅಂಶಗಳಿವೆ ಅಲ್ವಾ. 24 ಅಂಶಗಳ ವರ್ಣನೆಯನ್ನ ನೋಡಿದ್ವಿ ಸ್ವಲ್ಪ. ಅದು ಅನಾಲಿಸಿಸ್ ಆಯ್ತು. ಬಟ್ ಅದಲ್ಲದೇನೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಈ ಜಗತ್ತಿನಲ್ಲಿ ನಾವು ಹೇಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಆ, ನೋವು, ಆ, ದುಃಖ ಇದರಿಂದ ಇರಬಹುದು. ಆ, ನೋಡಿ, ಈ ಜಗತ್ತನ್ನ ನಾವು ವೇದಗಳನ್ನ ಆಧರಿಸಿದೆ ಈ ಜಗತ್ತಿನಲ್ಲಿ ನಾವು ಜೀವಿಸ್ಲಿಕ್ಕೆ ಹೋದಾಗ ಸಾಕಷ್ಟು ದುಃಖಗಳು, ನೋವುಗಳು ಉಂಟಾಗ್ತವೆ. ಆ, ಈಗ ನೋಡಿ, ಈಗ ನಮ್ಮ ಆಧುನಿಕ ಮನುಷ್ಯ ಆತ ಈಗ ಕಾರು ಮತ್ತೆ ಏನೆಲ್ಲ ಕಂಡು ಹಿಡ್ತಿದ್ದಾನೆ ಅಲ್ವಾ. ಆ ಕಾರ್ ಆಗಿರಬಹುದು ಅಥವಾ ಬೈಕ್ ಆಗಿರಬಹುದು, ಫ್ರಿಡ್ಜ್ ಆಗಿರಬಹುದು, ಇವೆಲ್ಲ ಏನು ಎಲೆಕ್ಟ್ರಾನಿಕ್ಸ್ ವಸ್ತುಗಳಿವೆ, ಇವುಗಳಿಂದ ಜಗತ್ತಿನಲ್ಲಿ ಸಾಕಷ್ಟು ಮಾಲಿನ್ಯ ಆಗ್ತಾ ಇದೆ. ಆಗ್ತಾ ಇದೆಯಾ? ಹೌದು ಪ್ರಭು, ಸಾಕಷ್ಟು ಆಗ್ತಾ ಇದೆ. ಮಾಲಿನ್ಯ ಆಗ್ತಾ ಇದೆ. ಸೊ ಇವರು ಈ ಜಗತ್ತಿನಲ್ಲಿ ವಾಸಿಸ್ತಾ ಇದ್ದಾರೆ ಏನೇನೋ ಕಂಡು ಹಿಡ್ಕೊಂಡು, ಬಟ್ ಅದರಿಂದ ಜಗತ್ತಿನಲ್ಲಿ ಅನೇಕ ತೊಂದರೆಗಳು ಉಂಟಾಗ್ತವೆ. ಆ ತೊಂದರೆಗಳಿಂದ ಮನುಷ್ಯನೇ ಈಗ ಸಾಕಷ್ಟು ಬಳಲ್ತಾ ಇದ್ದಾನೆ. ಬಟ್ ಅದೇ ಜ್ಞಾನ ವೇದ ಹೇಳಿದಾಗ ಹೇಗೆ ನಾವು ಈ ಜಗತ್ತಿನಲ್ಲಿ ತುಂಬಾ ಸುಖಕರವಾಗಿ ವಾಸಿಸಬಹುದು, ಹೇಗೆ ವಸ್ತುಗಳನ್ನು ಉಪಯೋಗಿಸ್ಬೇಕು, ಹೇಗೆ ನಾವು ವೈದಿಕ ಸಮಯದಲ್ಲೂ ಕೂಡ ಅನೇಕ ತುಂಬಾ ಡೀಟೇಲ್ಡ್ ಆಗಿರುವಂತಹ ವೈಜ್ಞಾನಿಕ ಸಂಶೋಧನೆಗಳಾಗಿವೆ. ಅವುಗಳನ್ನ ಉಪಯೋಗಿಸ್ತಾ ಇದ್ರು ಅಷ್ಟೆಲ್ಲ ಅವರು. ಸೊ ಅವುಗಳನ್ನು ಉಪಯೋಗಿಸೋದ್ರಿಂದ, ಅಪರಾವಿದ್ಯೆಯಿಂದ ಈ ಜಗತ್ತಿನಲ್ಲಿ ನಾವು ಜೀವಿಸೋದ್ರಿಂದ ಈ ಜಗತ್ತಿನಲ್ಲಿ ತೊಂದರೆಗಳು ಕಡಿಮೆ ಆಗ್ತವೆ. ಅರ್ಥವಾಗ್ತಾ ಇದೆಯಾ? ಅಪರಾವಿದ್ಯೆಯಿಂದ. ಈಗ ಪರಾವಿದ್ಯೆ ಅಂದ್ರೆ ಅರ್ಥ ಏನು ನೋಡಿ ಇಲ್ಲಿ. ಹರೇ ಕೃಷ್ಣ. ಆಧ್ಯಾತ್ಮಿಕ ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ವಿದ್ಯೆ. ಅಂದ್ರೆ ಅರ್ಥ ಏನಾದ್ರು ಇದ್ರದ್ದು? ಇದು ಭಗವಂತನಿಗೆ ಹತ್ರ ಆಗುವಂಥದ್ದು, ಭಗವಂತನ ತಿಳ್ಕೊಳ್ಳುವಂಥದ್ದು. ಮಂತ್ರ ವಿದ್ಯೆ. ಸೊ ಅಪರಾವಿದ್ಯೆ ಈ ಜಗತ್ತಿನಲ್ಲಿ ಹೇಗೆ ಜೀವಿಸ್ಬೇಕು ಅನ್ನೋದು ಹೇಳ್ಕೊಟ್ರೆ, ಪರಾವಿದ್ಯೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಅಲ್ಲಿಯ ಲಕ್ಷಣ ಸ್ವಭಾವಗಳು ಹೇಗಿದೆ, ಆ ಭಗವಂತನೊಡನೆ ನಾವು ಹೇಗೆ ಶಾಶ್ವತ ಸಂಬಂಧದಲ್ಲಿ ನಾವು ನೆಲೆಯೂರಬಹುದು, ಇದೆಲ್ಲ ವರ್ಣನೆ ಪರಾವಿದ್ಯೆಯ ಶಾಸ್ತ್ರಗಳಲ್ಲಿವೆ. ಪರಾವಿದ್ಯೆಯ ಶಾಸ್ತ್ರಗಳು ಯಾವ್ಯಾವು? ನಾವೆಲ್ಲ ಓದ್ತೀವಲ್ವಾ, ಯಾವ್ಯಾವು ಹೇಳಿ. ಭಗವದ್ಗೀತೆ, ಭಾಗವತ, ಭಾಗವತ, ಈ ಉಪನಿಷತ್ತುಗಳು ಕೂಡ ಭಗವದ್ಗೀತೆ. ಪರಾವಿದ್ಯೆಯಲ್ಲೇ ಬರುವಂಥದ್ದು. ಅವು ಕೂಡ ಆಧ್ಯಾತ್ಮಿಕ ಜಗತ್ತಿನ ಕಡೆ ಸೂಚಿಸುತ್ತವೆ. ಅಪರಾವಿದ್ಯೆಯಲ್ಲಿ ಈ 4 ವೇದಗಳು ಏನಿವೆಯಲ್ವಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವೆಲ್ಲ ಅಪರಾವಿದ್ಯೆಯಲ್ಲಿ ಬರ್ತದೆ. ಅದಲ್ಲದೆ ಆ ಉಪವೇದಗಳು ಅಂತ ಏನ್ ಹೇಳಿದ್ವಿ, ಧನುರ್ವೇದ, ಆಯುರ್ವೇದ, ಈ ರೀತಿಯಾಗಿ ಅನೇಕವು, ಗಂಧರ್ವ ವಿದ್ಯೆ, ಇವೆಲ್ಲವೂ ಬರ್ತವೆ. 64 ಕಲೆಗಳು, ಇವೆಲ್ಲವೂ ಕೂಡ ಯಾವ್ದ್ರಲ್ಲಿ ಬರ್ತದೆ? ಅಪರಾವಿದ್ಯೆಯಲ್ಲಿ ಬರ್ತದೆ. ಓಕೆ. ನಾಸ್ತಿಕ ವಿದ್ಯೆ ಅಂದ್ರೆ ಈಗಿನ ದಿನದಲ್ಲಿ ನಾವೇನ್ ಡಿಗ್ರಿಗಳು ಅಥವಾ ಏನೇ ಓದ್ತೀವಲ್ವಾ, ಟೆಕ್ಸ್ಟ್ ಬುಕ್ಸ್, ಅವೆಲ್ಲವೂ ಕೂಡ ವೇದಗಳ ಮೇಲೆ ಆಧಾರಿತವಾಗಿಲ್ಲ. ಹಾಗಾಗಿ ಅದನ್ನ ನಾಸ್ತಿಕ ವಿದ್ಯೆ ಅಂತ ಹೇಳ್ತಾರೆ. ಸೊ ಇದು ಸ್ಪಷ್ಟ ಇದೆಯಲ್ಲ. ಯಾಕೆಂದ್ರೆ ಇದನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ, ಈಗ ನಾವು ಬರುವಂತಹ ಶ್ಲೋಕಗಳಲ್ಲಿ ವಿದ್ಯೆ ಅನ್ನೋ ಶಬ್ದ ಉಪಯೋಗಿಸಿದಾಗ ಯಾವ ಅರ್ಥದಲ್ಲಿ ವಿದ್ಯೆಯನ್ನ ಹೇಳಲಾಗ್ತಾ ಇದೆ? ವಿದ್ಯೆ ಅಂದ್ರೆ ನಾಸ್ತಿಕ ವಿದ್ಯೆನಾ, ಅಪರಾವಿದ್ಯೆನಾ, ಪರಾವಿದ್ಯೆನಾ? ಇದನ್ನ ಅಲ್ಲಿ ಸ್ವಲ್ಪ ನಾವು ಪರಿಶೀಲಿಸ್ಬೇಕಾಗತ್ತೆ. ನಿಮಗೆ ಪ್ರಶ್ನೆ ನಾವು ಕೇಳ್ತೀವಿ, ಈಗ ಒಂದು ಶ್ಲೋಕ ತೋರಿಸಿ ಆ ಶ್ಲೋಕದಲ್ಲಿ ಓದಿ, ಆ ಶ್ಲೋಕ ಓದಾದ್ಮೇಲೆ ಇಲ್ಲಿ ವಿದ್ಯೆ ಅಂದ್ರೆ ಅರ್ಥ ಏನು ಹೇಳಿ ಅಂದಾಗ ನೀವ್ ಹೇಳ್ಬೇಕು. ಓಕೆ. ಸೊ ಇದು ಅಲ್ಲದೆ ಇನ್ನೊಂದು ರೀತಿಯ ವಿದ್ಯೆ ಇದೆ. 3 ವಿದ್ಯೆಗಳು ಏನ್ ಕಂಡ್ವಿ ಇಲ್ಲಿ, ನಾಸ್ತಿಕ, ಅಪರ ಮತ್ತೆ ಪರ. ಇದಲ್ಲದೆ ಇನ್ನೊಂದು ವಿಭಾಗ ವಿದ್ಯೆ ಇದೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ವಿಭಾಗ ಅಲ್ಲ, ಅದು ಒಂದು ರೀತಿ ತಪ್ಪು ಕಲ್ಪನೆ. ಏನಿದು? ಹುಸಿ ಜ್ಞಾನ, ಹುಸಿ ಜ್ಞಾನ, ಹುಸಿ ಜ್ಞಾನ, ತಪ್ಪು ಜ್ಞಾನ. ಇದು ಹೀಗೆ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಅದು ಹಾಗಿರೋದಿಲ್ಲ. ಊಹೆಯ ಮೇಲೆ ಅದು ಮಾಡೋದು. ಊಹೆ ಅಂತ ಹೇಳಬಹುದು, ಬಟ್ ಮೇಲಾಗಿ ಅದು ತಪ್ಪು ಕಲ್ಪನೆ, ತಪ್ಪು ಜ್ಞಾನ. ಕಲ್ಪನೆ. ಈಗ ನೋಡಿ, ವಸ್ತುವಿನ ವಾಸ್ತವ ಜ್ಞಾನ ಇರುತ್ತೆ, ಇನ್ನೊಂದು ಕಲ್ಪಿತ ಜ್ಞಾನ ಇರುತ್ತೆ. ಕಲ್ಪಿತ ಅಂದ್ರೆ ಕಲ್ಪನೆ ಮಾಡ್ಕೊಂಡಿರೋದು, ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಇದು ಬಹಳ ಅಪಾಯಕಾರಿ, ಹೌದಾ? ಈಗ
ಉದಾಹರಣೆಗೆ ನನಗೆ ಈಗ ಬೆಂಗಳೂರಿಂದ ನಾನು ಹಾಸನ ಹೋಗ್ಬೇಕಪ್ಪ. ಹ್ಮ್. ರಸ್ತೆಯಲ್ಲಿ ನಾನು ಹಾಸನಕ್ಕೆ ಹೇಗೆ ಹೋಗ್ಬೇಕು ಅಂತ ಕೇಳಿದಾಗ ಒಬ್ಬ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಬನ್ನಿ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿ ಆತ ನನಗೆ ತುಮಕೂರು ಕಡೆ ರೋಡ್ ತೋರಿಸ್ತಾನೆ. ಎರಡೂ ಅದೇ ರೀತಿ ರೋಡ್ ಸ್ಟಾರ್ಟ್ ಆಗ್ತಾವಲ್ವಾ? ಯಾರಾದ್ರೂ ಆ ರೋಡಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಆ ಒಂದ್ ಕಡೆ ಡಿವೇಟ್ ಆಗ್ಬೇಕಲ್ವಾ? ಹಾಸನಕ್ಕೆ ಒಂದ್ ಕಡೆ, ತುಮಕೂರು ಕಡೆ ಒಂದು. ಸೊ ಆತ ಏನ್ ತೋರಿಸ್ತಾನೆ ನನಗೆ? ತುಮಕೂರು ಕಡೆ ರಸ್ತೆ ತುಮಕೂರು ತೋರಿಸ್ಬಿಟ್ಟು ಹಾಸನಕ್ಕೆ ಹಿಂಗೋಗಿ ಅಂತ ಹೇಳ್ತಾನೆ. ಮೊದಲನೇನೇನು ಹೇಳ್ದ? ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ನಾಸ್ತಿಕ ವಿದ್ಯೆ ತರ. ಆದ್ರೆ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ನಾನು ವೇದವನ್ನ ಸ್ವೀಕರಿಸೋದಿಲ್ಲ ಅಂತ. ಎರಡನೇ ಅವನು ಏನ್ ಹೇಗೆ ನನಗೆ ಗೊತ್ತು ಬನ್ನಿ ಅಂತ ಹೇಳಿ ತೋರಿಸ್ತಾ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ತುಮಕೂರಿಗೆ ಕರ್ಕೊಂಡು ಹೋಗ್ತಾನೆ ನನಗೆ. ಅದು ಏನದು? ಜ್ಞಾನ. ಹುಸಿ ಜ್ಞಾನ. ಹುಸಿ ಜ್ಞಾನ. ಹಾ. ಸೊ ಅದು ಅಜ್ಞಾನಕ್ಕಿಂತ ತುಂಬಾ ಡೇಂಜರ್. ಕೆಳಮಟ್ಟದ ಅಪಾಯಕಾರಿ ಅದು. ಸೊ ಈ ಮಾತು ನಿಮಗೆ ಈ ಮೊದಲನೇ ಶ್ಲೋಕದಲ್ಲಿ ಸ್ಪಷ್ಟ ಆಗ್ಬಿಡುತ್ತೆ ನಾನು ಹೇಳ್ತಾ ಇರೋದು. ಈಗ ಈ ಮೊದಲನೇ ಶ್ಲೋಕ ನೋಡಿ, ಅದರ ಶ್ಲೋಕ ನಾವೀಗ ಓದೋಣ. ಆವಾಗ ಇದು ಇನ್ನೂ ಸ್ಪಷ್ಟವಾಗ್ಬಿಡುತ್ತೆ. ಆವಾಗ ನೀವೇ ಹೇಳ್ಬೇಕು ನನಗೆ ಏನಿದು, ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಈ ಶ್ಲೋಕ. ಓಕೆ, 9ನೇ ಮಂತ್ರ ಪುಸ್ತಕ ಓಪನ್ ಮಾಡಿ. ಹರೇ ಕೃಷ್ಣ. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ ತತೋ ಭೂಯ ಇವ ತೇ ತಮೋ ಯ ವಿದ್ಯಾಯಾಂ ರತಾ. ಶ್ಲೋಕ ಏನು ಹೇಳ್ತಾ ಇದೆ? ಶಬ್ದಶಃ ಅರ್ಥದಿಂದ ನಾನು ಅರ್ಥ ಹೇಳೋದಾದ್ರೆ, ಅಂಧಂ ತಮಃ ಪ್ರವಿಶಂತಿ. ಪ್ರವಿಶಂತಿ ಅಂದ್ರೆ ಪ್ರವೇಶ ಮಾಡ್ತಾರೆ ಅಂತ. ಕೆಲವರು ಅಂಧಕಾರ ಅಥವಾ ತಮಸ್ಸು ಅದಕ್ಕೆ ಪ್ರವೇಶಿಸ್ತಾರೆ. ಯಾರು? ಇಲ್ಲಿ ಎಸ್ ಅಂತ ಬರ್ದಿದೆಯಲ್ಲ, ಎಸ್ ಅಂತ ಅರ್ಥ ಅಂದ್ರೆ ಇಲ್ಲಿ ಇದಕ್ಕೆ ಅಕಾರ ಜೋಡಿಸ್ಬೇಕಲ್ಲಿ, ಆಯ್ತಾ? ಉಪಸರ್ಗ ಅಂತ ಹೇಳ್ತಾರೆ ಅದಕ್ಕೆ. ಅವಿದ್ಯಾಂ ಉಪಾಸತೆ ಅಂದ್ರೆ ಯಾರು ಅವಿದ್ಯೆಯ ಉಪಾಸನೆಯನ್ನ ಮಾಡ್ತಾರೋ ಎಲ್ಲಿ ಹೋಗ್ತಾರವರು? ಅಂಧಕಾರ ತಮಸ್ಸಿಗೆ ತೆರಳುತ್ತಾರೆ ಅಂತ. ಈಗ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಒನ್. ತಥೋ ಭೂಯ ಇವತ್ತೇ ತಮೋ, ಅವ್ರಿಗಿಂತ ಹೆಚ್ಚಿನ ಅಂಧಕಾರ ಯಾ ವಿದ್ಯಾಯಾಮ್ ರಥ. ವಿದ್ಯಾಯಾಮ್ ರಥ ಅಂದ್ರೆ ವಿದ್ಯೆಯಲ್ಲಿ ರಥರಾಗಿರುವವರು, ವಿದ್ಯೆಯಲ್ಲಿ ತೊಡಗಿರುವವರು. ಅವರು ಮುಂಚೆ ಹೇಳಿರೋದಕ್ಕಿಂತ ಹೆಚ್ಚಿನ ಅಂಧಕಾರಕ್ಕೆ ಹೋಗ್ತಾರಂತೆ. ಏನಪ್ಪ ಇದು ಹೀಗಿದೆ? ಅವಿದ್ಯೆಯನ್ನ ಪಾಲಿಸುವವರು ಅಂಧಕಾರಕ್ಕೆ ಹೋಗ್ತಾರೆ. ಇದು ಸ್ಪಷ್ಟ ಅಲ್ವಾ? ಇದು ಒಪ್ಕೊಳ್ಳೋದು ಈಸಿ. ಬಟ್ ನೆಕ್ಸ್ಟ್ ಲೈನ್ ಏನು ಹೇಳುತ್ತೆ? ವಿದ್ಯೆಯನ್ನ ಪಾಲನೆ ಮಾಡೋರು ಅದಕ್ಕಿಂತ ಹೆಚ್ಚು ಅಂಧಕಾರಕ್ಕೆ ಹೋಗ್ತಾರೆ. ಅನುವಾದ ಓದಿ. ಓದಿ ಅನುವಾದ ಓದಿ. ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಜ್ಞಾನಾಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಕೊಂಡಿರುವುದರಲ್ಲಿ ತೊಡಗಿರುವರಂತೂ ಇನ್ನೂ ಕೀಳು ಅಂತ. ಅರ್ಥವಾಗ್ತಾ ಇದೆಯಾ? ಶ್ಲೋಕ ನಮ್ಗೆ ಒಂದ್ ರೀತಿ ಭಯ ಉಂಟು ಮಾಡುತ್ತೆ. ಏನಿದು? ಅಜ್ಞಾನ ಪಾಲನೆ ಮಾಡಿದ್ರೆ ಅಥವಾ ಅವಿದ್ಯೆ ಪಾಲನೆ ಮಾಡಿದ್ರೆ ಅಂಧಕಾರಕ್ಕೆ ಹೋಗ್ತಾರೆ. ವಿದ್ಯೆ ಪಾಲನೆ ಮಾಡಿದ್ರೆ ಅದಕ್ಕಿಂತ ಕೀಳು ಗತಿ ಆಗತ್ತೆ ಅವ್ರದ್ದು. ಸಾಮಾನ್ಯವಾಗಿ ಅದಕ್ಕೆ ಅದು ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಈಗ ನೀವೇ ಹೇಳ್ಬೇಕು ಏನನ್ನ ನೆಕ್ಸ್ಟ್ ಬರ್ತದೆ ಮುಂದೆ. ನಿಮಿಷ ತಡೀರಿ. ಏನಿದು? ವಿದ್ಯೆ ಅಂದ್ರೆ ನಮ್ಮನ್ನ ಜ್ಞಾನ ಅಥವಾ ಪ್ರಕಾಶಕ್ಕೆ ಕರ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ವಿದ್ಯೆ ಅಂದ್ರೆ ಅದು ಅಜ್ಞಾನ, ಅವಿದ್ಯೆಗಿಂತ ಹೆಚ್ಚು ಅಂಧಕಾರಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ. ಈಗ ಇದೇನೋ ಬಿಡಿ. ಈಗ ನೆಕ್ಸ್ಟ್ ಶ್ಲೋಕದ ಅನುವಾದ ನೋಡಿ. ಒಂದ್ ನಿಮಿಷ, ಇದ್ರ ಅರ್ಥ ಮುಂದೆ ನೋಡೋಣ. ನೆಕ್ಸ್ಟ್ ಶ್ಲೋಕದ ಅರ್ಥ ಅನುವಾದ ನೋಡಿ. ಬರೀ ಅನುವಾದ ಓದೋಣ, ಅವಾಗ ಗೊತ್ತಾಗತ್ತೆ ಹೇಗೆ ಉಪನಿಷತ್ತುಗಳು ಬಹಳ ಕನ್ಫ್ಯೂಸಿಂಗ್ ಆಗಿರ್ತವೆ ಅಂತ. ಓದಿ ಇದನ್ನ. ಯಾರು ಓದ್ತಾ ಇದ್ರು ಅವರೇ ಓದಿ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆ ಎಂದು ವಿವೇಕಿಗಳು ಹೇಳಿದ್ದಾರೆ. ಏನಿದು? ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಅವಿದ್ಯೆ ನಮಗೆ ಏನ್ ನೀಡುತ್ತೆ ಅಂತ ಹೇಳಿದ್ರು?
ಬೇರೆ ಆಗಿರ್ತದೆ ಎಂದು ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಅವಿದ್ಯೆ ನಮಗೆ ಏನ್ ಕೊಡುತ್ತೆ ಅಂತ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ? ಅದೇ ಅಂಧಕಾರ ಅಂಧಕಾರ. ಜ್ಞಾನ ಏನ್ ಕೊಡುತ್ತೆ ಅಂತ ಹೇಳಿದ್ರು? ಇನ್ನು ಅದಕ್ಕಿಂತ ಕೀಳಾಗಿ ಹೋಗ್ತದೆ ಜ್ಞಾನ ಕೊಡುತ್ತೆ. ಅದಕ್ಕಿಂತ ಹೆಚ್ಚು ಅಂಧಕಾರ. ಬಟ್ ಎರಡೂ ಅಂಧಕಾರಗಳೇ ಅಲ್ವಾ? ಅದಕ್ಕಿಂತ ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಜ್ಞಾನ ಒಂದು ಫಲ ಕೊಟ್ರೆ ಅವಿದ್ಯೆ ಇನ್ನೊಂದು ಫಲ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೈಟ್ ಅಂದ್ರೆ ಈಗ ನೆಕ್ಸ್ಟ್ ಶ್ಲೋಕದ ಅರ್ಥ ನೋಡ್ಬಿಡೋಣ. ಎಷ್ಟನೇದದು? 11ರದು. 11ನೇ ಶ್ಲೋಕ ಇದೆಯಾ? ಕಾಣ್ತಾ ಇದೆಯಾ? ಎಲ್ಲೋಯ್ತು ನಂದೆಲ್ಲೋ ಲೈನ್ ಮಿಸ್ ಆಯ್ತು. ಸಾರಿ ಪೇಜ್ಗಳೆಲ್ಲ ಮಿಸ್ ಆಗಿದಾವೆ ಇದರಲ್ಲಿ. 11ರ ಶ್ಲೋಕದ ಅನುವಾದ ತಮ್ಮ ಕೈಲಿದ್ರೆ ಓದಿ. ಯಾರು ಓದ್ತಾ ಇದ್ರಲ್ಲ ಓದಿ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಸೊ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ವಿದ್ಯೆ ಮತ್ತೆ ಅವಿದ್ಯೆ ಎರಡನ್ನೂ ಕಲ್ತ್ಕೊಳ್ಬೇಕು, ಆಗ ನಾವು ಈ ಜಗತ್ತಿಂದ ಹೊರಗೆ ಹೋಗ್ತೀವಿ ಅಂತ ಹೇಳುತ್ತೆ. ಅನುವಾದದಲ್ಲಿ ಪ್ರಭುಪಾದರು ದಿವ್ಯ ಜ್ಞಾನ ಅಂತ ದಿವ್ಯ ಅಂತ ಜೋಡಿಸಿದ್ದಾರೆ. ಬಟ್ ಶ್ಲೋಕ ನೋಡಿದ್ರೆ ಏನ್ ಅನ್ಸುತ್ತೆ? ವಿದ್ಯೆ ಮತ್ತೆ ಅವಿದ್ಯೆ ಎರಡೂ ಕೂಡ ಕಲ್ತ್ಕೊಳಪ್ಪ, ಅವಾಗ ನೀನು ಈ ಜಗತ್ತಿನಿಂದ ಪೂರ್ತಿಯಾಗಿ ಮೇಲೇರ್ತೀಯ ಅಂತ. ಏನಿದು? ಮೊದಲನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ನಾವು? ಅವಿದ್ಯೆ ಕಲ್ತ್ರೆ ಅಂಧಕಾರಕ್ಕೆ ಹೋಗ್ತೀವಿ. ಜ್ಞಾನ ಅಥವಾ ವಿದ್ಯೆ ಕಲ್ತ್ರೆ ಅದಕ್ಕಿಂತ ಹೆಚ್ಚಿನ ಅಂಧಕಾರಕ್ಕೆ ಹೋಗ್ತೀವಿ. ಎರಡನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ನಾವು? ಅವಿದ್ಯೆಯಿಂದ ಒಂದು ಫಲ ಸಿಕ್ಕರೆ ಜ್ಞಾನದಿಂದ ಇನ್ನೊಂದು ರೀತಿ ಫಲ ಸಿಗತ್ತೆ ಅಂತ ಹೇಳಿದ್ರು. ಮೂರನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ? ಎರಡು ಕಲ್ತ್ಕೊಂಡ್ರೆ ನೀನು ಅದರಿಂದ ಪೂರ್ತಿಯಾಗಿ ಈ ಜಗತ್ತಿಂದ ಮೇಲ್ ಹೋಗ್ತೀಯ ಅಂತ. ಕನ್ಫ್ಯೂಸಿಂಗ್ ಇದೆ ಅಲ್ವಾ? ಸೊ ಪ್ರಭುಪಾದರ ತಾತ್ಪರ್ಯಗಳು ಇಲ್ಲ ಅಂದ್ರೆ ಈ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗುದಿಲ್ಲ. ಸೊ ಈ ಮೂರು ಶ್ಲೋಕದಲ್ಲಿ ವಿದ್ಯೆ ಅವಿದ್ಯೆ ಅದರ ಅರ್ಥಗಳು ಬೇರೆ ಇವೆ. ಇದು ಬಹಳ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಅಟೆನ್ಷನ್ ಕೊಡಿ. ಅದು ಒಂದು ತಿಳ್ಕೊಂಡ್ಬಿಟ್ರೆ, ನೀವು ಈ ಮೂರನ್ನ ತಿಳ್ಕೊಂಡ್ಬಿಟ್ರೆ ಶ್ಲೋಕಗಳನ್ನ, ಮುಂದಿನ ಮೂರು ಶ್ಲೋಕಗಳು ಅದೇ ರೀತಿ ಇವೆ. ಓಕೆ, ಕೆಲವೊಮ್ಮೆ ಈ 6 ಶ್ಲೋಕ ಏನಿದೆಯಲ್ಲ, ಇವುಗಳು ಒಂದು ರೀತಿ ಒಗಟಿನ ತರ ಕಾಣ್ತವೆ ಈ ಪೂರ್ತಿ ಉಪನಿಷತ್ನಲ್ಲಿ. ಇದನ್ನ ಸ್ವಲ್ಪ ಸರಳವಾಗಿ ನಾವು ಅದರ ಸಿದ್ಧಾಂತ ತಿಳ್ಕೊಂಡ್ಬಿಟ್ರೆ ಅವಾಗ ಪೂರ್ತಿ 6 ಶ್ಲೋಕಗಳ ಅರ್ಥ ನಮ್ಗೆ ಸ್ಪಷ್ಟ ಆಗ್ಬಿಡತ್ತೆ. ಸೊ 9ನೇ ಶ್ಲೋಕದಲ್ಲಿ ವಿದ್ಯೆ ಮತ್ತೆ ಅಜ್ಞಾನ ಅಂದ್ರೆ ಏನು? ನೋಡಿ ಇಲ್ಲಿ ವಿದ್ಯೆ ಮತ್ತೆ ಅವಿದ್ಯೆ ಅಂದ್ರೆ ಅರ್ಥ ಏನು? ಅವಿದ್ಯೆ ಅಂದ್ರೆ ಅಲ್ಲಿ ಅಜ್ಞಾನ, ನಾಸ್ತಿಕತೆ. ಇದೆಲ್ಲ ನಮಗೆ ವರ್ಣನೆ ತಾತ್ಪರ್ಯದಲ್ಲಿ ಪ್ರಭುಪಾದರೆ ಹೇಳ್ತಾರೆ, ಚಿಂತಿಸ್ಬೇಡಿ. ಅವಿದ್ಯೆ ಅಂದ್ರೆ ಅರ್ಥ ಏನು? 9ನೇ ಮಂತ್ರದಲ್ಲಿ ಅಥವಾ ಅಜ್ಞಾನ ಅಂತ ಸರಳವಾಗಿ ಅಜ್ಞಾನ ಅಂತ ತಿಳ್ಕೊಳ್ಳಿ. ವಿದ್ಯೆ ಅಂದ್ರೆ ಏನ್ ಗೊತ್ತಾ? ಹುಸಿ ಜ್ಞಾನ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅವಿದ್ಯೆಗಿಂತ ವಿದ್ಯೆ ಅಪಾಯಕಾರಿ ಅಂತ ಹೇಳಿದ್ರು ಅವರು. ಹೌದಾ? ಅಂದ್ರೆ ಇದೇನಿದು ಅರ್ಥ? ಇಲ್ಲಿ ವಿದ್ಯೆ ಅಂದ್ರೆ ಅರ್ಥ ಏನು? ಹುಸಿ ಜ್ಞಾನ, ಸುಳ್ಳು ಜ್ಞಾನ. ಅರ್ಧಂಬರ್ಧ ಅಲ್ಲ, ಅದು ತಪ್ಪದು. ಪೂರ್ತಿ ಅರ್ಧ ಆದ್ರೆ ಸರಿ ಅಂತ ಹೇಳ್ಬೋದು, ಅರ್ಧಂಬರ್ಧದಲ್ಲಿ ಅರ್ಧ ಆದ್ರೆ ಸರಿ ಇದೆ ಅಂತ ಹೇಳ್ಬೋದು ನಾವು. ಅದು ಅಲ್ಲ. ಏನಿದು? ಪೂರ್ತಿ ಉಲ್ಟಾ. ನಾನು ಹೇಳ್ದಲ್ಲ, ಹಾಸನಕ್ಕೆ ಹೋಗ್ಬೇಕಂದ್ರೆ ತುಮಕೂರು ಕರ್ಕೊಂಡು ಹೋಗ್ಬಿಟ್ರು ಅವರು. ಅದು ತಪ್ಪು ಜ್ಞಾನ. ವ್ಯಕ್ತಿಗೆ ಪೂರ್ತಿ ತಪ್ಪು ಜ್ಞಾನ ನೀಡ್ಬಿಡೋದು. ಏನು ಅನ್ನೋದು ನೋಡೋಣ ಅದು ಏನರ್ಥ ಅಂತ ಪ್ರಭುಪಾದ್ರೆ ಹೇಳ್ತಾರೆ. ಮಾಯಾವಾದ, ಕರ್ಮಕಾಂಡ ಅವೆಲ್ಲ ವರ್ಣನೆ ಬರುತ್ತೆ ಅಲ್ಲಿ. ಅದು 2ನೇ ಮಂತ್ರದಲ್ಲಿ ಅವಿದ್ಯೆ ಅಂದ್ರೆ ಭೌತಿಕ ವಿದ್ಯೆ, ವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ. ಅರ್ಥವಾಗ್ತಾ ಇದೆಯಾ? 3ನೇ ಮಂತ್ರದಲ್ಲೂ ಇದೇ ಅರ್ಥ ಬರುತ್ತೆ. ಸೊ ಆ ಮಂತ್ರ ಬಂದಾಗ ಇದನ್ನ ತೋರಿಸಿ ನಾವು ಮತ್ತೆ ನೋಡೋಣಂತೆ. ಬಟ್ ಈ ಮಂತ್ರ 9ನೇ ಮಂತ್ರ, ಈ ಮಂತ್ರದಲ್ಲಿ ಅವಿದ್ಯಾ ಅಂದ್ರೆ ಏನರ್ಥ? ಅಜ್ಞಾನ, ನಾಸ್ತಿಕ ಜ್ಞಾನ. ಓಕೆ, ವಿದ್ಯೆ ಅಂದ್ರೆ ಅರ್ಥ ಏನು?
ಹುಸಿ 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 ಅಥವಾ ತಪ್ಪು ಜ್ಞಾನ, ತಪ್ಪು. ತಪ್ಪು ಜ್ಞಾನ, ಹುಸಿ ಜ್ಞಾನ. ಸೊ ಈಗ ಪ್ರಭುಪಾದರ ಭಾವಾರ್ಥ ನೋಡಿದ್ರೆ ನಮಗೆ ಇದು ಸ್ಪಷ್ಟವಾಗ್ತಾ ಹೋಗುತ್ತೆ. ದಯವಿಟ್ಟು ಪುಸ್ತಕ ಇದ್ರೆ ಓಪನ್ ಮಾಡಿ ಓದ್ತಾ ಹೋಗ್ಬೇಕು. ದಯವಿಟ್ಟು ಸ್ವಲ್ಪ ಇಲ್ಲಿ ಗಮನಿಸ್ತಾ ಹೋಗ್ಬೇಕು ಚರ್ಚೆನ. ಓಕೆ, ಯಾರು ಓದ್ತಾ ಇದ್ರು ಅವರೇ ಓದಿ ಮುಂದೆ. ಈ ಮಂತ್ರವು, ಓದಿ. ಈ ಮಂತ್ರವು ವಿದ್ಯೆ ಮತ್ತು ಅವಿದ್ಯೆಗಳ ನಡುವಣ ತೌಲನಿಕ ಪರಾಮರ್ಶೆ ಮಾಡುತ್ತದೆ. ಅವಿದ್ಯೆ ಅಥವಾ ಅಜ್ಞಾನ ಅಪಾಯಕಾರಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ವಿದ್ಯೆ ಅಥವಾ ಜ್ಞಾನ ತಪ್ಪಾಗಿ ತಿಳಿದುಕೊಂಡಾಗ ಅದು ಇನ್ನೂ ಅಪಾಯಕಾರಿ. ಈಶೋಪನಿಷತ್ ಈಗ ಅರ್ಥ ಆಯ್ತು. ಈ ಮಂತ್ರವು ಇಂದು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಆಧುನಿಕ ನಾಗರಿಕತೆಯು ಸಾಮೂಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರೆದಿದೆ. ಆದರೆ ಜನರು ಹಿಂದೆಂದಿಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ. ಏಕೆಂದರೆ ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ನೋಡಿ, ಇಲ್ಲಿ ಪ್ರಭುಪಾದರು ಮೊದಲನೇ ಸಾಲಲ್ಲಿ ಇದನ್ನ ಸ್ಪಷ್ಟ ಮಾಡಿದ್ರು. ಏನಿದು? ವಿದ್ಯೆ ಮತ್ತು ಅವಿದ್ಯೆ ಇವುಗಳ ಮಧ್ಯೆ ಹೋಲಿಕೆ ಮಾಡಿ ಹೇಳಲಾಗ್ತಾ ಇದೆ. ಸೊ ಅವಿದ್ಯೆ ಅನ್ನೋದು ಅಜ್ಞಾನ, ಅದು ಸ್ಪಷ್ಟ. ಅವಿದ್ಯೆ, ಅರೇ ವಿದ್ಯಾವಂತನಾಗಪ್ಪ, ಜೀವನದಲ್ಲಿ ಸ್ವಲ್ಪ ಪ್ರಗತಿ ಹೊಂದು ಸುಖವಾಗಿರ್ತೀಯ, ಮುಂದೆ ಸಂಪಾದನೆ ಮಾಡ್ಕೊಳ್ತೀಯ, ಈ ರೀತಿ ಜನ ಹೇಳ್ತಾರಲ್ವಾ. ವಿದ್ಯಾವಂತನಾದ್ರೆ ಜೀವನ ಸುಖಕರವಾಗತ್ತೆ ಅನ್ನೋ ಒಂದು ಭಾವನೆ. ಬಟ್ ಈಗಿನ ಕಾಲದಲ್ಲಿ ವಿದ್ಯೆ ಆ ವಿದ್ಯೆ ಅದನ್ನ ನೀಡ್ತಾ ಇದೆಯಾ ಹೇಳಿ? ಹೇಳಿ. ವಿದ್ಯೆ ಏನ್ ಹೇಳ್ತಾರೆ, ಅವಿದ್ಯಾವಂತರಿಗಿಂತ ಜೀವನ ಕೀಳ್ಮಟ್ಟದ್ದಾಗ್ಬಿಟ್ಟಿದೆ ವಿದ್ಯಾವಂತರದು. ಅವರ ಜೀವನ ಶೈಲಿ ಆಗಿರಬಹುದು. ತಪ್ಪಾಗಿ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ತಪ್ಪಾಗಿ ಹೇಳ್ಕೊಡೋದು, ತಪ್ಪು ಗುರಿಗಳನ್ನ ನೀಡೋದು, ತಪ್ಪು ರೀತಿಯಾಗಿ ಜೀವನದ ಕುರಿತಾಗಿ ವರ್ಣಿಸೋದು. ದಯವಿಟ್ಟು ಮ್ಯೂಟ್ ಮಾಡಿ. ಸಾಕಷ್ಟು ಜನ ಅನ್ಮ್ಯೂಟ್ ಆಗಿದ್ದೀರಾ, ನನಗೆ ಗೊತ್ತಾಗ್ತಿಲ್ಲ ಯಾರು ಏನು ಹೇಳ್ತಾ ಇದ್ದೀರಾ ಅಂತ. ಮ್ಯೂಟ್ ಮಾಡಿರಿ. ನೀವು ಉತ್ತರ ಹೇಳ್ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಸಾಕಷ್ಟು ಜನ ಇನ್ನೂ ನಾನೇ ಮಾಡ್ಬೇಕಾಗತ್ತೆ. ಓಕೆ, ಸೊ ನಾವೇನ್ ನೋಡ್ತಾ ಇದ್ದೀವಿ ಇಲ್ಲ ಅಂದ್ರೆ, ವಿದ್ಯೆ ಇದು ಜ್ಞಾನ ನಾವು ತಪ್ಪಾಗಿ ತಿಳಿದುಕೊಂಡಾಗ ಅದು ಇನ್ನೂ ಅಪಾಯಕಾರಿ. ಪ್ರಭುಪಾದರು ಮುಂದಿನ ಸಾಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಮಂತ್ರ ಇಂದು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಈಗಿನ ಕಾಲದಲ್ಲಿ ವಿದ್ಯೆ ಅಂತ ಏನ್ ನಾವು ಕಲಿತಾ ಇದ್ದೀವಿ, ಅದರಲ್ಲಿ ನಿಜವಾದಂತಹ ಪರಿಣಾಮ ಏನಾಗಿರ್ಬೇಕಿತ್ತು, ಏನಾಗಿದೆ ನೋಡಿ. ವಿದ್ಯೆ ಲಕ್ಷಣ ಹೇಗಿರುತ್ತೆ ಅದನ್ನ ನಾವು ಯಾವಾಗ್ಲೂ ಆ ಮಂತ್ರಗಳಲ್ಲಿ ಹೇಳ್ತೀವಲ್ವಾ. ತಮಸೋಮ ಜ್ಯೋತಿರ್ಗಮಯ, ಅಜ್ಞಾನ ಅಥವಾ ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗೋದು ವಿದ್ಯೆ. ತಮಸೋಮ ಜ್ಯೋತಿರ್ಗಮಯ. ಬಟ್ ಈಗಿನ ಕಾಲದಲ್ಲಿ ವಿದ್ಯೆ ಇನ್ನಷ್ಟು ಅಂಧಕಾರಕ್ಕೆ ತೂಡ್ತಾ ಇದೆ. ವ್ಯಕ್ತಿ ಅಷ್ಟು ವಿದ್ಯಾವಂತನಾದ, ಎಷ್ಟೆಲ್ಲ ಚೆನ್ನಾಗಿ ಮಾತಾಡೋದು ಕಲಿತಾನೆ, ಎಷ್ಟೆಲ್ಲ ಉಪಕರಣಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಬಟ್ ಆದರೆ ಆತನ ಜೀವನದ ಮೌಲ್ಯಗಳು ಏನಾಗಿವೆ, ಆತನ ಜೀವನದ ಗುರಿ ಏನಾಗಿದೆ, ಆತನ ಗುಣಗಳು ಹೇಗಿವೆ, ಆತ ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತಾ ಇದ್ದಾನೆ, ಆತನನ್ನ ನೋಡಿದ್ರೆ ವಿದ್ಯಾವಂತ ಅಂತ ಹೇಳ್ತೀರಾ. ಜನ ಕೆಲವೊಮ್ಮೆ ಹೇಳ್ತಾರಲ್ಲ, ವಿದ್ಯಾವಂತರಾಗಿ ಈ ರೀತಿ ಕೆಲಸ ಮಾಡ್ತಾರ ಅಂತ. ವಿದ್ಯಾವಂತರಿಗಿಂತ ಅವಿದ್ಯಾವಂತರೇ ಮೇಲು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ವಿದ್ಯಾವಂತರೇ ಎಂತ ದೊಡ್ಡ ದೊಡ್ಡ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ವಿದ್ಯೆ ಏನಕ್ಕಾಯ್ತು? ಅದೇನ್ ಕಲ್ತಿದ್ ವಿದ್ಯೆನ? ಆ ಪ್ರಶ್ನೆ ಪ್ರಭುಪಾದರು ಇಲ್ಲಿ ಕೇಳ್ತಾರೆ ನಮ್ಗೆಲ್ಲ. ಓಕೆ, ನೋಡೋಣ ಪ್ರಭುಪಾದರು ಹೇಗ್ ನಮ್ಗೆ ಕಪಾಳಕ್ಕೆ ಹೊಡಿತಾರೀಗ. ನೋಡೋಣ ಏನೇನ್ ಹೇಳ್ತಾರೆ ಅಂತ. ಓದಿ ಮುಂದೆ, ಬೇರೆಯವ್ರು ಯಾರಾದ್ರೂ ಓದಿ. ವಿದ್ಯೆಯ ಬಗ್ಗೆ ಹೇಳುವುದಾದರೆ ಓದಿ.
ಹ? ವಿದ್ಯೆಯ ಬಗ್ಗೆ ಹೇಳುವುದಾದರೆ ಪರಮ ಪ್ರಭುವೇ ಎಲ್ಲದರ ಒಡೆಯನೆಂದು ಈ ಅಂಶಗಳನ್ನು ಮರೆಯುವುದು ಅಜ್ಞಾನವೆಂದು ಮೊದಲ ಮಂತ್ರ ಮಾತ್ರ ಸ್ಪಷ್ಟವಾಗಿ ಹೇಳಿದೆ. ಈ ಅಂಶವನ್ನು ಮಾನವನು ಬದುಕಿನಲ್ಲಿ ಮರೆತಷ್ಟು ಅವನು ಅಂಧಕಾರದಲ್ಲಿರುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಐಹಿಕ ಪ್ರಗತಿ ಸಾಧಿಸದ ಜನಸಮೂಹವಿರುವ ನಾಗರಿಕತೆಗಿಂತ ಶೈಕ್ಷಣಿಕ ಪ್ರಗತಿ ಎಂಬ ಹೆಸರಿನಲ್ಲಿ ಆದ ಭಗವಂತ ರಹಿತ ನಾಗರಿಕತೆಯು ಹೆಚ್ಚು ಅಪಾಯಕಾರಿ. ನೋಡಿ, ಇಲ್ಲಿ ಪ್ರಭುಪಾದರು ಕೊನೆ ಸಾಲಲ್ಲಿ ಇದನ್ನ ಸ್ಪಷ್ಟ ಮಾಡಿದ್ರು. ಏನದು? ನಾವು ಮೊದಲನೇ ಕೆಲವು ಮಂತ್ರಗಳಲ್ಲಿ ಮೊದಲು ಕಲ್ತದ್ದಂತಹ ಜ್ಞಾನ ಏನು ಈ ಉಪನಿಷತ್ನಲ್ಲಿ, ಎಲ್ಲವೂ ಕೂಡ ಆ ಭಗವಂತನಿಂದ ಬರ್ತಾ ಇದೆ. ಎಲ್ಲದರ ಒಡೆಯ ಯಾರು? ಆ ಪರಮ ಪ್ರಭು ಭಗವಂತ. ಆತನಿಗೆ ಈಶಾ ಅಂತ ಹೆಸರು ಹೇಳಿದ್ರು. ಇದನ್ನ ಮರೆತ್ರೆ ಎಷ್ಟೆಲ್ಲ ಕಷ್ಟಕ್ಕೆ ಬೀಳ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಈಗಿನ ಜಗತ್ನಲ್ಲಿ ನಾವೇನು ಶೈಕ್ಷಣಿಕರು, ಶಿಕ್ಷಿತರು ಅಂತ ಏನು ಕರಿತೀವಿ, ಅವರಿಂದ ಉಂಟಾಗಿರೋ ಸಮಾಜ ಅಥವಾ ನಾಗರಿಕತೆ ಏನಿದೆ, ಇದು ಎಷ್ಟು ಅಪಾಯಕಾರಿ ಆಗ್ಬಿಟ್ಟಿದೆ. ಜನ ರಾತ್ರಿ ಸುರಕ್ಷಿತವಾಗಿ ಮನೆ ಬಂದ್ರೆ ಅದೇ ದೊಡ್ಡ ಸಾಧನೆ. ಹೊರಗೆ ಹೋದವರು ಮನೆಗೆ ಬಂದ್ರೆ ಅದೇ ದೊಡ್ಡ ಸಕ್ಸಸ್ಸು. ಎಂತೆಂಥ ಕಾರಣಗಳು, ಏನೆಲ್ಲ ಕಾರ್ಯಗಳು ನಡೀತಾ ಇವೆ. ಹೊರಗೆ ಹೆಜ್ಜೆ ಇಟ್ಟರೆ ಸಾಕು ಎಷ್ಟೆಲ್ಲ ಅಪಾಯ ಆಗ್ಬೋದು. ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಕಾರು ಗಾಡಿಗಳೆಲ್ಲ ಮಾಡಿದ್ದೀವಿ, ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮೊದಲನೇದ ಅಲ್ವಾ? ಜನ ಹೇಗೆ ವರ್ತಿಸ್ತಾ ಇದ್ದಾರೆ, ಸಣ್ಣ ಸಣ್ಣ ಮಾತುಗಳಿಗೆ ದೊಡ್ಡದಾಗಿ ಕಿರ್ಚಾಡ್ತಾ, ಜಗಳವಾಡ್ತಾ, ಮಾತಿಗೆ ಚಾಕು ಎಲ್ಲ ತೆಗೆಯೋದು, ಬೆದರಿಸೋದು. ಹೊರದೇಶಗಳಲ್ಲಿ ಅಫ್ಕೋರ್ಸ್ ಈಗ ಇಂಡಿಯಾದಲ್ಲೂ ಹಾಗೆ ಆಗ್ಬಿಟ್ಟಿದೆ ಬಿಡಿ. ಶಾಲೆಗಳಲ್ಲಿ ಮಕ್ಕಳೇ ಸ್ಕೂಲಿಗೆ ಗನ್ಸ್ ಎಲ್ಲ ತರ್ತಾರೆ. ಶಿಕ್ಷಕರು ಏನಾದ್ರು ಬೈದ್ರೆ ಅವ್ರ ಮೇಲೆ ಶೂಟ್ ಔಟ್. ಆಟಗಳಲ್ಲಿ ಏನಾದ್ರು ಜನ ನನ್ನನ್ನು ಗೌರವಿಸ್ತಾ ಇದ್ರೆ ಎಲ್ಲರನ್ನೂ ಶೂಟ್ ಔಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಅಭಿವೃದ್ಧಿ. ಪ್ರಭುಪಾದ್ರಿ ಮಾತು ಹೇಳ್ತಾರೆ ಮುಂದೆ. ನಾನು ಸುಮ್ಮನೆ ಕಟ್ಕತೆ ಹೇಳ್ತಾ ಇರೋದಿಲ್ಲ, ಪ್ರಭುಪಾದರ ಮಾತುಗಳೇ ಮುಂದೆ ಬರೋದಿದೆ. ಅದನ್ನೇ ನಾನು ಮುಂಚೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಭುಪಾದ್ರಿ ಏನು ಹೇಳ್ತಾ ಇದ್ದಾರೆ? ಭಗವಂತ ರಹಿತ ನಾಗರಿಕತೆ ಇದು ಅಶಿಕ್ಷಿತರ ಅವ್ರಿಗಿಂತ ಅಪಾಯಕಾರಿಯಾಗ್ಬಿಟ್ಟಿದೆ. ಯಾಕೆಂದ್ರೆ ಆ ಬುನಾದಿ ಅಥವಾ ಆಧಾರವನ್ನ ಮರೆತು ಬಿಟ್ಟಿದ್ದಾರೆ, ಭಗವಂತ ರಹಿತ. ಸೊ ಭಗವಂತ ನಮ್ಮ ಭೌತಿಕ ಪ್ರಗತಿಗೆ ಬಹಳ ಅಗತ್ಯ. ನಾವು ಭೌತಿಕ ಜಗತ್ತಿನಲ್ಲೂ ಕೂಡ ಯಶಸ್ಸನ್ನ ಕಾಣಬೇಕಂದ್ರೆ ಭಗವಂತನಂತೆ ನಡಿಬೇಕು. ಇದು ನಮ್ಮ ಮುಂಚಿನ ಸಂಸ್ಕೃತಿಯಾಗಿತ್ತು. ಅವರು ಭೌತಿಕ ಪ್ರಗತಿ ಹೊಂದಿದ್ರು. ಹಿಂದಿನ ಕಾಲದಲ್ಲಿ ನೋಡಿ, ಹಿಂದಿನ ನಾಗರಿಕತೆಗಳ ಬಗ್ಗೆ, ಹಿಂದಿನ ರಾಜ ಶಾಸನದ ಬಗ್ಗೆ ನೀವು ಕೇಳಿದಾಗ ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಇತ್ತು. ಈಗ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಿರಬಹುದು, ಅಥವಾ ಅನೇಕ ವೈದಿಕ ನಾಗರಿಕತೆಗಳ ಬಗ್ಗೆ ವರ್ಣನೆ ಬರುತ್ತೆ. ನೋಡಿ ಎಷ್ಟು ಸಮೃದ್ಧಿ ಇತ್ತು, ಎಷ್ಟೆಲ್ಲ ಜನ ಸಂತುಷ್ಟರಾಗಿದ್ದರು. ಯಾಕೆ? ಎಲ್ಲವೂ ಕೂಡ ಆ ಭಗವಂತನ ಆ ಅರಿವಿನ ಆಧಾರದ ಮೇಲಿತ್ತು. ಬಟ್ ಈಗೇನಾಗ್ಬಿಟ್ಟಿದೆ? ಭಗವಂತ ರಹಿತ ನಾಸ್ತಿಕರಾಗಿದ್ದಾರೆ ಜನ. ಹಾಗಾಗಿ ಅದು ಹೆಚ್ಚು ಅಪಾಯ ಉಂಟು ಮಾಡ್ತಾ ಇದೆ. ಸೊ ಈಗ ಮುಂದೆ ಬರುವಂತಹ ಈ ಕೆಲವು ಸಾಲುಗಳಲ್ಲಿ ಪ್ರಭುಪಾದರು ಈಗಿನ ಜಗತ್ತಿನಲ್ಲಿ ಅವಿದ್ಯೆ ಈ ಶಬ್ದವನ್ನ ವರ್ಣಿಸ್ತಾ ಇದ್ದಾರೆ. ಶ್ಲೋಕದಲ್ಲಿ 2 ಪದ ಉಪಯೋಗಿಸಿದ್ದಾರೆ, ಅವಿದ್ಯೆ ಮತ್ತೆ ವಿದ್ಯೆ. ಓಕೆ, ಅವಿದ್ಯೆ ಮತ್ತೆ ವಿದ್ಯೆ. ಓಕೆ, ಈ ಶ್ಲೋಕ ಪೂರ್ತಿ ಏನ್ ಹೇಳ್ಬಿಡುತ್ತೆ ಅನ್ನೋದನ್ನ ಕೆಲ ಅಂಶಗಳಲ್ಲಿ ತೋರಿಸ್ಬಿಡ್ತೀನಿ, ಆಗ ಈಸಿ ಆಗುತ್ತೆ ನಿಮಗೆ. ಸೊ ಮೊದಲನೇ ಈಗ ಒಂದು ಏನ್ ಪ್ಯಾರಾಗ್ರಾಫ್ ಓದಿದ್ವಲ್ಲ, ಅದರಲ್ಲಿ ಏನ್ ಹೇಳಿದ್ರು? ವಿದ್ಯೆ ಅವಿದ್ಯೆಗಿಂತ ಅಪಾಯಕಾರಿ. ಇದು ಬಹಳ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಅಲ್ಲಿ ವಿದ್ಯೆ ಅಂದ್ರೆ ಅರ್ಥ ಏನು? ಏನರ್ಥ? ಜ್ಞಾನ ಅಲ್ಲ, ಈಗ ತಾನೇ ನೋಡಿದ್ವಲ್ಲ ತಪ್ಪು ಜ್ಞಾನ ಅಂತ. ಅದು ತಪ್ಪು ಜ್ಞಾನ ಅಂದ್ರೆ ಜ್ಞಾನ ಅಂತ ಜನ ಅದಕ್ಕೆ ಹೆಸರು ಹೇಳ್ತಾರೆ, ಬಟ್ ಅದು ಸರಿಯಾದ ಜ್ಞಾನನಾ? ತಪ್ಪು ಜ್ಞಾನ. ಅದಕ್ಕೆ ಇಲ್ಲಿ ಏನ್ ಬರ್ತಿದ್ದಾರೆ ನೋಡಿ, ಜ್ಞಾನವೆಂದು ಕರೆಯಲ್ಪಡುವುದು ಸೋ ಕಾಲ್ಡ್ ನಾಲೆಡ್ಜ್ ಅಂತ ಹೇಳ್ತಾರೆ. ಹುಸಿ ಜ್ಞಾನ, ತಪ್ಪು ಜ್ಞಾನ. ಅದಕ್ಕೆ ವಿದ್ಯೆ ಅಂತ ಹೇಳ್ತಾರೆ ಜನ. ವಿದ್ಯಾವಂತ ಅಪ್ಪ
ಈತನಿಗೆ ಸ್ವಲ್ಪ ಜ್ಞಾನ ಇದೆ, ಬಟ್ ಯಾವ ಜ್ಞಾನ? ತಪ್ಪು ಜ್ಞಾನ. ತಪ್ಪು ಜ್ಞಾನ. ಆ, ಅದು ಅವಿದ್ಯೆಗಿಂತ ಅಪಾಯಕಾರಿ. ಹ್ಮ್ ಓಕೆ, ಇದು ಪೂರ್ತಿ ಪೂರ್ತಿ ಮಂತ್ರದ ಒಂದು ಸಾಲಿನಲ್ಲಿ ತಿರುಳಿದು. ವಿದ್ಯೆ ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ಹೇಗೆ? ಅವಿದ್ಯೆ ಅಂದ್ರೆ ತಪ್ಪು ಜ್ಞಾನ ಅಂತ ಅರ್ಥ. ಸೊ ಇದಾದ ಮೇಲೆ ಪ್ರಭುಪಾದರು ಅವಿದ್ಯೆ ಅಂದ್ರೆ ಏನು ಅನ್ನೋದನ್ನ ವರ್ಣಿಸ್ತಾರೆ, ಆಮೇಲೆ ವಿದ್ಯೆ ಅಂದ್ರೆ ಏನು ಅನ್ನೋ ವರ್ಣಿಸ್ತಾರೆ. ಓಕೆ, ಸೊ ಈಗ ಅವಿದ್ಯೆ ಅದು ಅಪಾಯಕಾರಿ, ಅದು ನಮ್ಗೆ ತಿಳಿದೇ ಇದೆ. ಅವಿದ್ಯೆ ಅಂದ್ರೆ ಏನು? ನಾಸ್ತಿಕ ನಾಸ್ತಿಕ ಜ್ಞಾನ. ಜ್ಞಾನ. ನೆನ್ಪಿಡಿ, ಆ ಒಂದು ಚಾರ್ಟ್ ತೋರಿಸಿದ್ನಲ್ಲ ನಾನು ನಿಮ್ಗೆ ಫಸ್ಟಿಗೆ. ಹ್ಮ್. ಆ 3 ರೀತಿಯ ಜ್ಞಾನಗಳು ಅಥವಾ ವಿದ್ಯೆ. ಮೊದಲನೇದೇನಾಗಿತ್ತು? ನಾಸ್ತಿಕ ನಾಸ್ತಿಕ ಜ್ಞಾನ. ವಿದ್ಯೆ, ಎರಡನೇದೇನಾಗಿತ್ತು? ಅಪರ ಅಪರಾವಿದ್ಯೆ. ಅಪರಾವಿದ್ಯೆ. ಮೂರನೇದೇನಾಗಿತ್ತು? ಪರ ಪರಾವಿದ್ಯೆ. ವಿದ್ಯೆ. ಸೊ ಈಗ ಈ ಶ್ಲೋಕದಲ್ಲಿ ಅವಿದ್ಯೆ ಅಂದ್ರೆ ಏನರ್ಥ? ನಾಸ್ತಿಕ ಜ್ಞಾನ. ನಾಸ್ತಿಕ. ನಾಸ್ತಿಕ ಜ್ಞಾನ. ಓಕೆ, ನೆನ್ಪಿಟ್ಕೊಳ್ಳಿ. ಆ, ಇಲ್ಲಿ ಈ ಶ್ಲೋಕದಲ್ಲಿ ವಿದ್ಯೆ ಅಂದ್ರೆ ಏನರ್ಥ? ತಪ್ಪು ಜ್ಞಾನ. ತಪ್ಪು ಜ್ಞಾನ. ಅದು ಕೆಳಗಡೆ ಒಂದು ಬಾಕ್ಸ್ ಅಲ್ಲಿ ತೋರಿಸಿದ್ವಲ್ಲ, ತಪ್ಪು ಜ್ಞಾನ ಅದು. ಓಕೆ, ಇದು ಸ್ಪಷ್ಟ ಇರಲಿ. ಈಗ ಅವಿದ್ಯೆಯ ಬಗ್ಗೆ ಪ್ರಭುಪಾದರು ವರ್ಣಿಸ್ತಾ ಹೋಗ್ತಾರೆ. ಓದಿ, ಯಾರು ಓದ್ತೀರಾ ಓದಿ. ಕರ್ಮಿಗಳು, ಜ್ಞಾನಿಗಳು, ಓದಿ. ಯಾರು ಓದ್ತಾ ಇದ್ರಲ್ಲ ಓದಿ, ಅವರೇ ಓದಿ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳೆಂಬ 3 ವರ್ಗದ ಜನರಲ್ಲಿ ಕರ್ಮಿಗಳು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ತೊಡಗಿರುವರು. ಆಧ್ಯಾತ್ಮಿಕ ನಾಗರಿಕತೆಯ ಶೇಕಡ 99.9% ಜನರು ಕೈಗಾರಿಕತೆ, ಆರ್ಥಿಕ ಅಭಿವೃದ್ಧಿ, ಪರೋಪಕಾರ, ರಾಜಕೀಯ ಚಟುವಟಿಕೆ ಮೊದಲಾದವುಗಳ ಹೆಸರುಗಳಲ್ಲಿ ಇಂದ್ರಿಯ ತೃಪ್ತಿನಲ್ಲಿ ತೊಡಗಿರುತ್ತಾರೆ. ಆದರೂ ಇವೆಲ್ಲ ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಂದ್ರಿಯ ಸುಖಕ್ಕೋಸ್ಕರ ನಡೆಸುವ ಚಟುವಟಿಕೆಗಳೇ. ಸೊ ಈ ಜಗತ್ನಲ್ಲಿ ನಾವೇನು ಅಂತ ವಿದ್ಯೆ ಅಂತ ಕಾಣ್ತಾ ಇದ್ದೀವಿ, ಅದು ಯಾವುದರ ಕುರಿತಾಗಿ? ಕರ್ಮಜ್ಞಾನ ಮತ್ತೆ ಯೋಗದ ಕುರಿತಾಗಿ. ಇದರಲ್ಲಿ ಮುಖ್ಯವಾಗಿ ಕರ್ಮಿಗಳು ಅಂದ್ರೇನು ಅಂದ್ರೆ ಭೌತಿಕ ಸುಖದ ಹಿಂದೆ ಬಿದ್ದಿರೋರು, ಅವ್ರಿಗೇನಂತ ಹೇಳ್ತಾರೆ? ಕರ್ಮಿಗಳು ಅಂತಾರೆ. ಜಗತ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಕಾಣಸಿಗ್ತಾರೆ? ಕರ್ಮಿಗಳ, ಜ್ಞಾನಿಗಳ, ಯೋಗಿಗಳ? ಕರ್ಮಿಗಳೇ. ಜ್ಞಾನಿಗಳು ಬಹಳ ಕಡಿಮೆ. ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳಿದಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. 1000 ಮನುಷ್ಯರಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಜ್ಞಾನಿ ಉಳ್ಳವನಾಗಿರ್ತಾನೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಅಂತಹ ಜ್ಞಾನಿಗಳಲ್ಲಿ ಯಾರೋ ಒಬ್ಬ ನನ್ನ ಕುರಿತಾಗಿ ಸ್ವಲ್ಪ ಕುತೂಹಲ ಆತನಿಗೆ ಬೆಳೆಯುತ್ತೆ. ಅಂತಹ ಅನೇಕರಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜ್ಞಾನಿಗಳಲ್ಲಿ, ಅವರೆಲ್ಲ ಜ್ಞಾನಿಗಳು ಅನೇಕ ಜನ್ಮಗಳು ಅವರು ಜ್ಞಾನ ಪಾಲನೆ ಮಾಡಾದ್ಮೇಲೆ ಕೊನೆಗೆ ಆತನನ್ನ ಭಕ್ತನಾಗ್ತಾನೆ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಮಾತಿದು. ಸೊ ಜಗತ್ತಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಣಸಿಗೋರು ಯಾರು? ಕರ್ಮಿಗಳು. ಅನೇಕ ಕರ್ಮಿಗಳಲ್ಲಿ ಯಾರೋ ಒಬ್ಬ ಸ್ವಲ್ಪ ಜ್ಞಾನದ ಕುರಿತಾಗಿ ಸ್ವಲ್ಪ ಆಸಕ್ತಿ. ಕೇವಲ ಇಂದ್ರಿಯ ಸುಖ ಅಲ್ಲ, ಏನೋ ಬೇರೆ ಇರಬೇಕು, ಹೆಚ್ಚಿಂದೇನೋ ಇರಬೇಕು, ಸ್ವಲ್ಪ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡೋರು ಬಹಳ ಬಹಳ ವಿರಳ. ಅಂಥವರಲ್ಲಿ, ಅಂತಹ 1000ರಲ್ಲಿ ಒಬ್ಬ ಯಾರೋ ನಿಜವಾಗಿಯೂ ಜ್ಞಾನ ಸಾಧನೆ ಮಾಡಿ ಪರ್ಫೆಕ್ಟ್ ಆಗ್ತಾನೆ. ಅಂಥವನು ಅನೇಕ ಜನ್ಮಗಳು ಆತನ ಜ್ಞಾನ ಸಾಧನೆ ಮಾಡಾದ್ಮೇಲೆ ಕೊನೆಗೆ ಆತ ಭಕ್ತನಾಗ್ತಾನೆ. ಯೋಚನೆ ಮಾಡಿ, ನಿಜವಾಗಿಯೂ ಭಕ್ತ ಅಂದ್ರೆ ಎಷ್ಟು ವಿರಳ ಅಂತ. ನಾವು ಅತಿ ಗರ್ವದಿಂದ ಹೇಳ್ಕೊಳ್ತೀವಿ, ಚೈತನ್ಯ ಪ್ರಸಾದ್ ದಾಸ್ ಭಕ್ತ ಅಂತ. ಇದೆಂತ ಮಾತು? ಸೊ ಭಕ್ತ ಅಂದ್ರೆ ಇಷ್ಟು ವಿರಳ ಆತ. ಈ ರೀತಿಯಾದಂತಹ ಮನೋಭಾವದಿಂದ ಆತ ಮೇಲಿರಬೇಕು. ಸೊ ಕರ್ಮಿಗಳು, ಅವರು ಕಾರ್ಯಗಳು ಹೇಗಿರುತ್ತೆ? ಎಲ್ಲವೂ ಸ್ವಾರ್ಥಕ್ಕೋಸ್ಕರ ಇರುತ್ತೆ. ಏನೇ ಕಾರ್ಯ ಮಾಡಿದ್ರು ಅದರ ಹಿಂದೆ ಅವರು ತಮ್ಮ ಸ್ವಾರ್ಥವನ್ನೇ ನೋಡ್ತಾರೆ. ಹೊರರೂಪದಲ್ಲಿ ಅದು ದೊಡ್ಡದಾಗಿ ಕಾಣ್ಬೋದು. ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡಿದಾರೆ ನೋಡು, ದೊಡ್ಡ ಕಂಪ್ನಿಗಳನ್ನು ಓಪನ್ ಮಾಡಿದಾರೆ ನೋಡು, ಬೇರೆಯವರಿಗೆ ಉಪಕಾರ ಮಾಡ್ತಾ ಇದ್ದಾರೆ ನೋಡು, ಒಳ್ಳೆ ಗವರ್ಮೆಂಟ್ ಮಾಡಿದ್ದಾರೆ ನೋಡು. ಬಟ್ ಎಲ್ಲ ಏನಕ್ಕೆ? ಹೆಸರು ತೆಗೆದುಕೊಳ್ಳಕ್ಕೆ. ಹೆಸರು ತಗೊಳಕ್ಕೆ. ಆ ಹೆಸರು ಯಾರಿಗೆ? ಏನಕ್ಕೋಸ್ಕರ? ಸ್ವಾರ್ಥಕ್ಕೆ. ಸೊ ಈ ರೀತಿ ಸ್ವಾರ್ಥವೇ ಅವರ ಮುಖ್ಯ ಲಕ್ಷಣ.
ಕರ್ಮಿಗಳು ಅಂದ್ರೇನು? ಸ್ವಾರ್ಥಿಗಳು, ನಿಪಟ ಸ್ವಾರ್ಥಿಗಳು ಅಂತ ಹೇಳ್ತಾರೆ. ಪ್ರಭುಪಾದರದ ಮುಂದೆ ವರ್ಣಿಸ್ತಾರೆ. ಸೊ ಅವಿದ್ಯೆ ಅಥವಾ ನಾಸ್ತಿಕ ಜ್ಞಾನದಲ್ಲಿರುವವರು ಯಾರು? ಫುಲ್ ಸ್ವಾರ್ಥಿಗಳು, ಕರ್ಮಿಗಳು ಆಕ್ಚುಲಿ ಕರ್ಮಿಗಳು ಸ್ವಾರ್ಥಿಗಳು. ಅಥವಾ ಸ್ವಾರ್ಥಿಗಳು. ಓಕೆ. ಸೊ ಭಗವದ್ಗೀತೆಯಲ್ಲಿ ಇವರ ವರ್ಣನೆ ಮಾಡುವಾಗ ಆ, ಕೃಷ್ಣ ಒಂದು ಶಬ್ದ ಉಪಯೋಗಿಸ್ತಾನೆ, ಮೂಢ ಅಂತ. ಆ ಮೂಢ ಅನ್ನೋ ಶಬ್ದದ ಅರ್ಥ ಪ್ರಭುಪಾದರಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಅವ್ರ ಪದ ಡೈರೆಕ್ಟ್ ಆಗಿ ಓದೋಣ. ಓದಿ ಮುಂದೆ ಓದಿ. ಭಗವದ್ಗೀತೆಯ ಮಾತುಗಳಲ್ಲಿ ಹೇಳುವುದಾದರೆ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಜನರು ಮೂಢರು, ಕತ್ತೆಗಳು, ಕತ್ತೆಯು ಮೂರ್ಖತನ, ಕುರುಹು. ಇವು ಉಪನಿಷತ್ತಿನ ಪ್ರಕಾರ ಯಾರು ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನರಿಸಿ ಅದರಲ್ಲೇ ತೊಡಗಿರುತ್ತಾರೆಯೋ ಅವರ ಅವಿದ್ಯೆಯನ್ನು ಪೂಜಿಸುತ್ತಾರೆ. ಸೊ ನೋಡಿ, ಪ್ರಭುಪಾದರಲ್ಲಿ ಶಬ್ದ ಉಪಯೋಗಿಸಿದ್ದಾರೆ ಮೂಢ. ಆ ಮೂಢರ ಎಕ್ಸಾಂಪಲ್ ಏನ್ ಕೊಡ್ತಾ ಇದ್ದಾರೆ? ಕತ್ತೆ. ಅಂದ್ರೆ ಕೇವಲ ಕತ್ತೆ ಪ್ರಾಣಿ ಅಲ್ಲ, ಕತ್ತೆ ತರ ಜನ ಏನ್ ಯೋಚಿಸ್ತಾರೆ, ಜೀವಿಸ್ತಾರೆ, ಅವ್ರಿಗೂ ಕತ್ತೆ ಅಂತ ಹೇಳಲಾಗಿದೆ ಇಲ್ಲಿ. ಕತ್ತೆ ತರ ದುಡಿತಾರೆ ಅಂತ. ಕತ್ತೆ ಪ್ರಭುಪಾದರಲ್ಲಿ ಏನ್ ಹೇಳಿದ್ದಾರೆ? ಮೂರ್ಖತನದ ಕುರುಹು, ಮೂರ್ಖತನದ ಸಂಕೇತ ಅದು. ಯಾಕೆ? ಅದು ಎಷ್ಟು ಕಷ್ಟಪಡುತ್ತೆ ಒಂದು ಸಣ್ಣ ಕ್ಯಾರೆಟ್ಗೋಸ್ಕರ. ತನ್ನ ಒಡೆಯ ಏನೋ ತಿನ್ನಕ್ಕೆ ಸ್ವಲ್ಪ ಮೇವು ಹಾಕ್ತಾನೆ ಅಥವಾ ಏನೋ ಒಂದಿಷ್ಟು ತಿನ್ನಕ್ಕೆ ತರಕಾರಿ ಕೊಡ್ತಾನೆ ಅಂತ ಹೇಳಿ ದಿನಪೂರ್ತಿ ಅಷ್ಟೊಂದು ಹೊರೆ ಹೊತ್ಕೊಂಡು ಎಷ್ಟೆಲ್ಲ ಕಷ್ಟ ಹೊಡ್ತಾ ತಿನ್ಕೊಂಡು ಕಾರ್ಯ ಮಾಡುತ್ತೆ. ಅದ್ರ ಮಾಡೋ ಕಾರ್ಯ ಎಷ್ಟು ಹೇರಳವಾಗಿರುತ್ತೆ, ಎಷ್ಟು ಹೆಚ್ಚಿರುತ್ತೆ. ಅದು ಪಡೆಯೋ ಫಲ ಎಷ್ಟಿರುತ್ತೆ? ತುಣುಕ್ ಫಲ, ಸ್ವಲ್ಪನೇ. ಇಷ್ಟಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟ. ಸೊ ಈ ಜಗತ್ನಲ್ಲಿ ಜನ ಏನಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ? ಭೌತಿಕ ಸುಖಕ್ಕೋಸ್ಕರ. ಬಟ್ ಅದು ಭೌತಿಕ ಸುಖ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಯೋಚನೆ ಮಾಡಿ. ಈಗ ನಾನೇನೋ ತಿಂತೀನಪ್ಪ, ಸುಖ ಎಷ್ಟಿರುತ್ತೆ? ಎಲ್ಲಿವರೆಗೂ ಆಹಾರ ನಾಲ್ಗೆ ಮೇಲೆ ಇರುತ್ತೋ ಅಷ್ಟೇ ಇರುತ್ತೆ. ಒಂದು ಕ್ಷಣ ಅದು ಅದರಿಂದ ಒಳಗೆ ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ. ಅದ್ರ ಒಳಗೆ ಹೋದ್ಮೇಲೆ ಅದು ಸಿಹಿನೋ ಕಹಿನೋ ಹೊಗರೋ ಹುಳಿನೋ ಅದಕ್ಕೆ ವ್ಯತ್ಯಾಸವೇ ಇಲ್ಲ. ಬಟ್ ಎಲ್ಲ ನಾವು ಕಷ್ಟಪಡೋದು ಏನಕ್ಕೆ? ಆ ಒಂದು ಕ್ಷಣಕ್ಕೆ. ನಾಲ್ಗೆ ಮೇಲೆ ಇದ್ದಾಗ ಒಳ್ಳೆ ರುಚಿ ಇರ್ಬೇಕಪ್ಪ. ಆ ರುಚಿಗೆ ಬೆನ್ ಬಿದ್ದು ಜನ ಎಷ್ಟೆಲ್ಲ ದುಡಿತಾರೆ, ಎಲ್ಲೆಲ್ಲ ತಿರುಗಾಡ್ತಾರೆ, ಎಷ್ಟು ದೂರಕ್ಕೆ ಹೋಗಿ ಯಾವ್ಯಾವ ಹೋಟೆಲ್ಲು ಎಲ್ಲ ತಿರುಗಾಡ್ತಾರೆ ಅಲ್ವಾ? ₹100 ಸಂಪಾದನೆ ಮಾಡ್ತಾರೆ. ಬಟ್ ಅದೆಲ್ಲ ಏನಕ್ಕೆ? ಕೊನೆಗೆ ಅಷ್ಟಕ್ಕೋಸ್ಕರವೇ. ಇದು ಬರೀ ತಿನ್ನೋದಷ್ಟೇ ಅಲ್ಲ, ಪ್ರತಿಯೊಂದು ಸುಖವೂ ಕೂಡ ಇಷ್ಟೇ, ಕ್ಷಣ ಮಾತ್ರ, ಕ್ಷಣಭಂಗುರ. ಶಬ್ದ ಕೇಳಿದಿರ ಇದನ್ನ? ಕ್ಷಣಭಂಗುರ, ಕ್ಷಣ ಮಾತ್ರದ ಸುಖ ಅದು. ಒಬ್ಬ ಮರುಭೂಮಿಯಲ್ಲಿದ್ರೆ ಆತನಿಗೆ ನೀರು ಬೇಕು ಅಂತ ಎಷ್ಟು ಬಾರಿಕೆ ಆಗ್ತಾ ಇರುತ್ತೆ. ಯಾರೋ ಒಬ್ಬ ಹೆಲಿಕಾಪ್ಟರ್ಲಿ ಇಳಿದು ಬರ್ತಾನೆ, ಒಂದು ಬಾಟ್ಲಿ ತಗೊಂಬಂದ, ಬಾಟ್ಲಿ ತಗೊಂಬಂದ ನೀರು ಕೊಡ್ತಾನೆ ಅಂತೇಳಿ ಓಪನ್ ಮಾಡಿ ನೋಡಿದಾಗ ನೀರ್ ಬಾಟ್ಲಿಂದ ಒಂದೇ ಒಂದು ಹನಿ ನೀರು ಬಿತ್ತಂತೆ. ಅದನ್ನ ನೋಡಿ ಆತ ಇನ್ನಷ್ಟು ದುಃಖಕ್ಕೆ ಬೀಳ್ತಾನೆ ಹೊರತು ಖುಷಿ ಆಗಲ್ಲ. ಯಾಕೆ? ಎಷ್ಟು ಪ್ರತೀಕ್ಷೆ ಮಾಡ್ತಾ ಇದ್ದೆ, ಎಷ್ಟು ಅಪೇಕ್ಷೆ ಇತ್ತು ನನ್ಗೆ, ಬಟ್ ಏನ್ ಸಿಕ್ತು ಕೊನೆಗೆ? ಒಂದು ಹನಿ ನೀರು. ಈ ಜಗತ್ನಲ್ಲಿ ಇರುವಂತಹ ಎಲ್ಲ ಸುಖವೂ ಇದೇ ರೀತಿಯೇ. ಹೊರ ರೂಪದಲ್ಲಿ ದೊಡ್ಡದಾಗಿ ಕಾಣುತ್ತೆ, ಸಿಕ್ಬಿಟ್ರೆ ನಾನು ಎಷ್ಟು ಸಂತುಷ್ಟನಾಗ್ತೀನಿ ಅಂತ. ಬಟ್ ಯಾರದನ್ನ ಪಡೆದಿರ್ತಾರಲ್ಲ ಅವ್ರ ಅನುಭವ ಕೇಳಿ, ಅಯ್ಯೋ ಆಯ್ತಾ, ತಿಂದ್ಬಿಟ್ನಾ, ಆಯ್ತಾ, ಗೊತ್ತೇ ಆಗ್ಲಿಲ್ವಲ್ಲ, ನಾನು ಸರಿಯಾಗಿ ಮೋಸ್ಟ್ಲಿ ತಿನ್ಲಿಲ್ಲ, ಇನ್ನೊಂದ್ಸಲ ತಿನ್ನೋಣ, ಬೇರೆ ರೀತಿ ತಿನ್ನೋಣ, ಬೇರೆ ಅಡುಗೆ ಮಾಡ್ಕೊಳ್ಳೋಣ. ಈ ರೀತಿ ಪ್ರಯತ್ನ ಈ ಜಗತ್ನಲ್ಲಿ ಜನಗಳು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಆ ಶಬ್ದ ಉಪಯೋಗಿಸಿರೋದು ಕತ್ತೆ ಅಂತ. ನಮಾಂ ದುಷ್ಕೃತಿನೋ ಮೂಢ. ಗೀತೆಯಲ್ಲಿ ಆ ಕೃಷ್ಣ ಶ್ಲೋಕದಲ್ಲಿ ಹೇಳಿದಾನಲ್ಲ, ಆ ಶ್ಲೋಕವನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಯಾರು ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನು ಅದರಲ್ಲೇ ತೊಡಗಿರುತ್ತಾರೋ ಅವರು ಅವಿದ್ಯೆಯನ್ನ ಪೂಜಿಸುತ್ತಾರೆ. ಇಲ್ಲಿ ಪದ ಉಪಯೋಗಿಸಿದ್ದಾರೆ, ಸ್ವಲ್ಪ ನೋಡ್ಬೇಕಿಲ್ಲಿ. ನಿರುಪಯುಕ್ತ ಅಂದ್ರೆ ಉಪಯೋಗಕ್ಕಿಲ್ಲದ. ಜೀವಿಯ ಸಂತೋಷ ಅಥವಾ ಸಂತುಷ್ಟಿ ಇಂದ್ರಿಯ ಸುಖದಿಂದ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಪ್ರಭುಪಾದರು ಬರೀತಾ ಇದ್ದಾರೆ ನೋಡಿ. ಜೀವಿ ನಿಜವಾಗಿಯೂ ಅದಕ್ಕೆ ಉಪಯೋಗ ಆಗುವಂಥದ್ದು ಇಂದ್ರಿಯ ಸುಖ ಅಲ್ಲ.
ಅದನ್ನೇ ಯಾವುದು ಉಪಯೋಗ ಇಲ್ವೋ ಅದ್ರ ಹಿಂದೆ ಬಿದ್ದಿದಾರಲ್ಲ, ಅದಕ್ಕೆ ಅವ್ರನ್ನ ಏನಂತ ಹೇಳ್ತಾರೆ? ಅವಿದ್ಯೆಯನ್ನ ಪೂಜೆ ಮಾಡ್ತಾ ಇರೋರು ಅಂತ ಅರ್ಥ, ಮೂರ್ಖರು ಅಂತ ಅರ್ಥ. ಹ ಸೊ ಪ್ರಭುಪಾದ್ರ ಮುಂದೆ ಬಹಳ ಬಹಳ ಏನ್ ಹೇಳ್ತಾರೆ, ಎಂತಹ ಸ್ಪಷ್ಟವಾದಂಥ ಉದಾಹರಣೆಗಳನ್ನ ನೀಡ್ತಾರೆ. ಶೈಕ್ಷಣಿಕ ಪ್ರಗತಿಯ ಹೆಸರಿನಲ್ಲಿ ಯಾರು ಈ ಬಗೆಯ ನಾಗರಿಕತೆಗೆ ನೆರವು ನೀಡುತ್ತಿದ್ದಾರೋ ಅವರು ಸೂಕ್ಷ್ಮವಲ್ಲದ ಇಂದ್ರಿಯ ಸುಖದ ನೆಲೆಯಲ್ಲಿರುವವರಿಗಿಂತ ಹೆಚ್ಚು ತೊಂದರೆಯುಂಟು ಮಾಡುತ್ತಿದ್ದಾರೆ. ನೋಡಿ, ಆ ಒಬ್ಬ ಇದಾನೆ ವ್ಯಕ್ತಿ, ಆತ ಸ್ಕೂಲ್ಗೆ 4ನೇ ಕ್ಲಾಸ್ ತನಕ ಹೋದ. ನೀವು ನೋಡ್ತಿದ್ದಂಗೆ ಅನ್ಕೊಳ್ತೀರಾ, ಈತನಿಗೆ ಅಷ್ಟು ವಿದ್ಯೆ ಇಲ್ಲ ಅಂತ. ಇನ್ನೊಬ್ಬ ಇದ್ದಾನೆ, ಅವನು ಕಾಲೇಜ್ಗೆ ಹೋದ, ಸಿಟಿಲೆಲ್ಲ ಡಿಗ್ರಿ ಮಾಡ್ಕೊಂಬಂದ, ಇಂಜಿನಿಯರಿಂಗ್ ಅದು ಇದೆಲ್ಲ ಮಾಡ್ಕೊಂಬಂದ. ಕೊನೆಗೆ ಆತ ಹೆಂಗಿದ್ದಾನೆ, ನೋಡಕ್ ಸೂಟು ಬೂಟು ಎಲ್ಲ ಹಾಕೊಂಡಿದ್ದಾನೆ, ಕಾರೆಲ್ಲ ತಿರುಗಾಡ್ತಾನೆ. ಬಟ್ ಜನರಿಗೆ ಹೆಂಗೆ ಮೋಸ ಮಾಡಬೇಕು, ಜನರಿಗೆ ಹೆಂಗೆ ನೋವು ಕೊಡಬೇಕು, ಹೆಂಗೆ ನಾನು ನನ್ನ ಲಾಭ ಪಡಿಬೇಕು, ಈ ರೀತಿ ಯೋಚನೆ ಮಾಡ್ತಾ ಇದ್ದೆ. ಸೊ ಇದು ಯಾವ ರೀತಿ ಪ್ರಗತಿ? ಈಗಿನ ಕಾಲದಲ್ಲಿ ಶಾಲೆಯಿಂದ ಹೊರಬರುವಂಥ ಜನ ಏನನ್ನು ಬಯಸ್ತಾರೆ ನೋಡಿ? ಫಸ್ಟ್ ಆಫ್ ಆಲ್ ವಿದ್ಯೆ ಪಡೆಯುವಾಗ ಎಷ್ಟೆಲ್ಲ ಸಾಲ ಮಾಡಿ ಓದ್ತಾರೆ. ಹೊರಗೆ ಬಂದ್ಮೇಲೆ ಏನಿರುತ್ತೆ ಅವ್ರ ಗುರಿ ಹೇಳಿ ನೋಡೋಣ? ಏನಾದರೂ ಸಮಾಜ ಸೇವೆ ಮಾಡೋದಂತ ಇರುತ್ತಾ? ಏನಿರುತ್ತೆ? ನಾವೇನೇನ್ ಹಾಕಿದ್ದೇವೆ ಎಲ್ಲ ಏನ್ ಸಮೇತ ಸಾಲ ಮಾಡಿದೀವೋ, ಎಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿದೀವೋ ಅದ್ ಫಸ್ಟ್ ನಾನು ಪಡ್ಕೋಬೇಕಪ್ಪ. ಹೆಂಗ್ ಪಡ್ಕೊಂತೀನ ಅದ್ರ ಬಗ್ಗೆ ಬೇಕಿಲ್ಲ. ಅದಕ್ಕೆ 100 ವಿಧಗಳನ್ನು ಹುಡ್ಕೊಂಡಿರ್ತಾರೆ. ಹೆಂಗ್ ಜನ ಮೋಸ ಮಾಡಬೇಕು, ಹೆಂಗ್ ಜನರಿಗೆ ನಾವು ಚಳ್ಳೆ ಹಣ್ಣು ತಿನ್ನಿಸಿ ದುಡ್ಡು ಪಡಿಬೇಕು, ಇವೆಲ್ಲ ಅನೇಕ ಟೆಕ್ನಿಕ್ಸ್ ಅನ್ನ ಪಡೆದಿರ್ತಾರೆ. ಸೊ ಈ ರೀತಿಯಾಗಿ ಶಿಕ್ಷಿತರಾಗಿದ್ದಾರೆ ಜನ. ಅದು ಅದು ಅಶಿಕ್ಷಿತರಿಗಿಂತ ಹೆಚ್ಚು ಅಪಾಯಕಾರಿ. ಮುಂದೆ ಪ್ರಭುಪಾದರು ಹೇಳ್ತಾರೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ, ನಾನು ಓದ್ತಾ ಇದ್ದೀನಿ ನೋಡಿ. ದೇವರಿಲ್ಲ ಎನ್ನುವ ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನ ಹೆಡೆಯಲ್ಲಿರುವ ಮಣಿಯಷ್ಟೇ ಅಪಾಯಕಾರಿಯಾದದ್ದು. ಮಣಿಭೂಷಿತವಾದ ಹಾವು ಮಣಿಭೂಷಣ ರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಏನಿದು? ಹಾವಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಇಲ್ಲಿ? ಏನಿದು ಅಂದ್ರೆ, ಹಾವು, ಯಾರಾದ್ರೂ ಹಾವು ನೋಡ್ತಿದ್ದಂಗೆ ಹೆದರ್ಕೊಡ್ತಾರಲ್ವಾ? ಹಾವು ಕಚ್ಬಿಡುತ್ತಪ್ಪ, ತಕ್ಷಣ ಓಡೋಗ್ತಾರೆ, ಅಥವಾ ಅಲ್ಲಿಂದ ಏನೋ ಜಾಗಕ್ಕೆ ತೊರೆದು ಹೋಗ್ತಾರಲ್ವಾ? ಅಲ್ಲಿ ಹಾವಿದೆ ಅಂದ ತಕ್ಷಣ ಅದ್ರ ಹತ್ರನೂ ಹೋಗೋದಿಲ್ಲ ಜನ, ಹೌದ್ ತಾನೆ? ಬಟ್ ಹಾವಿನ ಮೇಲೆ ಒಂದು ಮಣಿ ಇದೆ ಅಂದ್ರೆ ಮಣಿ ತಗೊಳ್ಳಿಕ್ಕೆ ಮಣಿ ನೋಡಕ್ಕಾದ್ರೂ ಹೋಗ್ತಾರೆ ಜನ, ತಗೊಳಕ್ ಅಲ್ದೇ ಇದ್ರು ಅಟ್ಲೀಸ್ಟ್ ಹಾವಿನ ಹೆಡೆ ಮೇಲೆ ಮಣಿ ಇದೆಯಪ್ಪ, ಬಾಯಿಲ್ ನೋಡೋಣ, ಅದ್ ಹೆಂಗ್ ಕಾಣುತ್ತೆ ಅವ್ನು ನೋಡೋಣ ಬಾಯಿಲಿ. ಯಾಕಂದ್ರೆ ಆ ಮಣಿ ಬಹಳ ಅಮೂಲ್ಯವಾದದ್ದಿರ್ಬೇಕು, ಅದು ಆಕರ್ಷಿತವಾಗಿರುತ್ತಲ್ವಾ? ಈಗ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದ್ರಿಂದ? ಯಾರಿಗ್ ಜ್ಞಾನ ಅಥವಾ ವಿದ್ಯೆ ಇಲ್ವೋ, ಅಥವಾ ಯಾರು ನಾನ್ ನಾಸ್ತಿಕ ಅಂತ ಹೇಳ್ಕೊಳ್ತಾರೋ, ಅವ್ರು ಹಾವಿ ಇದ್ದಂಗೆ. ಅವ್ರ ಹತ್ರ ಹೋಗೋದಿಲ್ಲ ಜನ. ಹೋಗ್ತಾರಾ? ಇಲ್ಲ. ಇವನ್ಗೆ ಜ್ಞಾನ ಇಲ್ಲ ಅಂತ ಹೇಳಿ ದೂರ ಇರ್ತಾರೆ. ಬಟ್ ಈ ರೀತಿಯಾಗಿ ಭಗವಂತ ರಹಿತವಾದಂತಹ ಶಿಕ್ಷಣ ಈಗಿನ ಕಾಲದಲ್ಲಿ ಏನ್ ಸಿಗುತ್ತೆ ನಮ್ಗೆ ಆಧುನಿಕ ಜಗತ್ನಲ್ಲಿ, ಅದನ್ನ ಎಲ್ಲ ಪಡ್ಕೊಂಡು, ನಾನಾಗ್ಲೇ ಹೇಳಿದ್ನಲ್ಲ, ಸೂಟು ಬೂಟ್ ಹಾಕೊಂಡು ಏನೋ ಎಲ್ಲ ಕಾರಲ್ಲಿ ಬಂದ ವ್ಯಕ್ತಿ, ಇವ್ನು ಬಾಳ ಕಲ್ತಿದ್ದಾನ ಮಾರೆ, ಬಾಯಿಲಿ ಸ್ವಲ್ಪ ನೋಡೋಣ ಏನ್ ಹೇಳ್ತಾನೆ ಅಂತ ಕೇಳೋಣ ಅಂತ ಹೋಗ್ತೀವಿ. ಅಂದ್ರೆ ಏನದು? ಹಾವಿನ ಮೇಲೆ ಮಣಿ ಇದ್ದ ಹಾಗೆ. ಮಣಿ ಅಂದ್ರೆ ಅರ್ಥ ಏನು ಇಲ್ಲಿ? ಅರ್ಥ ಮಣಿಯ ಅರ್ಥ ಏನು? ಹಾವು ಅಪಾಯಕಾರಿ ಅಂದ್ರೇನು? ಅವಿದ್ಯೆ ಅಪಾಯಕಾರಿ. ಆ ಮಣಿ ಏನದು? ಆ ಹಾವಿನ ಮೇಲೆ ಮಣಿ ಹುಸಿ ಜ್ಞಾನ. ಹುಸಿ ಜ್ಞಾನ. ಹುಸಿ ಜ್ಞಾನಕ್ಕಿಂತ ಹುಸಿ ಜ್ಞಾನ ಅಂದ್ರೆ ಇನ್ನೂ ಬೇರೆ ಅರ್ಥ ಇದೆ, ಅದು ಮುಂದೆ ಬರುತ್ತೆ. ಹುಸಿ ಜ್ಞಾನ ಈಗಲೇ ನಾನು ಅದ್ರ ಬಗ್ಗೆ ಅದು ಹೇಗೆ ಅಂದ್ರೆ, ಈ ಜಗತ್ನಲ್ಲಿ ಜನ ಶಿಕ್ಷಣ ಪಡೆದಿದ್ದಾರಲ್ಲ, ಆಧುನಿಕ ನಾಸ್ತಿಕ ಶಿಕ್ಷಣ, ನಾಸ್ತಿಕ ವಿದ್ಯೆ ಇದೆಯಲ್ಲ, ನಾಸ್ತಿಕರವರು. ಬಟ್ ಹೊರ ರೂಪದಲ್ಲಿ ಹೇಗೆ ಕಾಣ್ತಾರೆ? ವಿದ್ಯಾವಂತರಪ್ಪ, ವಿದ್ಯಾವಂತರಪ್ಪ. ಹಾಗಾಗಿ ಜನ ಅವ್ರನ್ನ ಗೌರವಿಸ್ತಾರೆ.
ಅವರಿಂದ ಕೇಳಕ್ಕೆ ಅಂತ ಮುಂದೆ ಹೋಗ್ತಾರೆ. ಬಟ್ ಅವರೇನ ನಾರ್ಮಲ್ ಹಾವಿಗಿಂತ ಕಡಿಮೆ ಅಪಾಯನ ಅವರು ಹೇಳಿ? ತುಂಬಾ ಅಪಾಯದವರು. ಆ ಸೊ ವಿದ್ಯೆ ಅದರ ಲಕ್ಷಣ ಹೇಗಿರಬೇಕು ಗೊತ್ತಾ? ನಮ್ಮ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ಏನದು ಆ, ಬೇರೆ ಸ್ತ್ರೀಯರನ್ನ ತಾಯಿಯಂತೆ ಕಾಣೋದು, ಬೇರೆಯವರ ವಸ್ತುವನ್ನ ತ್ಯಾಜ್ಯದಂತೆ ಕಾಣೋದು. ಕೇಳಿದಿರ ಇದನ್ನ? ಗೋಷ್ಠವತ್ ಪರದ್ರವ್ಯೇಷು ಶ್ಲೋಕ ಹೇಗೆ ಪ್ರಾರಂಭ ಆಗುತ್ತೆ ಹೇಳಿ ಸ್ವಲ್ಪ. ಹ? ಮಾತೃವತ್ ಪರದಾರೇಷು, ಮಾತೃವತ್ ಅಂದ್ರೆ ಪರದ್ರವ್ಯೇಷು ಬೇರೆ ಸ್ತ್ರೀಯರನ್ನ ತಾಯಿಯಂತೆ ಕಾಣಬೇಕು. ಪರದ್ರವ್ಯೇಷು ಲೋಷ್ಟ್ರವತ್, ಬೇರೆಯವರ ಸಂಪತ್ತನ್ನ ಲೋಷ್ಟ್ರ ಅಂದ್ರೆ ಕಲ್ಲು ಮಣ್ಣಿನ ತರ ಕಾಣಬೇಕಂತೆ. ಆತ್ಮವತ್ ಸರ್ವಭೂತೇಷು, ಬೇರೆ ಜನರನ್ನ ತಮ್ಮಂತೆನೇ ಕಾಣಬೇಕು. ನಮಗೆ ಹೇಗೆ ಕೆಲ ವಸ್ತುಗಳು ನಮಗೆ ಉಂಟಾದರೆ, ಘಟನೆಗಳು ಉಂಟಾದರೆ ನೋವಾಗುತ್ತೋ, ಹಾಗೆ ಬೇರೆಯವ್ರಿಗೂ ನೋವಾಗುತ್ತೆ. ಅದು ಆತ್ಮ ಸಹಾನುಭೂತಿ ಅಂತ ಹೇಳ್ತಾರೆ ನೋಡಿ, ಸಹಾನುಭೂತಿ ಅಥವಾ ಎಂಪಥಿ ಅಂತ ಹೇಳ್ತಾರಲ್ವಾ. ಸೊ ಹೀಗೆ ಗುಣಗಳಿದ್ರೆ ಆತನಿಗೆ ಯಹ ಪಶ್ಯತಿ ಸ ಪಂಡಿತ. ಚಾಣಕ್ಯರ ಮಾತಿದ್ದು, ಪ್ರಭುಪಾದರು ಬಹಳ ಹೇಳ್ತಾ ಇದ್ರು ಈ ಮಾತನ್ನು. ನಿಜವಾಗಿಯೂ ವ್ಯಕ್ತಿ ವಿದ್ಯಾವಂತ ಅಂದ್ರೆ ಈ ಆತನಲ್ಲಿ 3 ಲಕ್ಷಣ ಇರಬೇಕಂತ. ಯಾವ್ಯಾವ್ದು ಹೇಳಿ? ಯಾವ್ದ್ಯಾವ್ದು? ಬೇರೆ ಸ್ತ್ರೀಯರನ್ನು ತಾಯಿಯಾಗಿ ಕಾಣ್ಬೇಕು. ತಾಯಿಯಂತೆ ಕಾಣಬೇಕು. ಓಕೆ. ಮತ್ತೆ ಎರಡನೇದು ವಸ್ತು ಬೇರೆ ವಸ್ತುಗಳನ್ನು ಕಲ್ಲಿನ ಸಮಾನ ಕಾಣ್ಬೇಕು. ಕಲ್ಲು ಕಲ್ಲು ಮಣ್ಣು ಮಣ್ಣು ಅಂದ್ರೆ ಏನು, ಅದು ನನಗೆ ಉಪಯೋಗಕ್ಕಿಲ್ಲ, ಅದೇನೋ ನನ್ನ ಉಪಯೋಗಕ್ಕೆ ಬೆಲೆ ಇಲ್ಲ ಅದಕ್ಕೆ, ಅಂದ್ರೆ ಅದನ್ನ ಹೆಚ್ಚು ಆಸಕ್ತಿಯಿಂದ ಕಾಣೋದಲ್ಲ ಅಂತ ಅರ್ಥ. ಮತ್ತೆ ಆತ್ಮವತ್ ಸರ್ವಭೂತೇಶು, ಎಲ್ಲರನ್ನು ನಮ್ಮ ಮನುಷ್ಯರಂತ ಕಾಣ್ಬೇಕು. ಸಹಾನುಭೂತಿಯಿಂದ ನೋಡುವಂಥದ್ದು. ಸೊ ಹೀಗೆ ಇದು ನಿಜವಾಗಿ ವಿದ್ಯೆ ಲಕ್ಷಣ. ವಿದ್ಯೆ ಅಂದ್ರೆ ಹೇಗೆ? ಆತನಲ್ಲಿ ಈ ಗುಣಗಳಿದ್ರೆ ಆತ ವಿದ್ಯಾವಂತ ಅಂತ ಹೇಳ್ತಾರೆ ವೈದಿಕ ಸಂಸ್ಕೃತಿಯಲ್ಲಿ. ಬಟ್ ಈಗಿನ ಕಾಲದಲ್ಲಿ ಹಾವಿನ ಹೆಡೆ ಮೇಲೆ ಮಣಿ, ಅಂದ್ರೆ ಆತ ಹೊರರೂಪದಲ್ಲಿ ಡಿಗ್ರಿ ಹೋಲ್ಡರು, ಎಷ್ಟೆಲ್ಲ ಕಲ್ತಿದ್ದಾನೆ, ಇದೆಲ್ಲ ಮಾಡ್ತಾನೆ, ಬಟ್ ಆತ ಹೆಚ್ಚು ಅಪಾಯಕಾರಿ ಆಗ್ಬಿಟ್ಟಿದ್ದಾನೆ. ಆತನಿಗೆ ಏನಾದ್ರೂ ಡಿಗ್ರಿ ಇಲ್ಲ ಅಂದಿದ್ರೆ ನಾವೇನು ಆತನ ಬಳಿ ಹೋಗಿ ಕುತ್ಕೊಂಡು ಕೇಳ್ತಿರ್ಲಿಲ್ಲ ಆತನಿಂದ, ಅಥವಾ ಆತನಿಗೆ ಹೆಚ್ಚು ಗೌರವ ಕೊಟ್ಟು ಆತನಿಂದ ಕಲಿತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಜನ ಅಂಥವ್ರೆ, ಅವರು ವಿದ್ಯೆಯನ್ನು ಕಲ್ತಿಲ್ಲ, ಹೊರರೂಪದಲ್ಲಿ ಆ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ, ಬಟ್ ಅವರು ಹೆಚ್ಚು ಅಪಾಯಕಾರಿ. ಈ ಉದಾಹರಣೆ ದಯವಿಟ್ಟು ನೆನಪಿಟ್ಕೊಳ್ಳಿ, ಈ ಉದಾಹರಣೆ ನಿಮಗೆ ಬರುತ್ತೆ. ಏನದು? ಹಾವು ಮತ್ತೆ ಹಾವಿನ ಮೇಲಿರೋ ಮಣಿಭೂಷಿತವಾದ ಹಾವು, ಮಣಿ ಇಲ್ಲದೆ ಇರುವಂತ ಹಾವು. ಓಕೆ. ಸೊ ಸರಳವಾಗಿ ಅದರ ಅರ್ಥ ಹೇಳೋದಾದ್ರೆ, ಮಣಿ ರಹಿತವಾದ ಹಾವು ಅಪಾಯಕಾರಿ, ಮಣಿಭೂಷಣವಾದಂತಹ ಹಾವು ಅದು ಅಪಾಯಕಾರಿಯೇ. ಬಟ್ ಮಣಿ ಇರೋದ್ರಿಂದ ಜನ ಅದಕ್ಕೆ ಹೆಚ್ಚು ಆಕರ್ಷಿತರಾಗ್ತಾರೆ ಅಲ್ವಾ? ಅವರಲ್ಲಿ ಆಸೆ ಉಂಟಾಗುತ್ತೆ, ಓ ಮಣಿ ನಾನು ಪಡ್ಕೋಬಹುದು ಅನ್ನೋ ಒಂದು ದೃಷ್ಟಿಯಿಂದ. ಅದೇ ರೀತಿ ವ್ಯಕ್ತಿ ಆತ ಅಶಿಕ್ಷಿತನಾಗಿದ್ರೆ ಆತ ಉಪಯೋಗ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ಆತ ನಾಸ್ತಿಕ ವಿದ್ಯೆಯನ್ನ ಪಡೆದಿದ್ರೆ ಆತನನ್ನು ನಾವು ಗೌರವದಿಂದ ಕಾಣ್ತೀವಿ, ಆತನನ್ನು ನಾವು ಜ್ಞಾನಿ ಅಥವಾ ಶಿಕ್ಷಾವಂತ ಅಂತ ಪರಿಗಣಿಸ್ತೀವಿ. ಆತ ಹೆಚ್ಚು ಅಪಾಯಕಾರಿ, ಯಾಕಂದ್ರೆ ಆತನಲ್ಲಿ ವಿದ್ಯೆ ಅನ್ನೋದಿಲ್ಲ, ಬರೀ ಅದು ಮಣಿ ತರ ಆ ವಿಷ ಅನ್ನೋದು ಇದ್ದೇ ಇದೆ. ಏನದು ವಿಷ? ಭಗವಂತನ ಕುರಿತಾದಂಥ ದ್ವೇಷ, ಆ ವಿಷ ಇದ್ದೇ ಇದೆ. ಸೊ ಆ ಕಾರಣದಿಂದಾಗಿ ಭೂಷಿತವಾದ ಹಾವು ಆ ಮಣಿ ಇಲ್ದೇ ಇರೋ ಹಾವಿನಷ್ಟೇ ಅಪಾಯಕಾರಿ. ಬಟ್ ಮನುಷ್ಯ ಆ ರೀತಿ ಕಾಣೋದಿಲ್ಲ, ಮಣಿ ಇದೆ ಅಂತ ಹೇಳಿ ಆತ ಅದ್ರ ಬಳಿ ಹೋಗ್ತಾನೆ. ಹಾಗೆ ಅರ್ಥ ಆಯ್ತಲ್ಲ ಈ ಎಕ್ಸಾಂಪಲ್? ಹರೇ ಕೃಷ್ಣ. ಈಗ ಇದ್ರ ಮುಂದೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಬಹಳ ಇಂಟ್ರೆಸ್ಟಿಂಗ್. ಯಾರಾದ್ರೂ ಓದ್ತೀರಾ? ಹರಿಭಕ್ತಿ ಸುಧೋದಯದಲ್ಲಿ, ಇಲ್ಲಿಂದ ಓದಿ. ಓದ್ಲಾ ಪ್ರಭುಜಿ? ಓದಿ. ಹರಿಭಕ್ತಿ ಸುಧೋದಯ, ಅಲ್ಲಿಂದ ಓದ್ಬೇಕು. ಹರಿಭಕ್ತಿ ಸುಧೋದಯದಲ್ಲಿ ದೇವರು ಇಲ್ಲವೆಂದು ಜನರು ಶೈಕ್ಷಣಿಕ ಪ್ರಗತಿಯು ಹಣಕ್ಕೆ ಹೆಣಕ್ಕೆ ಹೆಣಕ್ಕೆ
ಸಿಂಗರಿಸಿದಂತೆ ಎಂದು ಹೇಳಲಾಗಿದೆ. ಆ, ಹೆಣಕ್ಕೆ ಸಿಂಗರಿಸಿದಂತೆ ಹೇಳಲಾಗಿದೆ. ಆ, ಇತರ ಅನೇಕ ದೇಶಗಳಲ್ಲಿರುವಂತೆ ಭಾರತದಲ್ಲೂ ಕೆಲವು ಜನರು ಮೃತರ ಕುಟುಂಬದವರ ಸಮಾಧಾನಕ್ಕಾಗಿ ಶೃಂಗರಿಸಿದ ಹೆಣದ ಜೊತೆಗೆ ಮೆರವಣಿಗೆಯಲ್ಲಿ ಹೋಗುತ್ತಾರೆ. ಅದೇ ರೀತಿ ಆಧುನಿಕ ನಾಗರಿಕತೆಯು ಸಂಸಾರದ ಶಾಶ್ವತವಾದ ದುಃಖಗಳನ್ನು ಮುಚ್ಚುವ ಸಲುವಾಗಿ ಮಾಡಿಕೊಂಡಿರುವ ತೇಪೇದಾರಿ ಕೆಲಸ. ಅಂತಹ ಬಹಳ ಇಂಟ್ರೆಸ್ಟಿಂಗ್ ಇದು ಶಬ್ದಗಳು. ಆಕ್ಚುಲಿ ಈ ಶಬ್ದಗಳು ಸ್ವಲ್ಪ ನಮಗೆ ಅರ್ಥವಾಗದೇ ಇರ್ಬೋದು, ಯಾಕಂದ್ರೆ ಈಗ ಅಷ್ಟು ನಾವು ಕನ್ನಡದ ಟಚ್ ಅಲ್ಲಿ ಇಲ್ವಲ್ಲ. ಇದೆಲ್ಲ ಸ್ವಲ್ಪ ಹಳೆ ಕನ್ನಡ ತರ ಅಲ್ವಾ ಪ್ರಭುಜಿ? ಎನಿವೆ, ತೇಪೇದಾರಿ. ಅದು ಟ್ರಾನ್ಸ್ಲೇಟ್ ಮಾಡಿರೋದು ಕೂಡ ಬಹಳ ಲಿಟರಲ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. Okay. ಎನಿವೆ, ಪಾಯಿಂಟ್ ಏನಂದ್ರೆ, ಈ ಉದಾಹರಣೆ ನೋಡ್ಕೊಳ್ಳಿ. ಇಲ್ಲಿ ಒಂದು ಮೃತ ಶರೀರ ಇದೆ, ಹೆಣ. ಹೆಣಕ್ ಶೃಂಗಾರ ಮಾಡೋದು ಅಂತ ಹೇಳ್ತಾರೆ. ಹೆಣಕ್ ಶೃಂಗಾರ ಯಾಕೆ ಮಾಡ್ತಾರೆ? ಓ, ಇವನು ಇದ್ದಾಗ ಇವನಿಗೆ ಈ ವಸ್ತು ಬಹಳ ಇಷ್ಟ ಆಗಿತ್ತು, ಅವನು ಈ ಡ್ರೆಸ್ ಹಾಕೊಳ್ತಾ ಇದ್ದ. ಆ ಹೆಣಕ್ ಶೃಂಗಾರ ಮಾಡಿ ಆ ಹೆಣನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ವಾ? ಆ ಹೆಣಕ್ ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಯಾಕೆ? ಆತ ಆಕ್ಚುಲಿ ಸತ್ತು ಹೋಗಿದ್ದಾನೆ, ಆತ ಜೀವಿತವಿಲ್ಲ ಅಲ್ಲಿ. ಆದ್ರೆ ಹೆಣಕ್ ಶೃಂಗಾರ ಮಾಡಿದ್ರೆ ಏನಾದ್ರೂ ಜೀವ ಬರುತ್ತಾ ಹೇಳಿ? ಹೆಣಕ್ ಶೃಂಗಾರ ಮಾಡಿದ್ರೆ ಜೀವ ಬರುತ್ತಾ? ಇಲ್ಲ ಇಲ್ಲ ಇಲ್ಲ, ಇಲ್ಲ. ಬಟ್ ಯಾಕೆ ಅವರು ಆ ರೀತಿ ಹೆಣಕ್ ಶೃಂಗಾರ ಮಾಡಿದ್ದಾರೆ? ಈತ ಸತ್ತಿಲ್ಲ, ಈತ ಬದುಕಿದಾನೆ, ನೋಡು ನೋಡು ಶೃಂಗಾರ ಮಾಡಿದೀವಿ ನಾವು, ಪ್ಯಾಂಟ್ ಶರ್ಟ್ ತೊಡಿಸಿದೀವಿ, ಆತನಿಗೆ ಏನೇನು ಇಷ್ಟನೋ ಅದೆಲ್ಲವನ್ನೂ ಅದ್ರ ಸುತ್ತಾನೆ ಇಟ್ಟಿದೀವಿ, ಆತ ಇದಾನಲ್ಲಿ ಅಂತ ಹೇಳಿ ತೋರ್ಸಕ್ಕೆ. ಅಂದ್ರೆ ಅರ್ಥ ಏನು? ಇಲ್ಲಿ ಪ್ರಭುಪಾದರು ಆ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಉಪಯೋಗಿಸಿದ್ದಾರೆ ಶಬ್ದ ತೇಪೆದಾರಿ ಅಂತ. ತೇಪೆ ಅಂದ್ರೆ ಗೊತ್ತಾ? ತೇಪೆ ಹಾಕೋದಂದ್ರೆ ಅರ್ಥ ಏನ್ ಗೊತ್ತಾ? ಅದೇ ಸಿಮೆಂಟ್ ಇದು ಮಾಡ್ತಾರಲ್ಲ ಪ್ರಭು, ತೇಪೆ ಪ್ಯಾಚ್ ವರ್ಕ್. ಪ್ಯಾಚ್ ವರ್ಕ್. ಇನ್ನು ಸರಳವಾಗಿ ಹೇಳೋದಾದ್ರೆ, ಕೆಲವೊಮ್ಮೆ ಬಟ್ಟೆ ಹರಿದೋದಾಗ ತೇಪೆ ಹಾಕ್ತಾರೆ. ಬೇರೆ ಹಾಕಿ ನಂಗೆ ಸಿಮೆಂಟ್ ಇಂದೆಲ್ಲ ಗೊತ್ತಿಲ್ಲ, ಬಟ್ ತೇಪೆ ಅಂದ್ರೆ ನಮ್ಗೆ ಇದೇ ಅರ್ಥ ಇತ್ತು. ಬಟ್ಟೆ ಹರಿದೋದಾಗ ಅಲ್ಲೊಂದು ಪ್ಯಾಚ್ ಹಾಕ್ತಾರಲ್ಲ, ಒಳಗಿಂದ ಏನೊಂದು ಪ್ಯಾಚ್ ವರ್ಕ್ ಅಂತ. ತೇಪೆ ಹಾಕೋದು ಅಂದ್ರೆ ನಾವು ಹರಿದೋಗಿದೆ ಬಟ್ಟೆ ಅಂತ ತೋರಿಸ್ಲಾರ್ದೆ ಏನ್ ಮಾಡ್ತೀವಿ? ತೇಪೆ ಹಾಕ್ತೀವಿ. ಬೇರೆ ಬಟ್ಟೆ ತಗೊಳಕ್ ದುಡ್ಡಿಲ್ಲ, ಬಟ್ ಏನ್ ಹರಿದಿರೋ ಬಟ್ಟೆಯಲ್ಲಿ ತಿರುಗಾಡಕ್ ಆಗೋದಿಲ್ಲ, ಏನ್ ಮಾಡ್ತೀವಿ? ತೇಪೆ ಹಾಕ್ತೀವಿ. ಸೊ ನಮ್ ಜೀವನ ಭಗವಂತ ಇಲ್ಲದೆ ಇರೋದ್ರಿಂದ ಏನಾಗಿದೆ? ದುಃಖಮಯವಾಗಿದೆ. ಬಟ್ ಅದನ್ನ ಹೊರಗಡೆ ಜನಕ್ಕೆ ತೋರಿಸ್ಬಾರ್ದು ಅಂತ ಹೇಳಿ ತೇಪೆ ಹಾಕೊಂಡಿದೀವಿ. ಏನದು? ಆಧುನಿಕ ನಾಗರಿಕತೆ. ನಾವು ತುಂಬಾ ಬೆಳೆದಿದ್ದೀವಿ, ಅಭಿವೃದ್ಧಿ ಹೊಂದಿದೀವಿ. ನಾವು ನೋಡು, ಗಾಡೀಲಿ ತಿರ್ಗಾಡ್ತೀವಿ, ಫೋನ್ ಯೂಸ್ ಮಾಡ್ತೀವಿ, ಎಷ್ಟೆಲ್ಲ ದುಡ್ಡು ಸಂಪಾದಿಸಿದೀವಿ, ಎಲ್ಲ ಇದೆ ನಮ್ಮ ಕೈ ಬೆರಳಲ್ಲಿ, ಎಲ್ಲದೂ ಇದೆ. ಇದೆಲ್ಲ ಏನಿದು? ಇದು ಆಕ್ಚುಲಿ ತೇಪೆ ಅಂತೆ ಪ್ರಭುಪಾದರು ಹೇಳೋ ಪ್ರಕಾರ. ಏನಿದು? ಇದನ್ನ ಕೇಳಿನೇ ನಮ್ಗೆ ಹೆದರಿಕೆ ಆಗುತ್ತೆ, ಏನಪ್ಪ ಹಿಂಗೆ ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ ಅಂತ. ಇಷ್ಟು ಡೈರೆಕ್ಟ್ ಆಗಿ ಹೇಳದ? ಬಟ್ ಗುರು ಅಂದ್ರೇನೆ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗುರು ಅಂದ್ರೆ ಏನು? ಆತ ವಿದ್ಯೆ, ಅವಿದ್ಯೆ, ವಾಸ್ತವ, ಈ ಜಗತ್ತಿನ ಲಕ್ಷಣವನ್ನ ಆತ ನಮಗೆ ಮುಖಕ್ಕೆ ಹೊಡೆದಂಗೆ ಹೇಳಿ ತೋರಿಸ್ತಾನೆ. ಅದರಿಂದ ಆತ ನಮ್ಮನ್ನು ಎಚ್ಚರಿಸ್ತಾನೆ. ಈ ಒಂದು ಭ್ರಮೆಯಲ್ಲಿ, ಕನಸಲ್ಲಿ ಎದ್ದೇಳು ನೀನು, ಸಾಕು. ಈ ರೀತಿಯಾದಂತಹ ಕಾರ್ಯ ಆತ ಮಾಡ್ತಾನೆ. ಸೊ ಪ್ರಭುಪಾದರ ಶಬ್ದಗಳನ್ನ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಏನಿದು? ಆಧುನಿಕ ನಾಗರಿಕತೆಯು ಸಂಸಾರದ ಶಾಶ್ವತವಾದ ದುಃಖವನ್ನ ಮುಚ್ಚೋ ಸಲುವಾಗಿ ಕೆಲಸ ಮಾಡ್ತಾ ಇದೆ. ಆಕ್ಚುಲಿ ದುಃಖ ಮುಚ್ಚಕ್ಕಾಗತ್ತಾ ಹೇಳಿ? ಜನ ಈಗ ಎಷ್ಟೊಂದು ರೋಗಗಳನ್ನ ಮಾಡ್ತಾ ಇದ್ದಾರೆ, ಪಡಿತಾ ಇದ್ದಾರೆ, ಅಥವಾ ಎಲ್ಲ ಮುದುಕರಾಗ್ತಾ ಇದ್ದಾರೆ. ಇಲ್ಲ ಇಲ್ಲ, ಮುದುಕರಾಗಿಲ್ಲ, ನೋಡಿಲ್ಲಿ ಅವರಿಗೆ ಕಾಸ್ಮೆಟಿಕ್ಸ್ ಹಾಕ್ತೀವಿ, ಅವ್ರಿಗೆ ಒಳ್ಳೆ ಡ್ರೆಸ್ ತೊಡಿಸಿ ಹಾಗೆ ಹೀಗೆ ತಿರುಗಾಡಿಸ್ತೀವಿ. ಬಟ್ ಆಕ್ಚುಲಿ ಅವ್ರು ಮುದುಕರಾಗಿರೋದು ಏನ್ ಅದು ವಾಸ್ತವ ಅಲ್ವಾ ಹೇಳಿ? ಅದನ್ನೇನಾದ್ರೂ ಹಿಂದೆ ಮಾಡೋಕ್ಕಾಗತ್ತಾ? ಮುದಿತನ ಅದು ಬಂದೇ ಬರುತ್ತೆ, ರೋಗಗಳು ಬಂದೇ ಬರುತ್ತೆ. ಆದ್ರೂ ಕೂಡ ಅದ್ರ ಮೇಲೆ ತೇಪೆ ಹಾಕಿ ತರ ಕೆಲಸ ಮಾಡ್ತಾ ಇದ್ದೀವಿ. ಇದು ತಪ್ಪು. ಸೊ ಈ ಒಂದು ಉದಾಹರಣೆ ಏನದು? ಮೃತ ವ್ಯಕ್ತಿಯ ಶೃಂಗಾರ, ಹೆಣದ ಶೃಂಗಾರ. ಏನಿದು ಅರ್ಥ? ಹೆಣ ಅಂದ್ರೆ ಅಲ್ಲಿ ಜೀವ ಇಲ್ಲ. ಆ ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಜೀವ ಬರೋದೂ ಇಲ್ಲ. ಬರುತ್ತಾ? ಇಲ್ಲ. ಹಾಗೆ ಈ ಭೌತಿಕ ನಾಸ್ತಿಕ ಜೀವನ ಏನಿದೆ, ಹೆಣದಂತೆ ಅದು ಮೃತವಾಗಿದೆ.
ಹೆಣದಂತೆ ಮೃತವಾಗಿದೆ. ಯಾಕೆಂದ್ರೆ ಯಾವಾಗ ನಾವು ನಾಸ್ತಿಕರಾಗ್ತೀವೋ ಅಥವಾ ಭಗವಂತನ ಮರಿತೀವೋ ಆಗ ಜೀವನದಲ್ಲಿ ದುಃಖವೋ ದುಃಖ. ಬಟ್ ನಾಸ್ತಿಕ ಆದರೂ ಕೂಡ ಆತ ಹೊರರೂಪದಲ್ಲಿ ಡಿಗ್ರಿ ಹೋಲ್ಡರು, ತುಂಬ ಅಡ್ವಾನ್ಸ್ಡ್ ಆಗಿದ್ದಾನೆ, ಸಿಟಿಲಿದ್ದಾನೆ, ದೊಡ್ಡ ದೊಡ್ಡ ಮನೆ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಏನಿದು ಆಧುನಿಕ ಜೀವನದ ಅಭಿವೃದ್ಧಿ. ಇದೆಲ್ಲ ಹೇಗೆ ಆ ಹೆಣಕ್ಕೆ ಶೃಂಗಾರ ಮಾಡಿದ ಹಾಗೆ. ಅವ್ರ ಜೀವನದಲ್ಲಿ ಏನೋ ದುಃಖ ಇಲ್ವಾ ಹೇಳಿ ನೋಡೋಣ. ಅಷ್ಟೆಲ್ಲ ಅಭಿವೃದ್ಧಿ ಹೊಂದಿರೋದ್ರಿಂದ ಅವ್ರೇನಾದ್ರೂ ದುಃಖ ಕಡಿಮೆ ಮಾಡ್ಕೊಂಡಿದಾರ? ಇಲ್ಲ, ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚಾಗಿದ್ದಾವೆ. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾ ಇರೋದು ತೇಪೆದಾರಿ ಕೆಲಸ ಅಂತ, ಪ್ಯಾಚ್ ವರ್ಕ್. ಇದನ್ನ ಪದೇ ಪದೇ ಉಪಯೋಗಿಸ್ತಾ ಇದ್ರು. ಮಾಡರ್ನ್ ಸಿವಿಲೈಸೇಷನ್ ಇಸ್ ಅ ಪ್ಯಾಚ್ ವರ್ಕ್ ಅಂತ ಕೆಳಗಡೆ ಹೇಳ್ತಾರೆ ಪ್ರಭುಪಾದರು. ಮುಂದೆ ಓದಿ. ಅಂತಹ ಕೆಲವು ಅಂತಹ ಕೆಲಸ ಕಾರ್ಯಗಳ ಉದ್ದೇಶ. ಓದಿ ಇದನ್ನ. ಅಂತ ಕೆಲಸ ಕಾರ್ಯಗಳ ಉದ್ದೇಶ ಇಂದ್ರಿಯ ಸುಖ. ಮನಸ್ಸು ಇಂದ್ರಿಯಗಳಿಗಿಂತ ಮೇಲು, ಮನಸ್ಸಿಗಿಂತ ಬುದ್ಧಿಶಕ್ತಿ ಮೇಲು, ಬುದ್ಧಿಶಕ್ತಿಗಿಂತ ಆತ್ಮ ಮೇಲು. ಹೀಗಾಗಿ ನಿಜದ ಶಿಕ್ಷಣದ ಉದ್ದೇಶ ಆತ್ಮ ಸಾಕ್ಷಾತ್ಕಾರವಾಗಿರಬೇಕು. ಆದರೆ ಆಧ್ಯಾತ್ಮಿಕ ಮೌಲ್ಯಗಳ ಸಾಕ್ಷಾತ್ಕಾರವಾಗಿರಬೇಕು. ಅಂಥ ಸಾಕ್ಷಾತ್ಕಾರವನ್ನು ಸಾಧಿಸದ ಯಾವುದೇ ಶಿಕ್ಷಣವನ್ನು ಅವಿದ್ಯೆ ಎಂದು ಪರಿಗಣಿಸಬೇಕು. ಅಂತ ಅವಿದ್ಯಾಪೂರ್ಣ ಸಂಸ್ಕೃತಿಯಿಂದ ಮಾನವ ಅಂಧಮ ಲೋಕವನ್ನು ಪ್ರವೇಶಿಸುತ್ತಾನೆ. ಅಂಧತಮ ಲೋಕ. ಸೊ ಶ್ಲೋಕದಲ್ಲಿ ಮೊದಲನೇ ಸಾಲು ಏನಿದೆಯಲ್ಲ, ಏನದು? ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ. ಅಂದ್ರೆ ಅವಿದ್ಯೆಯನ್ನ ಪಾಲಿಸೋದ್ರಿಂದ ವ್ಯಕ್ತಿ ಎಲ್ಲಿ ಹೋಗ್ತಾನೆ? ಅಂಧಕಾರಕ್ಕೆ ಹೋಗ್ತಾನೆ, ಕತ್ತಲಿನ ಜಾಗಕ್ಕೆ ಹೋಗ್ತಾನೆ. ಅಂದ್ರೆ ಆತನ ಮುಂದಿನ ಭವಿಷ್ಯ ದುಃಖಮಯವಾಗಿರುತ್ತೆ. ಆತಂಕ, ಭಯ, ದುಃಖ. ಬೇಸಿಕಲಿ ಕತ್ತಲು ಅಂದ್ರೆ ಏನು? ದುಃಖ ಅಲ್ವೇ? ಕತ್ತಲು ಏನನ್ನ ಸೂಚಿಸುತ್ತೆ? ದುಃಖ. ಸೊ ದುಃಖಮಯವಾಗಿರುತ್ತೆ ಆತನ ಮುಂದಿನ ಜೀವನ ಅವಿದ್ಯೆಯ ಕಾರಣದಿಂದಾಗಿ. ಆ ವಿದ್ಯೆ ಮೇಲೆ ನೀವು ಹೆಣದ ಶೃಂಗಾರದಂತೆ ಆಧುನಿಕ ಅಭಿವೃದ್ಧಿಯನ್ನು ಕೂಡ ಅದರಲ್ಲಿ ಮೇಲೆ ಹಾಕೊಳ್ಳಿ. ಬಟ್ ಅದರಿಂದ ಏನಾದರೂ ಬದಲಾಗತ್ತಾ? ಬದಲಾಗೋದಿಲ್ಲ. ಸೊ ಇದೆಲ್ಲ ಯಾವ್ದರ ವರ್ಣನೆ ಆಗಿತ್ತು? ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ಅವಿದ್ಯೆಯ ಬಗ್ಗೆ ವರ್ಣನೆ ಆಗಿತ್ತು. ನೆನಪು ಮಾಡ್ಕೊಳ್ಳಿ, ಈ ಶ್ಲೋಕದಲ್ಲಿ 2 ಪದಗಳನ್ನು ಉಪಯೋಗಿಸಿದ್ದಾರೆ. ಮೊದಲನೇದೇನು? ಅವಿದ್ಯೆ. ಎರಡನೇದು ವಿದ್ಯೆ. ಅವಿದ್ಯೆ ಅಂದ್ರೆ ಇದರ ಅರ್ಥ ಏನ್ ನಾವು ತಿಳ್ಕೊಂಡ್ವಿ? ಅಂಧಕಾರ. ಅಲ್ಲ, ಅದ್ರ ಪರಿಣಾಮ ಹಾಗಿರುತ್ತೆ. ಬಟ್ ಈ ಸ್ಕ್ರೀನ್ ಕಾಣ್ತಾ ಇದೆ ನಿಮ್ಗೆ, ಈ ಚಾರ್ಟ್. ಅವಿದ್ಯೆ ಕೆಳಗಡೆ ಏನ್ ಬರ್ತಿದ್ದಾರೆ ನೋಡಿ ಇಲ್ಲಿ. ಅದೇ ನಾಸ್ತಿಕ, ನಾಸ್ತಿಕ ಇಂದ್ರಿಯ ಅಜ್ಞಾನ, ಕೇವಲ ಇಂದ್ರಿಯ ತೃಪ್ತಿಗಾಗಿ ಜೀವಿಸೋದು. ಹೊರರೂಪದಲ್ಲಿ ವ್ಯಕ್ತಿ ಎಷ್ಟೇ ಶಿಕ್ಷಿತನಾದ್ರೂ ಕೂಡ, ಸಾಕ್ಷರನಾದ್ರೂ ಕೂಡ, ಆತ ಇಂದ್ರಿಯ ತೃಪ್ತಿಗಾಗಿ ಜೀವಿಸ್ತಾ ಇರೋದ್ರಿಂದ, ಮೇಲಾಗಿ ಆತ ನಾಸ್ತಿಕನಾಗಿರೋದ್ರಿಂದ ಅದರ ಪರಿಣಾಮ ದುಃಖವೇ ಆಗಿರುತ್ತೆ ಅಲ್ವಾ? ಅದರ ಪರಿಣಾಮ ದುಃಖವೇ ಆಗಿರುತ್ತೆ. ಪ್ರಭುಪಾದರಲ್ಲಿ ಇನ್ನೂ ಸ್ಪಷ್ಟವಾಗಿ ಮೂಢ ಅನ್ನೋ ಶಬ್ದ ಉಪಯೋಗಿಸಿದ್ರು. ಯಾವ ಉದಾಹರಣೆ ಕೊಟ್ಟರು? ಕತ್ತೆ. ಅದನ್ನ ಇಲ್ಲಿ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದು ಸ್ಪಷ್ಟ ಆಯ್ತಲ್ಲ? ಹರೇ ಕೃಷ್ಣ. ಈಗ ಎರಡನೇ ಕಡೆ, ಈ ಎರಡನೇ ಅಂಶ ಏನ್ ಹೇಳಿದ್ದಾರೆ ಶ್ಲೋಕದಲ್ಲಿ? ವಿದ್ಯೆ, ತಪ್ಪು ಜ್ಞಾನ, ತಪ್ಪು ವಿದ್ಯೆ. ಇದು ಬಹಳ ಇಂಟ್ರೆಸ್ಟಿಂಗ್. ಏನಿದು? ಏನಪ್ಪ ಇದು ತಪ್ಪು ಜ್ಞಾನ ಅಂತ ಅಂದ್ರೆ ಅದರ ಅರ್ಥ ಏನು? ಮಾಡರ್ನ್ ಎಜುಕೇಶನ್ ಏನೋ ಅವರು ಅವಿದ್ಯೆ ಅಂತ ಹೇಳ್ಬಿಟ್ರು. ಇನ್ ಯಾವ್ದು ಉಳಿತು ತಪ್ಪು ಜ್ಞಾನ ಅಂತ ಕರೆಯೋಕೆ? ಬನ್ನಿ ನೋಡೋಣ ಏನ್ ಹೇಳ್ತಾರೆ ಅಂತ ಪ್ರಭುಪಾದರು. ಬೇರೆಯವರು ಯಾರಾದ್ರೂ ಓದಿ. ವೇದಗಳ ಪ್ರಕಾರ ಓದಿ, ಇಲ್ಲಿಂದ ಓದಿ, ಜೋರಾಗಿ ಸ್ಪಷ್ಟವಾಗಿ ಓದ್ಬೇಕು. ಓದಿ. ಹರೇ ಕೃಷ್ಣ ಪ್ರಭು, ಓದ್ಲಾ? ಓದಿ. ಎಸ್. ವೇದಗಳ ಪ್ರಕಾರ ಹುಸಿ ಲೌಕಿಕ ಶಿಕ್ಷಕರನ್ನು ಒಂದು ವೇದವಾದರತ, 2 ಮಾಯಾಯಾಪವೃತ ಜ್ಞಾನ, 3 ಅಸುರಂ ಭಾವ ಆಶ್ರಿತ ಮತ್ತು ನರಧಾಮ
ಕರೆಯಲಾಗಿದೆ. ನರಾಧಮ ಎಂದು ಕರೆಯಲಾಗಿದೆ. ನೋಡಿ ಇಲ್ಲಿ ವೇದವಾದ ರಥ ಅಂದ್ರೆ ವೇದದ ಕುರಿತಾಗಿ ಬಹಳ ಮಾತಾಡ್ತಾನೆ ವ್ಯಕ್ತಿ. ವೇದದ ವಾದವನ್ನ ಹೇಳ್ತಾ ಇರ್ತಾನೆ. ವೇದವಾದ ರಥ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಈ ರೀತಿಯಾಗಿ, ವೇದವಾದ ರಥ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. 2ನೇ ಅಧ್ಯಾಯದಲ್ಲಿ ಆ ಶ್ಲೋಕ ಬರುತ್ತೆ. ತೋರ್ಸೋಣ ತಡೀರಿ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಒಂದ್ ನಿಮಿಷ, ಭಗವದ್ಗೀತೆ ಓಪನ್ ಮಾಡ್ತಾ ಇದ್ದೀನಿ. ಎರಡನೇ ಅಧ್ಯಾಯ 40-42 ಮೇಲೆ, ಅಲ್ಲ 42, 37, ಒಂದ್ ನಿಮಿಷ ಇಲ್ಲೇ ನೋಡ್ತೆ. ಯಾರಿಗಾದ್ರೂ ನೆನ್ಪುಂಟ ನಂಬರ್? ಯಾಮಿ ಮಾಂ ಪುಷ್ಪಿತ, ಇಲ್ಲೇ ಇದೆಯಲ್ಲ, ಕರೆಕ್ಟ್. 42 ಕಾಣ್ತಾ ಇದೆಯಾ? ಹರೇ ಕೃಷ್ಣ ಶ್ಲೋಕ ಕಾಣ್ತಾ ಇದೆಯಾ? ಕಾಡ್ತಾ ಇದೆ. ಇಲ್ಲಿ ನೋಡಿ, ಆ ಶಬ್ದ ಪ್ರಭುಪಾದರೇನು ಉಪಯೋಗಿಸ್ತಾ ಇದ್ದಾರಲ್ಲ, ಅದು ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಹೌದು ಪ್ರಭು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಇದೊಂದು ವಿಶೇಷವಾದಂತಹ ಕೆಲ ಜನರ ಬಗ್ಗೆ ಹೇಳಲಾಗ್ತಾ ಇದೆ. ಅವರನ್ನ ವೇದವಾದ ರಥರು ಅಂತ ಹೇಳಿದ್ದಾರೆ. ಯಾರಿವರು ವೇದವಾದ ರಥರು? ಅಂದ್ರೆ ಅರ್ಥ ಏನು? ಓದಿ ಅನುವಾದ, ಇಲ್ಲಿ ಭಗವದ್ಗೀತೆ ಅನುವಾದ ಓದ್ಬಿಟ್ರೆ ಸ್ಪಷ್ಟ ಆಗ್ಬಿಡುತ್ತೆ. ಓದಿ. ಅಲ್ಪಜ್ಞಾನಿಗಳಾದವರು ವೇದದಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತದೆ. ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸುವುದಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ನೋಡಿ, ವೇದವಾದ ರಥರಂದ್ರೆ ಯಾರು? ವೇದಗಳಲ್ಲಿರುವಂತಹ ಆ ಭೌತಿಕ ಸುಖದ ಮಾತುಗಳಿಗೆ ಮೋಹ ಆಗುವರು. ಹೇ ಸ್ವರ್ಗ ಪಡಿತೀಯ ನೀನು, ಮುಂದಿನ ಜನ್ಮ ಬಹಳ ಚೆನ್ನಾಗಿರುತ್ತೆ, ನೀನು ಏನು ಬಯಸ್ತಾ ಇದೆಯೋ ಅದನ್ನೆಲ್ಲ ಪಡಿಬೇಕಂದ್ರೆ ಈ ಕಾರ್ಯ ಮಾಡು, ಅದಕ್ಕೆ ಕಾಮ್ಯ ಕರ್ಮ ಅಂತ ಹೇಳ್ತಾರೆ. ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ವೇದ ಅಥವಾ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಏನದು? ಪದೇ ಪದೇ ಜನ್ಮ ಪಡಿತಾ ಇರು, ಬಟ್ ಸ್ವರ್ಗದಲ್ಲಿ ಪಡಿತಾ ಇರು, ಪುಣ್ಯ ಸಂಪಾದಿಸು, ಸುಖವಾಗಿರು. ಇದೇ ಜೀವನದ ಮರ್ಮ. ಏನದು? ಪುಣ್ಯ ಮಾಡು, ಸುಖವಾಗಿರು, ಭೋಗ ಜೀವನ. ಸೊ ಇವರೇನು ಹೊರ ರೂಪದಲ್ಲಿ ವೇದ ತಿಳಿದಿದಾರಲ್ವಾ? ಇವರು ವೇದ ಗೊತ್ತಿದೆ ಅಲ್ವಾ ಇವರಿಗೆ? ಇವರು ವೇದ ಮಂತ್ರಗಳು ಹೇಳ್ತಾರೆ. ಇವರು ನಿಮ್ಗೆ ಎಕ್ಸಾಕ್ಟ್ ಆಗಿ ನಿಮಗೆ ಪೂರ್ತಿ ಕನ್ವಿನ್ಸ್ ಮಾಡಿಬಿಡ್ತಾರೆ. ಬಾಯಿಲಿ ಅಂಥೇಳಿ ಪೂರ್ತಿ ಸಂಸ್ಕೃತದಲ್ಲಿ ಹಂಗೆ ಅಚ್ಚುಕಟ್ಟಾಗಿ ಮಂತ್ರ ಹೇಳಿ ನಿಮಗೆಲ್ಲ ಆಶ್ಚರ್ಯಪಡಿಸ್ತಾರೆ. ಅದರ ಆ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾರೆ. ಯಜ್ಞ ಯಾಗಾದಿಗಳು, ಎಷ್ಟೆಲ್ಲ ದಾನ ಧರ್ಮ ಪುಣ್ಯ ಕರ್ಮಗಳೆಲ್ಲ ಮಾಡಿ, ಬಟ್ ಅದರ ಏನು ಹೇಳ್ತಾರೆ, ಅವರ ಅರ್ಥ ಏನು? ವೇದ ತಿಳಿದಿದ್ದಾರೆ, ಬಟ್ ಅವ್ರು ಸರಿಯಾಗಿ ತಿಳಿದಿದ್ದಾರಾ ಹೇಳಿ? ಯೋಚನೆ ಮಾಡಿ. ಏನು ಹೇಳ್ತಾರೆ? ವೇದದ ಗುರಿ ಏನು ಹೇಳ್ತಾರೆ ಅವರು? ಭೌತಿಕ ಸುಖ. ಅದುವೇ ವೇದದ ಗುರಿ. ಸುಳ್ಳು ತಪ್ಪು ಹೇಳ್ತಾ ಇದ್ದಾರೆ ಅವರು. ಇಂದ್ರಿಯ ತೃಪ್ತಿ ಮತ್ತು ವೇದದ ಗುರಿಯನ್ನೇ ಭೋಗ ಜೀವನಗಳನ್ನು ಈ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ನೋಡಿ, ನಾ ಅನ್ಯದ್ ಅಸ್ತಿ ಇತಿ ವಾದಿನಃ. ಬೇರೆ ಏನೂ ಇಲ್ಲಪ್ಪ ಜೀವನದಲ್ಲಿ. ಏನದು? ಪುಣ್ಯ ಮಾಡು, ಸುಖ ಅನುಭವಿಸು. ಅದೇ ಅಂಥವ್ರಿಗೆ ಏನು ಹೇಳ್ತಾರೆ? ವೇದವಾದ ರಥ. ಇವ್ರೇನು? ತಪ್ಪು ಜ್ಞಾನ ಮರಿಬೇಡಿ, ತಪ್ಪು ಜ್ಞಾನ ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ನೋಡಿ, ನೀವು ಯಾರಾದರೂ ವೇದ ಅಥವಾ ಭಗವದ್ಗೀತೆ ಒಪ್ಕೊಳ್ಳದೆ ಇರೋರನ್ನ ಹತ್ರ ಹೋಗೋದಿಲ್ಲ ನೀವು. ಬಟ್ ಯಾರಾದರೂ ವೇದ ಮಂತ್ರಗಳು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಪಕ್ಕ ಹೋಗಿ ಕುತ್ಕೊಳ್ಳೋಣ ಬಾಪ ಅಲ್ಲ ಅಂತ ಹೋಗಿ ಕುತ್ಕೊಂತೀವಿ ಅಲ್ವಾ? ಅವ್ರೇನು ಹೇಳ್ತಾರೆ ಕೇಳೋಣ ಬಾಯಿಲ್ಲ ಅಂತೇಳಿ ಕುತ್ಕೋತೀವಿ. ಆಮೇಲೆ ಅವ್ರು ಹೇಳೋದ್ರ ಮೇಲೆ ಭಾಳ ಶ್ರದ್ಧೆ ಇಟ್ಟು ಕೇಳ್ತೀವಿ ನಾವು. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ. ಹೆಚ್ಚು ಅಪಾಯಕಾರಿ ಅದು. ಅದು ಮಣಿ ಇದ್ದಂತೆ, ಹಾವಿನ ಮೇಲೆ ಮಣಿ ಇದ್ದಲ್ಲ, ಮಣಿ ಹಾಗೆ. ಸೊ ಮುಂದೆ ಏನು? ವೇದವಾದ ರಥರ ಬಗ್ಗೆ ಇನ್ನಷ್ಟು ವರ್ಣನೆ ಹೇಳ್ತಾ ಇದ್ದಾರೆ. ಓದಿ ಮುಂದೆ. ವೇದವಾದ ರಥರು
ವೇದವಾದರತರು ತಮಗೆ ವೈದಿಕ ಸಾಹಿತ್ಯವೆಲ್ಲ ಚೆನ್ನಾಗಿ ಗೊತ್ತಿದೆ ಎಂದು ತೋರಿಸಿಕೊಳ್ಳುತ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ವೇದದ ಉದ್ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ವೇದದ ಗುರಿ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅರಿಯುವುದು ಎಂದು ಭಗವದ್ಗೀತೆಯಲ್ಲಿ 18:18-20 ಹೇಳಿದೆ. ಆದರೆ ಈ ವೇದವಾದರತರಿಗೆ ದೇವೋತ್ತಮ ಪರಮಪುರುಷನಲ್ಲಿ ಆಸಕ್ತಿ ಇಲ್ಲ. ಬದಲಿಗೆ ಅವರಿಗೆ ಸ್ವರ್ಗ ಪ್ರಾಪ್ತಿಯೇ ಮೊದಲಾದ ಕಾಮ್ಯ ಕರ್ಮಗಳ ಬಗ್ಗೆ ಆಸಕ್ತಿ. ನೋಡಿ, ಆ 15ನೇ ಅಧ್ಯಾಯದಲ್ಲಿ ಅನೇಕ ಮುಖ್ಯ ಶ್ಲೋಕಗಳಿವೆ. ಅಫ್ಕೋರ್ಸ್ ಈಗ ಪುರುಷೋತ್ತಮ ಮಾಸ ಕೂಡ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಶ್ಲೋಕಗಳನ್ನ ಇದರ ಅರ್ಥಗಳನ್ನ ತಿಳಿತಾ ಇರ್ತೀರಾ ಅನ್ಕೊಳ್ತೀನಿ. ಸೊ ಅದರಲ್ಲಿ ಈ ಶ್ಲೋಕ ಅಫ್ಕೋರ್ಸ್ 18-23 ಕೂಡ ಕೊನೆಯ ಶ್ಲೋಕಗಳು ಅದರ ಕುರಿತಾಗಿ ಹೇಳಿದ್ದಾರೆ. ಬಟ್ ಅಲ್ದೇನೆ 15ನೇ ಶ್ಲೋಕ ಇದೆಯಲ್ಲ, ತಾವು ನೆನ್ಪು ಮಾಡ್ಕೊಳ್ಳಿ. 15ನೇ ಶ್ಲೋಕ ಬಹಳ ಸರ್ವಸ್ಯ ಪ್ರಸಿದ್ಧವಾದಂತ ಚಾಹಂ ಶ್ಲೋಕ. ಹೃದಯ ಅದ ಪ್ರಭು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಃ ಮತ್ತ ಸ್ಮೃತಿ ಸ್ಮೃತಿ ಜ್ಞಾನಮಪೋಹನಂ ಚ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಃ ಸರ್ವೈ ಅಹಂ ಏವ ಅಹಮೇವ ವೇದ್ಯಃ. ಬಹಳ ಮುಖ್ಯ ವೇದ್ಯ. ಸಾಲ ಅದು. ಏನದು? ಎಲ್ಲ ವೇದಗಳ ಗುರಿ ಯಾರು? ವೇದೈಶ್ಚ ಸರ್ವೈರ್ ಅಹಂ ಅಹಮೇವ ಅಹಂ ಏವ ವೇದ್ಯ. ವೇದಗಳಿಂದ ಯಾರನ್ನ ತಿಳ್ಕೊಳ್ಬೇಕು ನಾವು? ಕೃಷ್ಣನನ್ನ. ವೇದಾಂತ ಕೃತ್ ವೇದವಿತ್ ಏವ ಚಾಹಂ. ನಾನೇ ವೇದವನ್ನ ಸಂಪೂರ್ಣವಾಗಿ ತಿಳಿದಿರೋನೊಬ್ಬನೇ ನಾನೇ. ನನ್ನನ್ನ ಯಾರು ವೇದಗಳಿಂದ ತಿಳಿತಾರೋ ಅವರು ನಿಜವಾಗಿ ವೇದ ತಿಳ್ಕೊಂಡಿದ್ದಾರೆ. ಎಲ್ಲವೂ ನಾನೇ ಅಂತ ಹೇಳ್ತಾರೆ. ಅಂದ್ರೆ ವೇದದ ಗುರಿ, ವೇದಾಧ್ಯಯನ ಮಾಡಿ ಏನನ್ನ ತಿಳ್ಕೊಳ್ಬೇಕು? ಯಾರನ್ನ ತಿಳ್ಕೊಳ್ಬೇಕು? ಏನು ಮಾಡಬೇಕು? ಕೃಷ್ಣನನ್ನ ತಿಳ್ಕೊಳ್ಬೇಕು, ಕೃಷ್ಣನ ಭಕ್ತರಾಗಬೇಕು. ಅದು ನಿಜವಾದ ವೇದದ ಉದ್ದೇಶ ಅಥವಾ ಗುರಿ ಅಲ್ವಾ? ಆದ್ರೆ ಜನ ಅದು ಬಿಟ್ಟು ಏನ್ ಹೇಳ್ತಾರೆ? ಸ್ವರ್ಗ, ಪುಣ್ಯ, ಸುಖ, ಇದೆಲ್ಲ ಹೇಳೋದು. ಇದು ಯಾವ ರೀತಿ? ಹಾಸನಕ್ಕೆ ಹೋಗೋರ್ನ ನೀವು ತುಮಕೂರಿಗೆ ದಬ್ದಂಗ ಆಯ್ತಿದ್ದು. ಅದ ಹಾವಿನ ಮೇಲೆ ಮಣಿ, ಹೆಡ ಮೇಲೆ ಮಣಿ ಇರುವಂತ. ಓ, ಹಾವಿನ ಮೇಲೆ ಮಣಿ. ಹೌದು, ಅದನ್ನ ಹಾವಿನ ಹೇಳ್ಬೋದಾ? ಮೇಲಿನ ಮಣಿ ಅದು ಅವಿದ್ಯೆ ಮುಖ್ಯವಾಗಿ ಹೇಳಲಾಗಿದೆ. ಅಂದ್ರೆ ಆಧುನಿಕ ಜ್ಞಾನ ಪಡೆದ್ರು, ಹೊಸದಾಗಿ ನೋಡಕ್ ವಿದ್ಯಾವಂತರ ಕಂಡ್ರು ಕೂಡ ಅವ್ರು ಅವಿದ್ಯೆನೇ ಹಿಡಿದಿದ್ದಾರೆ ಅಂತ. ಬಟ್ ಇಲ್ಲಿ ವಿದ್ಯೆ ಬಗ್ಗೆ ಮಾತಾಡ್ತಾ ಇದೆ. ವಿದ್ಯೆ ಅಂದ್ರೆ ವಿದ್ಯೆ ಇಲ್ಲಿ ಬಗ್ಗೆ. ಅರ್ಥ ಏನು? ತಪ್ಪು ಜ್ಞಾನ. ತಪ್ಪು ಜ್ಞಾನ. ಸೊ ಇದೇ ಹುಸಿ ಜ್ಞಾನ, ತಪ್ಪು ಹುಸಿ ಜ್ಞಾನ. ಜ್ಞಾನ. ಹೌದು. ಸೊ ನೋಡಕ್ ಹೊರಗಡೆ ವೇದಗಳ ಮಾತು ಹೇಳ್ತಾರೆ, ಬಟ್ ಅದರ ಉದ್ದೇಶ ತಿರುಚಿ ಹಾಕ್ಬಿಟ್ಟಿದ್ದಾರೆ, ತಪ್ಪು ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂಶಗಳನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಓದಿ ಈಶೋಪನಿಷತ್ತಿನ ಮೊದಲನೆಯ ಮಂತ್ರದಲ್ಲಿ. ಈಶೋಪನಿಷತ್ತಿನ ಮೊದಲನೆಯ ಮಂತ್ರದಲ್ಲಿ ಹೇಳಿರುವಂತೆ, ದೇವೋತ್ತಮ ಪರಮಪುರುಷನೇ ಎಲ್ಲದರ ಒಡೆಯ ಮತ್ತು ನಮಗೆ ದತ್ತವಾದ ಜೀವನಾವಶ್ಯಕ ವಸ್ತುಗಳಿಂದ ನಾವು ತೃಪ್ತರವಾಗಿರಬೇಕು. ಎಲ್ಲ ವೈದಿಕ ಶಾಸ್ತ್ರಗಳ ಉದ್ದೇಶವೆಂದರೆ ವಿಸ್ಮೃತಶೀಲ ಜೀವಿಯ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಮೂರ್ಖ ಮಾನವ ಕುಲಕ್ಕೆ ಇದನ್ನು ತಿಳಿಯಪಡಿಸುವುದೇ ಜಗತ್ತಿನ ನಾನಾ ಧರ್ಮ ಗ್ರಂಥಗಳ ಉದ್ದೇಶ. ಹೀಗಾಗಿ ಎಲ್ಲ ಧರ್ಮಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂದಿರುಗುವುದು. ನೋಡಿ, ಎಲ್ಲ ಧರ್ಮ, ಎಲ್ಲ ಶಾಸ್ತ್ರಗಳ ಪರಮ ಗುರಿ ಏನು? ಉದ್ದೇಶ ಏನು? ಭಗವಂತನ ಜಗತ್ತು, ಆಧ್ಯಾತ್ಮಿಕ ಜಗತ್ತಿಗೆ ಜೀವನ ಕರೆದೊಯ್ಯೋದು. ಇದನ್ನ ಬಿಟ್ಟು ಬೇರೆ ಏನೇ ಉದ್ದೇಶ ಹೇಳಿದ್ರು ಕೂಡ ಅದು ತಪ್ಪು ಜ್ಞಾನ, ಹುಸಿ ಜ್ಞಾನ. ಜ್ಞಾನ ಅಂತ ಕರೆಯಲ್ಪಡೋದು, ಬಟ್ ಅದು ನಿಜವಾಗಿಯೂ ಜ್ಞಾನನ? ಇಲ್ಲ, ಅಲ್ಲ, ತಪ್ಪು ಹುಸಿ ಜ್ಞಾನ. ಸೊ ಇಲ್ಲಿ ಮುಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಆ ವೇದವಾದ ರಥರ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾರೆ. ಹೇಗ್ ಮಾತಾಡ್ತಾರೆ ಅವರು, ಯಾವ ಲಕ್ಷಣಗಳಿಂದ ಅವ್ರನ್ನ ಗುರುತು ಹಿಡಿಬೇಕು ನಾವು, ಅವರಿಂದ ನಾವು ದೂರ ಇರಬೇಕು ಅಂದ್ರೆ ಫಸ್ಟ್ ಅವ್ರ ಲಕ್ಷಣ ತಿಳ್ಕೊಳ್ಬೇಕಲ್ವಾ? ಸೊ ನಾನೀಗ ಅದನ್ನ ಓದ್ತಾ ಹೋಗ್ತೀನಿ, ನೋಡಿ ಸ್ವಲ್ಪ ಗಮನಿಸಿ. ಅದಾದ್ಮೇಲೆ ನಿಮಗೆ ಕೇಳ್ತೀನಿ ಏನೇನ್ ಲಕ್ಷಣ ಓದಿದ್ರಿ ಅಂತ, ಅವಾಗ ನೀವು ಹೇಳಬೇಕು, ಆಯ್ತಾ? ವೇದವಾದ ರಥರು ವೇದಗಳ ಈ ಸಾರಾಂಶವನ್ನು ಅರಿಯುವ ಬದಲು, ವೇದಗಳ ಸಾರವನ್ನು ಅರಿಯುವ ಬದಲು ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗ ಪ್ರಾಪ್ತಿಯಾಗಬೇಕೆಂಬ ಗೌಣ ವಿಷಯಗಳನ್ನ, ಇದರ ಬಯಕೆ ಅವರಿಗೆ ಐಹಿಕ ಬಂಧನ ಉಂಟು ಮಾಡುತ್ತದೆ. ಅದು ಗೊತ್ತಿದ್ರು ಕೂಡ ಅಂಥದ್ನ ಸ್ವರ್ಗ ಪ್ರಾಪ್ತಿ ವಿಷಯಗಳನ್ನ ವೇದದ ಪರಮ ಧ್ಯೇಯವೆಂದು ಭಾವಿಸುತ್ತಾರೆ. ಮೊದಲನೇ ಲಕ್ಷಣ ಕಾಣ್ತಾ ಇದ್ದೇನೆ. ಅಂಥ ಜನರು ವೈದಿಕ ಸಾಹಿತ್ಯಕ್ಕೆ ತಪ್ಪು ವ್ಯಾಖ್ಯಾನ ನೀಡಿ ಇತರರನ್ನು ತಪ್ಪು ದಾರಿಗೆ ಎಳೆಯುತ್ತಾರೆ. ಎರಡನೇ ಲಕ್ಷಣ ಕಾಣ್ತಾ ಇದೆ. ಕೆಲವು ವೇಳೆ ಅವರು ಪುರಾಣಗಳನ್ನು, ಇವು ಜನಸಾಮಾನ್ಯರಿಗೆ ವೈದಿಕ ವಿವರಗಳನ್ನು ನೀಡುವಂಥವು, ಯಾವ ಪುರಾಣಗಳನ್ನ, ಅವುಗಳನ್ನು ಅವರು
ಖಂಡಿಸುತ್ತಾರೆ. ಅರೆ, ಪುರಾಣಗಳನ್ನೇ ಖಂಡನೆ ಮಾಡ್ತಾರೆ ಅವರು. ಯಾಕೆಂದ್ರೆ ಪುರಾಣದಲ್ಲಿ ಭಕ್ತಿ ಬಗ್ಗೆ ಬಹಳಷ್ಟೇ ಹೇಳಿದ್ದಾರೆ. ಹೌದು. ಬಹಳ ಮುಖ್ಯವಾದಂಥ ಪುರಾಣ ಯಾವುದು? ಭಾಗವತ ಭಾಗವತ ಪುರಾಣ. ಅದನ್ನು ಅವರು ಗೌರವಿಸೋದಿಲ್ಲ, ಖಂಡಿಸ್ತಾರೆ. ವೇದವಾದ ರತರು ಶ್ರೇಷ್ಠ ಆಚಾರ್ಯರ ಪ್ರಮಾಣಬದ್ಧ ವ್ಯಾಖ್ಯಾನಗಳನ್ನು ಕಡೆಗಣಿಸಿ ತಮ್ಮದೇ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ. ನಾನು ಹೇಳ್ತೀನ ವ್ಯಾಖ್ಯಾನ, ಟಿಪ್ಪಣಿ. ಅವರು ತಮ್ಮಲ್ಲೇ ಯಾವನೋ ಒಬ್ಬ ನೀಚನನ್ನು ವೈದಿಕ ಜ್ಞಾನದ ಪಂಡಿತನೆಂದು ಹೇಳುತ್ತಾರೆ. ಆತನಿಗೆ ಆಚಾರ ಲಕ್ಷಣಗಳು ಏನೂ ಇರೋದಿಲ್ಲ, ಆತನನ್ನ ಪಂಡಿತ ಅಂತ ಹೇಳ್ತಾರೆ. ಅಂಥವರನ್ನು ಈ ಮಂತ್ರದಲ್ಲಿ ವಿದ್ಯಾರಥ ಎಂಬ ಸಂಸ್ಕೃತ ಪದದಿಂದ ವಿಶೇಷವಾಗಿ ಖಂಡಿಸಲಾಗಿದೆ. ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ, ಯಾವು ವಿದ್ಯಾಯಾಮ್ ರಥಃ. ವಿದ್ಯಾರಥ. ವಿದ್ಯಾ ಎಂದರೆ ವೇದ, ಏಕೆಂದರೆ ವೇದವೇ ಜ್ಞಾನದ ಮೂಲ, ಮತ್ತು ರಥ ಎಂದರೆ ನಿರತನಾದವನು ಎಂದು ಅರ್ಥ. ಹೀಗಾಗಿ ವಿದ್ಯಾರಥ ಎಂದರೆ ವೇದಾಧ್ಯಯನದಲ್ಲಿ ನಿರತನಾದವನು ಎಂದು ಅರ್ಥ. ವಿದ್ಯಾರಥ ಎಂದು ಕರೆದುಕೊಳ್ಳುವವರನ್ನು ಇಲ್ಲಿ ಖಂಡಿಸಲಾಗಿದೆ. ನೋಡಿ, ಆತ ವಿದ್ಯಾವಂತ ಅಂತ ಹೇಳ್ತಾ ಇಲ್ಲ, ವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿದ್ದಾನೆ, ವೇದಾಧ್ಯಯನದಲ್ಲಿ ನಿರತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವರು ಪರೋಕ್ಷವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ವೇದವನ್ನ ಅವರು ಕಲ್ತಿಲ್ಲ. ಮುಂದೆ ಹೇಳ್ತಾರೆ, ಏಕೆಂದರೆ ಆಚಾರ್ಯರ ಮಾತಿನಂತೆ ಅವರು ನಡೆದುಕೊಳ್ಳದೇ ಇರುವುದರಿಂದ ಅವರಿಗೆ ವೇದಗಳ ನಿಜವಾದ ಗುರಿ ಗೊತ್ತಿಲ್ಲ. ಅಂಥ ವೇದವಾದ ರಥರಿಗೆ ತಮ್ಮ ಉದ್ದೇಶಗಳಿಗೆ ತಕ್ಕಂತೆ ವೇದಗಳ ಪ್ರತಿಯೊಂದು ಪದಕ್ಕೂ ಅರ್ಥ ಕಂಡು ಹಿಡಿಯೋದೇ ಕೆಲಸ. ಅಂದರೆ ಪ್ರತಿ ಶ್ಲೋಕಕ್ಕೆ ಬೇರೆ ಬೇರೆ ಅರ್ಥ ಕೊಡ್ತಾರೆ ಅವರು. ಸ್ಪಷ್ಟವಾದಂತಹ ನೇರವಾದಂತಹ ಅರ್ಥ ಅದು ಭಗವಂತನ ಮುಖ್ಯ ಉದ್ದೇಶ, ಅದು ಭಕ್ತಿ ಇರುತ್ತೆ. ಬಟ್ ಭಗವದ್ಗೀತೆಗೂ ಕೂಡ ಬೇರೆ ಬೇರೆ ಅರ್ಥ ಹೇಳ್ತಾರೆ ಅವರು. ವೇದಶಾಸ್ತ್ರಗಳು ಸಾಧಾರಣ ಪುಸ್ತಕಗಳ ಸಂಗ್ರಹವಲ್ಲ. ಅದನ್ನು ಹೇಗೆ ತಿಳ್ಕೊಳ್ಬೇಕು? ಗುರು ಶಿಷ್ಯ ಪರಂಪರೆಯಿಂದಲ್ಲದೆ ಅವನ್ನು ಬೇರೆ ಯಾವ ರೀತಿಯಲ್ಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಪರಂಪರೆಯಲ್ಲಿ ಬರೋದಿಲ್ಲ, ಗುರುಗಳನ್ನು ಯಾರನ್ನೂ ಸ್ವೀಕರಿಸೋದಿಲ್ಲ, ತಮ್ಮದೇ ಯಾರನ್ನೂ ಗುರುನ್ ಮಾಡ್ಕೊಳ್ತಾರೆ, ತಾವೇ ಅರ್ಥ ಹೇಳ್ತಾರೆ, ಇದೆಲ್ಲ. ಓಕೆ, ಈಗ ಹೇಳಿ ಯಾವ್ಯಾವ ಲಕ್ಷಣ ವೇದವಾದ ರಥರದ್ದು ಅಂತ. ಹೌದು ಸಾರಾಂಶ. ಇಂದ್ರಿಯ ಸ್ವರ್ಗ ಪ್ರಾಪ್ತಿಯಾಗಬೇಕಂತ ಗೌಣ ವಿಷಯ ಇರ್ತದೆ ಪ್ರಭು. ಓಕೆ, ಅಂದ್ರೆ ಸ್ವರ್ಗ ಪ್ರಾಪ್ತಿನೇ ಮುಖ್ಯವಾಗಿ ಹೇಳ್ತಾರೆ, ಅದನ್ನೇ ಮುಖ್ಯ ಅಂತ ಹೇಳ್ತಾರೆ. ಓಕೆ, ಮತ್ತಿನ್ನೇನು? ಸಾಹಿತ್ಯಕ್ಕೆ ತಪ್ಪು ವ್ಯಾಖ್ಯಾನ ನೀಡಿ ಇತರನನ್ನು ತಪ್ಪುಗಾರ ದಾರಿಗಿಳಿಯೋದು, ತಪ್ಪ ಅರ್ಥ ಹೇಳೋದು, ತಪ್ಪೆ ಪ್ರವಚನ ಮಾಡೋದು. ಈ ರೀತಿ ಸಾಕಷ್ಟು ಜನ ಕಾಣ್ತಾರಲ್ವ ಈಗಿನ ದಿನದಲ್ಲಿ. ಹೇಳಿ, ಪೂರ್ತಿ ಎಷ್ಟೊಂದ್ ಜನ ಏನೇನೋ ಅರ್ಥ ಹೇಳ್ತಾರೆ, ಏನೇನೋ ಆಶ್ಚರ್ಯ. ಆ ಗೀತೆ ಈ ಗೀತೆ, ಇದು ನೋಡಿ ಅದನ್ನ ಓದಿ. ಮತ್ತಿನ್ನೇನು? ಪುರಾಣಗಳನ್ನು ಜನಸಾಮಾನ್ಯರಿಗೆ ವೈದಿಕ ವಿವರಣೆಗಳನ್ನು ನೀಡುವಂತದ್ದು. ಪುರಾಣಗಳನ್ನು ಖಂಡಿಸ್ತಾರೆ. ಪುರಾಣಗಳನ್ನು ಓದೋದು ಸ್ವೀಕಾರ. ವೇದ ಹೇಳುತ್ತಪ್ಪ, ಪುರಾಣ ಇವೆಲ್ಲ ಬಿಟ್ಟಾಕು. ವೇದ ಏನಿದೆ ಅದು ಇಂಪಾರ್ಟೆಂಟ್, ಅದು ಶ್ರೇಷ್ಠ. ಶ್ರುತಿ ಸ್ಮೃತಿಗಿಂತ ಶ್ರೇಷ್ಠ ಅಂತ ಅವರು ವಾದ ಮಾಡ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಪುರಾಣ ಅಥವಾ ಸ್ಮೃತಿಗಳು ಶ್ರುತಿಗಿಂತ ಶ್ರೇಷ್ಠ, ಮುಖ್ಯವಾದವು. ಲಾಸ್ಟ್ ಟೈಮ್ ನಾವು ಅದನ್ನ ಚರ್ಚೆ ಮಾಡಿದೀವಿ. ಮತ್ತಿನ್ನೇನು? ಆಚಾರ್ಯರ ಪ್ರಮಾಣಬದ್ಧವಾದ ವಾಕ್ಯಗಳನ್ನು ಕಡೆಗಣಿಸಿ ಅವರೇ ಸ್ವಂತ ಹೇಳೋದು. ಹೌದು ಹೌದು, ಆಚಾರ್ಯರನ್ನ ಸ್ವೀಕರಿಸೋದಿಲ್ಲ. ದೊಡ್ಡ ದೊಡ್ಡ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನ ಸ್ವೀಕರಿಸೋದಿಲ್ಲ. ಒಬ್ಬ ನೀಚ ವೈದಿಕ ಜ್ಞಾನ ಪಂಡಿತರಂತ ತಂದು ಇಡ್ತಾರೆ. ಯಾರೋ ಒಬ್ಬ ನೀಚ, ಅದನ್ನ ಸದಾಚಾರ ಇರೋದಿಲ್ಲ, ಆತನಿಗೆ ಯಾವುದೇ ಒಂದು ಮುಖ್ಯ ಒಳ್ಳೆಯ ಗುರಿಗಳು ಇರೋದಿಲ್ಲ. ಅಂಥವನನ್ನ ಪಂಡಿತ ಅಂತ ಹೇಳಿ ಕೂರಿಸಿ ಆತನನ್ನ ಇದ್ ಮಾಡ್ತಾರೆ. ಗುರು ಶಿಷ್ಯ ಪರಂಪರೆ ಇಲ್ಲದೆ ಗುರು ಶಿಷ್ಯ ಪರಂಪರೆಯಲ್ಲಿ ಅವ್ರು ಬರುವುದಿಲ್ಲ. ಪರಂಪರೆ ಇಲ್ದೇನೆ ನಾನು ವೇದ ತಿಳ್ಕೊಳಕ್ಕಾಗಲ್ಲ ಅನ್ನೋ ಮಾತು ಅವ್ರಿಗೂ ಗೊತ್ತಿಲ್ಲ. ಸೊ ಅವ್ರ ಪರಂಪರೆ ಬಗ್ಗೆ ನನ್ನ ಗುರುಗಳು ಯಾರು ಅಂತ ಹೇಳೋದಿಲ್ಲ. ನಾನೇ ಗುರು, ನಾನು ಬಹಳ ಚೆನ್ನಾಗಿ ಹೇಳ್ತೀನಿ, ನನಗೆ ಸಂಸ್ಕೃತ ಬರುತ್ತೆ, ಬನ್ನಿ ನನ್ನಿಂದ ಕಲಿಯೋದು ಬೇಡ ಅಂತ ಹೇಳ್ತಾರೆ ಅಲ್ವಾ ಪ್ರಭು ಜನ. ಈ ಸಂಸ್ಕೃತ ಬರೋರೆಲ್ಲ ಭಗವದ್ಗೀತೆ ಅರ್ಥ ಹೇಳಕ್ ಹೋದ್ರೆ ಅದು ತಪ್ಪದು. ಆಕ್ಚುಲಿ ಸಂಸ್ಕೃತದಿಂದ ಭಗವದ್ಗೀತೆ ಕಲೀಲಿಕ್ಕೆ ಆಗುದಿಲ್ಲ. ಹೌದು, ಗುರುವಿನಿಂದ ಭಗವದ್ಗೀತೆ ಕಲಿಬೇಕು. ಆಕ್ಚುಲಿ ನೋಡಿ, ಸಂಸ್ಕೃತ ಈಗ ನಾವೇನೋ ಎಷ್ಟು ಓದ್ರೇನು ಆಗಲ್ಲ ಪ್ರಭು. ನಾವು ಓದಿದ್ರೇನು ಭಗವದ್ಗೀತೆ ಬುಕ್ಕು ನಾವ್ ಎಷ್ಟ್ ಸತಿ ಓದಿದ್ರೇನು ನಮ್ಗೆ ಅರ್ಥ ಆಗಲ್ಲ ಅಲ್ಲ. ಅದೇನು ನೋಡಿ, ಅದು ಇನ್ನೊಂದು ಅರ್ಥ ಆಗುತ್ತೆ. ಏನಂದ್ರೆ ನಮಗೆ ನಾವು ಡೈರೆಕ್ಟ್ ಆಗಿ ಗುರುಗಳಿಂದ ಕೇಳಿದ್ರೆ ಅರ್ಥ ಹೆಚ್ಚಾಗತ್ತೆ ಅನ್ನೋ ಮಾತು. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ, ಜನ ಏನ್ ವಾದ ಮಾಡ್ತಾರೆ, ಸಂಸ್ಕೃತ ಗೊತ್ತಿದೆ ಅಪ್ಪ ಅವ್ರಿಗೆ, ಅವರಿಂದ ಭಗವದ್ಗೀತೆ ಕಲಿಯೋಣ ಬಾ. ಬಟ್ ಸಂಸ್ಕೃತ ಗೊತ್ತಿರೋದು ಏನ್ ದೊಡ್ಡ ಅರ್ಹತೆನಾ ಭಗವದ್ಗೀತೆ ಕಲೀಲಿಕ್ಕೆ? ಪ್ರಭುಪಾದರು ಸಂಸ್ಕೃತ ಗೊತ್ತೇ ಇಲ್ಲದೆ ಇರುವಂತಹ ಜನರಿಗೆ ಭಗವದ್ಗೀತೆಯನ್ನ ಕಲಿಸಿ ಅವರನ್ನು ಕೃಷ್ಣ ಭಕ್ತರನ್ನಾಗಿ ಮಾಡಿದ್ದಾರೆ. ಹೇಳಿ,
ಅವ್ರಿಗೆ ಸಂಸ್ಕೃತ ಗೊತ್ತಿತ್ತಾ? ಪ್ರಭುಪಾದರಿಂದ ಸಂಸ್ಕೃತ ಹೇಳ್ಕೊಟ್ರ ಮುಂಚೆ? ಹೇಳಿ ನೋಡೋಣ. ಇಲ್ಲ. ಇಲ್ಲ ಪ್ರಭು. ಸಂಸ್ಕೃತದ ಜ್ಞಾನ ಅದಿದ್ರೆ ಉಪಯೋಗಿಸಿ, ಇಲ್ಲ ಅನ್ನೋದಿಲ್ಲ. ಬಟ್ ಅದನ್ನೇ ಮುಖ್ಯ ಅಂತ ಹೇಳಿ ಜನರಿಗೆ ಹೇಳ್ಕೊಳ್ತಾ, ಇವತ್ತನಿಗೆ ಸಂಸ್ಕೃತ ಗೊತ್ತಿದೆ ಅಂದ್ರೆ ಈತನಿಗೆ ಭಗವದ್ಗೀತೆ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಳ್ತಾ, ಅದು ಹೇಗೆ ಸಾಧ್ಯ? ABCD ಬರೋರಿಗೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಬರುತ್ತಾ? ಹೇಳಿ ನೋಡೋಣ. ಇಲ್ಲ ಇಲ್ಲ ಪ್ರಭು. ಅದು ಕೂಡ ABCD ಇಂದಾನೆ ಬರ್ಕೊಂಡಿರ್ತಾರಲ್ವಾ ಎಲ್ಲವನ್ನೂ. ಅದ್ರಲ್ಲಿ ABCD ಜ್ಞಾನ ಬರೋರಿಗೆಲ್ಲರೂ ಕೂಡ ಅದಕ್ಕೆ algebra. ಪ್ರಭು ಇದು ಪ್ರಭುಪಾದದವರು ವೇದ ಮಂತ್ರಗಳು ಬರದೇ ಇದ್ರು ಸಿಂಪಲ್ ಜಪ ಮಾಡಿ ಅಂತ ಹೇಳಿರೋದು. ಹೌದು. ಸೊ ವೇದದ ಮುಖ್ಯ ಉದ್ದೇಶ ಕೃಷ್ಣ, ಆತನನ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರಭುಪಾದರು. ಓಕೆ, ನಾನು ಇವತ್ತು ಈ ಮಂತ್ರ ಕಂಪ್ಲೀಟ್ ಮಾಡಬೇಕು, ನಿಮ್ಮನ್ನು ಬಿಡೋದಿಲ್ಲ. ನಾನು ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡೇ ಬಿಡೋದು. ಆಯ್ತಾ? ಮುಂದೆ ಓದಿ, ಯಾಕಂದ್ರೆ ಭಾಳ ಚರ್ಚೆ ಆಗ್ತಿದೆ, ಭಾಳ ಮಾತಾಗ್ತಿದೆ. ವೇದಗಳ ದಿವ್ಯ ಸಂದೇಶವನ್ನು ಓದಿ, ಮುಂದೆ ಓದಿ. ಎಸ್, ಯಾರು ಓದ್ತಾ ಇದ್ರಿ? ಓದಿ, ಬೇರೆಯವರು ಓದಿ. ಪ್ರಭುಜಿ ವರಲಕ್ಷ್ಮಿ. ಓದಿ ಓದಿ. ನಾನು ಎಸ್, ಓದಿ. ಸಂದೇಶವನ್ನು ಹರೇ ಓದಿ. ಕೃಷ್ಣ ಯಾರು? ಪ್ರಭು. ಓದಿ. ದಿವ್ಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಸದ್ಗುರುವಿನ ಬಳಿ ಹೋಗಬೇಕು. ಹೀಗೆ ಮಾಡಬೇಕೆಂದು ಕಠೋಪನಿಷತ್ತಿನಲ್ಲಿ ಹೇಳಿದೆ. ಆದರೆ ವೇದವಾದರತರಾದವರಿಗೆ ತಮ್ಮದೇ ಆದ ಆಚಾರ್ಯರಿರುತ್ತಾರೆ. ಆ ಆಚಾರ್ಯರು ಗುರುಪರಂಪರೆಯಿಂದ ಬಂದವರಲ್ಲ. ಅವರು ವೇದಶಾಸ್ತ್ರಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಅಂಧತಮ ಪ್ರದೇಶಕ್ಕೆ ಹೋಗುತ್ತಾರೆ. ವೇದಗಳ ಗಂಧಗಾಳಿಗೆ ಗೊತ್ತಿಲ್ಲದವರಿಗಿಂತಲೂ ಅಜ್ಞಾನಕ್ಕೆ ಅವರು ಬೀಳುತ್ತಾರೆ. ಮಾಯಾ ಜನ ಜ್ಞಾನ. ಹೆಸರು ಸದ್ಗುರು ಅಂತ ಇಟ್ಕೊಂಡಿರ್ಬೋದು, ಬಟ್ ಹಾಗಂತ ಹೇಳಿದ್ ಸದ್ಗುರು ಆಗಿರೋದಿಲ್ಲ. ಅವರು ಪರಂಪರೆಯಲ್ಲಿ ಬರ್ಬೇಕು. ಅವರು ಆಕ್ಚುಲಿ ಅರ್ಥವಾಗ್ತಾ ಇದೆಯಾ? ಈಗಿನ ಕಾಲದಲ್ಲಿ ಜನ ಸಾಕಷ್ಟು ಈ ಹೆಸರುಗಳನ್ನ ಇಟ್ಕೊಂಡು ಬೀಗ್ತಾರೆ, ಬಟ್ ನಿಜವಾಗಿ ದೇವರು ಅಂತಾರೆ. ತಪ್ಪು, ಬಹಳ ತಪ್ಪು. ನಿಜವಾಗಿಯೂ ಸದ್ಗುರುಗಳು ನಾನೇ ದೇವರು ಅಂತ ಹೇಳ್ತಾರೆ ಪ್ರಭು. ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತ, ಬಟ್ ಪಾಯಿಂಟ್ ಏನು, ಅವ್ರಿಗೆ ಪರಂಪರೆಯಲ್ಲಿ ಬರ್ಬೇಕು. ಅವ್ರು ಅವ್ರ ಗುರುಗಳು ಯಾರು, ಅವ್ರ ಗುರುಗಳು ಯಾರು, ಅವ್ರು ಯಾವ್ದಾದ್ರು ಈ 4 ಸಂಪ್ರದಾಯದಲ್ಲಿ ಬರ್ತಾರ, ಅದನ್ನ ನಾವು ಚೆಕ್ ಮಾಡಬೇಕು. ಯಾರಿಂದನೂ ಎಲ್ಲರಿಂದನೂ ಕೇಳೋದಲ್ಲ. ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಕಠೋಪನಿಷತ್ತಿನಲ್ಲಿ ಹೇಳಿರೋ ರೀತಿ ನಾವು ಗುರುಗಳಿಂದ ಈ ವೇದದ ಅರ್ಥವನ್ನ ತಿಳಿಬೇಕು. ಬಟ್ ವೇದವಾದರ ಹತ್ರ ಏನ್ ಹೇಳ್ತಾರೆ? ನಾನೇ ಆಚಾರ್ಯ, ನನ್ನವನೇ ಆಚಾರ್ಯ, ನಾನೇ ಹೊಸ ಆಚಾರ್ಯ, ನಾನೇ ಪರಂಪರೆ ಸೃಷ್ಟಿ ಮಾಡ್ತಾ ಇದ್ದೀನಿ. ಹೀಗೆ ಹೇಳೋರು ಇವ್ರಿಗೆ ವೇದದ ಗಂಧನೂ ಗೊತ್ತಿಲ್ಲ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಈ ವೇದ ಏನು, ಈ ಹುಸಿ ಜ್ಞಾನ ಇದೆಯಲ್ಲ, ಇದರಲ್ಲಿ ಪ್ರಭುಪಾದರು ವೇದವಾದ ರಥ ಇದರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಾಣ್ತಾ ಇದೆಯಾ? 2ನೇ ಅಂಶ ಇಲ್ಲಿ. ಮೊದಲನೇದು ಆಧುನಿಕ ನಾಸ್ತಿಕ ಶಿಕ್ಷಣ, ಇದನ್ನು ಕೂಡ ಹುಸಿ ವಿದ್ಯೆ ಅಂತ ತೋರಿಸಿದ್ರು. ಆಗ್ಲೇ ಆ ಮಣಿಭೂಷಿತವಾದಂತಹ ಹಾವಿನ ವರ್ಣನೆಯನ್ನ ನೋಡಿದ್ವಲ್ಲ, ಅದು. 2ನೇದು ವೇದವಾದ ರಥರು, ಅಂದ್ರೆ ವೇದ ಪಂಡಿತರು ಇವರು. ಬಟ್ ಏನ್ ಹೇಳ್ತಾರೆ? ಸ್ವರ್ಗ ಭೌತಿಕ ಸುಖನೇ ಎಲ್ಲ ವೇದದ ಮುಖ್ಯ ಉದ್ದೇಶ. ಈಗ 3ನೇ ವರ್ಣನೆ ಏನದು? ಮಾಯೆಯ ಅಪಹೃತ ಜ್ಞಾನ, ಅಂದ್ರೆ ಮಾಯಾವಾದ. ನೋಡೋಣ ಬನ್ನಿ, ಮಾಯೆಯ ಅಪಹೃತ ಜ್ಞಾನ ಅಂದ್ರೆ ಅರ್ಥ ಏನು? ಅದೊಂದು ಒಂದೇ ಒಂದು ಪ್ಯಾರಾಗ್ರಾಫ್ ಇದೆ, ಅದು ಓದ್ಬಿಟ್ಟು ಕಂಪ್ಲೀಟ್ ಮಾಡೋಣ. ಓಕೆ, ಓದಿ. ಯಾರು ಓದ್ತಾ ಇದ್ರು ಓದ್ಬಿಡಿ. ಮಾಯೆಯ ಅಪಹೃತ ಜ್ಞಾನ. ವರ್ಗದ ಜನರು ಸ್ವಯಂಕೃತ ಭಗವಾನ್ರು ಅಂಥವರು ತಾವೇ ದೇವರು ಎಂದು ಭಾವಿಸುತ್ತಾರೆ. ಅವರು ಮತ್ತು ಬೇರಾವುದೇ ದೇವರನ್ನು ಆರಾಧಿಸುವ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಾರೆ. ಅವರು ಶ್ರೀಮಂತನಾದ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಪೂಜಿಸಲು ಒಪ್ಪುತ್ತಾರೆ, ಆದರೆ ಎಂದಿಗೂ ದೇವೋತ್ತಮ ಪರಮಪುರುಷನ್ನು ಆರಾಧಿಸರು. ಅಂಥವರು ತಮ್ಮ ದಡ್ಡತನವನ್ನು ತಿಳಿದುಕೊಳ್ಳಲಾರದೆ ಭಗವಂತನನ್ನು ಮಾಯೆಯ ಪಾಶಕ್ಕೆ ಒಣಗಾಗನು ಎಂಬುದನ್ನು ತಿಳಿಯರು. ಭಗವಂತನು ಎಂದಾದರೂ ಮಾಯಾಪಾಶಕ್ಕೆ ಒಳಗಾಗಿದ್ದರೆ ಮಾಯೆಯೇ ಭಗವಂತನಿಗಿಂತ ಪ್ರಬಲವಾಗಿರುತ್ತಿತ್ತು. ಜನರು ಭಗವಂತನನ್ನು ಸರ್ವಶಕ್ತನೆಂದು ಹೇಳುವರು, ಆದರೆ ಭಗವಂತನು ಸರ್ವಶಕ್ತನಾದರೆ ಅವನು ಮಾಯೆಯ ಪ್ರಭಾವಕ್ಕೆ ಒಳಗಾಗಲು ಸಾಧ್ಯವಿಲ್ಲವೆಂದು ಅವರು ಭಾವಿಸುವುದಿಲ್ಲ. ಈ ಸ್ವಯಂ ಘೋಷಿತ ದೇವರುಗಳು ಈ ಪ್ರಶ್ನೆಗಳನ್ನೆಲ್ಲ ಸ್ಪಷ್ಟವಾಗಿ ವಿವರಿಸಲಾರರು. ಅವರಿಗೆ ತಾವೇ ದೇವರಾದರೆ ಸಾಕು. ನೋಡಿ ಹೆಂಗ್ ಪ್ರಭುಪಾದರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಇವರುಗಳಿಗೆ ಹೇಳಕ್ ವಿವರಣೆ ಕೊಡಕ್ ಬರೋದಿಲ್ಲ. ಇವರೆಲ್ಲ ಸ್ವಯಂ ಘೋಷಿತ ದೇವರುಗಳು. ಇವರು ಯಾರು? ಇವರೇ ಮಾಯೆಯ ಅಪಹೃತ ಜ್ಞಾನ. ಸ್ವಯಂ ಘೋಷಿತ, ನಾನೇ ದೇವರು, ಆ ಭಗವಾನ್, ಈ ಭಗವಾನ್, ಆ ಕಲ್ಕಿ, ಈ ಕಲ್ಕಿ, ಇದೆಲ್ಲ ಹೇಳೋರು ಸ್ವಯಂ ಘೋಷಿತ. ಆದ್ರೆ ಇವ್ರಿಗೇನು ಈ ವಿವರಣೆ ತತ್ವ ಮಾತಾಡಕ್ ಬರೋದಿಲ್ಲ. ತಾನ್ ದೇವರಾದ್ರೆ ಸಾಕು, ಜನನ್ ಪೂಜೆ ಮಾಡ್ತಿರ್ಬೇಕು, ದುಡ್ಡು ಕೊಡ್ತಾ ಇರಬೇಕು, ನನ್ನ ಶಿಷ್ಯರಾಗಿರ್ಬೇಕು. ನೀವು ಹೆಂಗಾದ್ರೂ ಇರಿ, ನಾನು ಮಂತ್ರ ಕೊಡ್ತಾ ಇರ್ತೀನಿ, ನೀವು ನಡೀತಾ ಇರಿ, ನೀವು ನಮ್ಮ ಶಿಷ್ಯರಾಗಿರಿ. ಮುಂದೆ ಇವ್ರ ಲಕ್ಷಣಗಳು ಏನ್ ಹೇಳ್ತಾರೆ ನೋಡಿ. ಸ್ವಯಂಕೃತ ಭಗವಾನ್,
ತಾನೇ ಭಗವಂತ ಆಗ್ಬಿಟ್ಟೆ. ಪ್ರಭುಪಾದರ ಸಮಯದಲ್ಲಿ ಈ ರೀತಿ ಸಾಕಷ್ಟು ಜನ ಇದ್ರಂತೆ. ಪ್ರಭುಪಾದರನ್ನು ಬಹಳ ಖಂಡಿಸಿದ್ದಾರೆ ಆಕ್ಚುಲಿ. ಏನಿದು ಆ? ಈತ ತನ್ನ ಹಲ್ಲು ನೋವಿಗೆ ಏನು ಇದನ್ನ ಪಡೆಯಕ್ಕಾಗೋದಿಲ್ಲ. ಈತನಿಗೆ ಭಗವಂತನಿಗೆ ಹಲ್ಲಿನ ನೋವಂತೆ. ಏನಿದು ವ್ಯಂಗ್ಯ? ತಾನು ಭಗವಂತ ಅಂತ ಹೇಳ್ಕೊಳ್ತಾನೆ, ಬಟ್ ಆತನ ಹಲ್ಲು ನೋವಾಗಿದೆ. ಆತ ಮುದುಕನಾಗಿದ್ದಾನಂತೆ. ಭಗವಂತ ಮುದಿತನದಿಂದ ಸತ್ತೋದ ಆತ. ಸೊ ಪ್ರಭುಪಾದರು ಇಂಥವ್ರನ್ನ ಬಹಳ ಕಂಡ್ರೆ ಬಹಳ ಕ್ರೋಧಿತರಾಗ್ತಾ ಇದ್ರು, ಕೋಪಗೊಳ್ತಾ ಇದ್ರು. ಹೇಗೆ ಕೃಷ್ಣ ಭಗವಂತ, ಆ ಹೆಸರು ಆತನದ್ದು. ಭಗವಂತ ಅದು ಯಾರು? ಕೃಷ್ಣ ಮಾತ್ರ, ಪೂರ್ಣ ಪುರುಷೋತ್ತಮ ಅವನು ಮಾತ್ರ. ಆತನ ಹೆಸರನ್ನು ಇವ್ರು ಹೇಗೆ ಇಟ್ಕೊಳ್ತಾ ಇದ್ದಾರೆ? ನಿಜವಾದಂಥ ಭಕ್ತ ಇದನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಆತನಿಗೆ. ಹೇಗೆ ತಾನೇ ಬೇರೆಯವರನ್ನ ಆತ ಭಗವಂತ ಅಂತ ಹೇಳ್ಕೊಳ್ಳೋದನ್ನ ಹಾಗೆ ಬಿಡ್ತಾನೆ? ಮುಂದೆ ಹೇಳ್ತಾರೆ ನೋಡಿ, ಬೇರೆ ಯಾವುದೇ ದೇವರನ್ನು ಆರಾಧಿಸುವ ಅವಶ್ಯಕತೆ ಇಲ್ಲ, ನಾನೇ ದೇವರು, ನನ್ನೇ ಪೂಜಿಸಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವ್ರೇನ್ ಮಾಡ್ತಾರೆ, ಯಾರೋ ಒಬ್ಬ ಶ್ರೀಮಂತನನ್ನ ಸಾಧಾರಣ ವ್ಯಕ್ತಿಯನ್ನು ಪೂಜಿಸಲು ಹೋಗ್ತಾರೆ. ಆದ್ರೆ ದೇವರನ್ನ ಸಾಮಾನ್ಯನಂತೆ ಆತನನ್ನು ಆರಾಧನೆ ಮಾಡೋದಿಲ್ಲ. ಕೃಷ್ಣ ವಿಷ್ಣು ಇವರನ್ನೆಲ್ಲ ಪೂಜಿಸೋದು ಬೇಕಿಲ್ಲ, ಪೂಜಿಸು ಈ ವ್ಯಕ್ತಿನ ಪೂಜಿಸಪ್ಪ ನೀನು ಅಂತ. ದೇವರನ್ನ ಮಾಯೆಗೊಳಗಾಗಿದ್ದಾನೆ ಆತ, ನೋಡು ಆತ ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಆತ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ದೋಷಾರೋಪಣೆ ಮಾಡ್ತಾರೆ. ಬಟ್ ಅವ್ರು ಮಾಡೋ ಕಾರ್ಯಗಳನ್ನ ಜನರಿಂದ ಮುಚ್ಚಿಡ್ತಾರೆ. ಏನೆಲ್ಲ ತಪ್ಪು ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಸ್ವಯಂ ಘೋಷಿತ ದೇವರುಗಳು ಇವರೆಲ್ಲ. ಮಾಯೆ ಭಗವಂತನ ಶಕ್ತಿ ಅಂತ ಅವರಿಗೆ ತಿಳಿದಿಲ್ಲ. ಭಗವಂತ ಯಾವಾಗ್ಲೂ ಕೂಡ ಆತ ಮಾಯೆಯಿಂದ ಮೇಲಿರ್ತಾನೆ. ಮಾಯಾಧೀಶ ಆತ, ಮಾಯಾಧೀನನಲ್ಲ. ದಿವ್ಯ ದೇಹ, ಮಾಯೆಗಿಂತ ಮೇಲೆ ಆತ, ಮಾಯೆಯ ಅಧೀಶ ಆತ. ಕೃಷ್ಣ ಹೇಳಿದನಲ್ಲ ಭಗವದ್ಗೀತೆಯಲ್ಲಿ, ಮಾಯೆ ಅದು ನನ್ನ ಒಂದು ಶಕ್ತಿ ಮಾತ್ರ. ಸೊ ಹೀಗೆ ಅವರು ತಿಳಿದಾನೆ ಮಾಯೆ ಭಗವಂತ ಇದ್ರ ತತ್ವ ತಿಳಿದಿಲ್ಲ, ತನ್ನಂತಾನೆ ದೇವ್ರು ಅಂತ ಹೇಳ್ಕೊಂಡು ಬೀಗುತ್ತಾ ಇದ್ದಾರೆ. ಇವರೆಲ್ಲ ಯಾರು? ಇವರೆಲ್ಲ ಹುಸಿ ಜ್ಞಾನ, ತಪ್ಪು ಜ್ಞಾನ, ಜ್ಞಾನ ಅಂತ ಕರೆಯಲ್ಪಡುವಂಥದ್ದು ಅದು ಇವೆಲ್ಲ. ಅರ್ಥವಾಯ್ತಲ್ಲ? ಸೊ ಜ್ಞಾನ ಅಂತ ಕರೆಯಲ್ಪಡೋದೇನಿದೆ ಅದು ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ನೆನಪಿರಲಿ. ಇದೇ ಮುಖ್ಯವಾದಂತಹ ಸಾರ ಇದ್ರದ್ದು ಪೂರ್ತಿ ಮಂತ್ರದ್ದು. ಹುಸಿ ಜ್ಞಾನ ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ಸೊ ಪ್ರಭುಪಾದರು ಅವಿದ್ಯೆ ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ನಂತರ ಈ ಹುಸಿ ಜ್ಞಾನ, ವಿದ್ಯಾಯಾಮ್ ರಥಃ, ವಿದ್ಯಾರಥ, ವೇದವಾದ ರಥ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇದೆಲ್ಲ ಓಕೆ, ಸರಳವಾಗಿದೆ ಆಕ್ಚುಲಿ, ಹೆಚ್ಚೇನು ಹೆದರದ್ ಬೇಕಿಲ್ಲ. ಬಟ್ ಅರ್ಥಗಳು ಸ್ವಲ್ಪ ನಾವು ಗಮನಿಸ್ಬೇಕಷ್ಟೆ. ನಿಮಗೆ ಸರಳವಾಗಿ ಒಂದೆರಡು ಉದಾಹರಣೆಗಳೇನಿವೆಯಲ್ಲ ಅವಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇಲ್ಲಿಗೆ ಚರ್ಚೆನ ಇಲ್ಲಿ ಕಂಪ್ಲೀಟ್ ಮಾಡೋಣ. ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ 10ನೇ ಶ್ಲೋಕವನ್ನು ಚರ್ಚೆ ಮಾಡೋಣಂತೆ. ಸಾರಿ, ಸ್ವಲ್ಪ ಲೇಟ್ ಆಯಿತು, ಗಮನಿಸಲಿಲ್ಲ ಟೈಮು. ನೆಕ್ಸ್ಟ್ ಕ್ಲಾಸಿಂದ 10ನೇ ಮಂತ್ರ ಸ್ಟಾರ್ಟ್ ಮಾಡೋಣ. ತಮ್ಮೆಲ್ರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಏನಾದರೂ ಕ್ವಶನ್ ಇದೆಯಾ? ಪ್ರಭು ಎಲ್ಲ ಬರ್ದಿರೋದು ಎಲ್ಲ ಎಲ್ಲಿ ಕಳಿಸ್ಬೇಕು ಪ್ರಭು? ವಾಟ್ಸಪ್ ಏನ್ ಹೇಳಿದ್ರಿ? ಅರ್ಥ ಆಗ್ಲಿಲ್ಲ. ಬರ್ದಿರೋದು ಎಲ್ಲ ಎಸೆದೆಲ್ಲ ಬರ್ದಿದ್ದೇವೆ, ಅದು ಎಲ್ಲಿ ಕಳಿಸ್ಬೇಕು ಪ್ರಭು? ಯಾರಿಗೆ ಕಳಿಸ್ಬೇಕು? ಅದು ನಮ್ಮ ಕೋಆರ್ಡಿನೇಟರ್ ಮಾತಾಜಿ ಅವ್ರು ಹೇಳ್ತಾರೆ ನಿಮ್ಗೆ. ಸ್ವಲ್ಪ ವೇಟ್ ಮಾಡಿ. ಅವ್ರು ಹೇಳ್ತಾರೆ ನಿಮ್ಗೆ. ಇದೀರಾ? ಹರೇ ಕೃಷ್ಣ ಪ್ರಭುಜಿ. ಇದು ಮಾತಾಜಿ ಕಳಿಸ್ಬೇಕು ಅಂತ ಹೇಳಿದ್ರಲ್ಲ ಪ್ರಭು. ಅವ್ರು ನಿಮ್ಗೆ ಹೇಳ್ತಾರೆ ಯಾವಾಗ ಕಳಿಸ್ಬೇಕು, ಹೇಗ್ ಕಳಿಸ್ಬೇಕು, ಅದಕ್ಕೆ ಹೆಸರಿಟ್ಟು ಅದನ್ನೆಲ್ಲ ಹೇಳ್ತಾರೆ. ಇಲ್ಲಾಂದ್ರೆ ಎಲ್ಲರೂ ಕೂಡ ಹಾಗೆ ಸುಮ್ನೆ ಕಳಿಸಿದ್ರೆ ಅವ್ರಿಗೆ ಸ್ಟೋರ್ ಮಾಡಕ್ ಕಷ್ಟ ಆಗ್ಬೋದು. ಅದನ್ನ ಕೊನೆಗೆ ಅವರು ಅದನ್ನ ಪ್ರಾಪರ್ ಆಗಿ ಅವ್ರ ಕೊನೆಗೆ ನಮಗೆ ಕಳಿಸ್ತಾರೆ, ಎಲ್ಲ ಕಂಪೈಲ್ ಮಾಡಿ. ಸೊ ನೀವು ಅದನ್ನ ಪ್ರಾಪರ್ ಆಗಿ ಬರೆದು ಹೆಸರೆಲ್ಲ ಇಟ್ಟು ಅದಕ್ಕೆ ಕ್ಲೀನ್ ಆಗಿ ಕಳಿಸಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ಓಕೆ ಪ್ರಭು, ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ. ಕಳಿಸಿದ್ರೆ ಅದು ಮತ್ತೆ ಕಳಿಸ್ಬೋದು, ತಗೊಳ್ಳಿ, ಚಿಂತೆ ಏನಿಲ್ಲ. ಸರಿಯಾಗಿ ಮಾಡಿ ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ನೀವು ಮುಂಚೆ ನೆಕ್ಸ್ಟ್ ಕಮ್ಯುನಿಕೇಟ್ ಮಾಡಿ ಅದನ್ನ ಅವ್ರು ಹೇಳ್ತಾರೆ, ಅವಾಗ ಕಳಿಸಿ. ಅಲ್ಲಿವರೆಗೂ ಹಾಗೆ ಇಟ್ಕೊಂಡಿರಿ, ಏನ್ ತೊಂದರೆ ಇಲ್ಲ, ಏನು ಅಳಿಸೋಗೋದಿಲ್ಲ ಅದೇನು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆದ್ರೆ ಒಂದು ಡೌಟ್, ಅದು ಬ್ಯಾಕ್ ಟು ಫ್ರಂಟ್ ಟು ಬ್ಯಾಕ್ ಹಾಗೆ ಬರಿಬೋದಾ ಪೇಪರ್? ಇಲ್ಲಾಂದ್ರೆ ಒಂದ್ ಸೈಡ್ ನಡೆಯುತ್ತೆ. ಫ್ರಂಟ್ ಟು ಬ್ಯಾಕ್ ಮಾಡಿ ಎರಡು ಕಡೆನೂ ಬರಿಬೋದಾ? ಬರಿಬಹುದು. ಯಾಕಂದ್ರೆ ಬೇರೆ ಬೇರೆ ಟಾಪಿಕ್ ನಾನು ಕೇಳ್ತಾ ಇರೋದು. ಸೇಮ್ ಅಲ್ಲ, ಬರಿಬೋದಲ್ವಾ? ನಡೆಯುತ್ತೆ, ಫ್ರಂಟ್ ಬ್ಯಾಕ್ ಮಾಡಿ. ಓಕೆ ಪ್ರಭುಜಿ, ಅದನ್ನ ಕೇಳ್ಬೇಕಿತ್ತು. ಓದಿದ್ರೆ ತಿಳ್ಕೊಂಡಂಗೆ ಇರ್ಬೇಕದು ಅಷ್ಟೇ. ಸರಿ, ಅಷ್ಟಿದ್ರೆ ಸಾಕು. ಓಕೆ, ಹರೇ ಕೃಷ್ಣ.
ಹರಿ ಆಯ್ತು, ನೆಕ್ಸ್ಟ್ ವೆಡ್ನೆಸ್ಡೇ ಕಂಟಿನ್ಯೂ ಮಾಡೋಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರಿ ಜೈ. ಹರೇ ಕೃಷ್ಣ ಪ್ರಭುಜಿ.